ನೀವು ಅವ್ರನ್ನ ಮಡಿಕೊಂಡು ಎಲ್ಲ ಇತ್ಯರ್ಥ ಮಾಡ್ಕೊಂಡು ನಾವ್ ಹೇಳಿದ್ವಣ ನೀವು ಅವ್ರನ್ನ ಮಡಿಕೋ ಅಂತ. ಏನ್ ಗೌಡ್ರ ನಮ್ಗೆ ತಿರ್ಕಂತ 10 ವರ್ಷ ಆಯ್ತು ಅವ್ರ ಅಪ್ಪಿರೋಗಿ ಮುಚ್ಚಬೇಕಂತೆ, ವಿದ್ಯಾಲಯ ಮೇಲೆ ಹಾಕ್ಬೇಕಂತೆ, ಆಮೇಲೆ ಕಾಂಗ್ರೆಸ್ ಹೂವ ಬಿಡ್ಸ್ಕೊಡ್ಬೇಕಂತೆ, ಬೆಲೆಗೆ ₹1 ಕೊಡ್ತಾರಂತೆ. ಅತ್ತಿಕ ಊರ್ದು ಬೆಂಕಿ ಆಗ್ತಾ ಇತ್ತು, ಅದಕ್ಕೆ ತಿರ್ಗಾ ಸೀಮಣ್ಣ ಬೆಂಕಿ ಇತ್ತ ನೀವು ತಾಯಿನ ನಂಜನಗೂಡಿಗೆ ಹೋಗ್. ನರಸಿಂಹರಾಜು ಅಂದ್ರೆ ನೀವೇ ಅಲ್ವಣ್ಣ? ಬಳ್ಳಾಪುರ ನರಸಿಂಹರಾಜು ಅಂದ್ರೆ ಯಾರಣ್ಣ? ಬಳ್ಳಾಪುರ ನೀವೇ ಅಲ್ವೇನಣ್ಣ? ಬಳ್ಳಾಪುರದವರು ಬಿಸ್ನೆಸ್ ಮಾತಾಡ್ಬೋದಾ? ಹುಂಚೆಯಲ್ಲೇ ಎಣ್ಸೋದಕ್ಕೆ ಕೂತ್ಕೊಂಡು ಎಣಿಸ್ಬೋದು ಅಣ್ಣ. ನೀವೇನ್ರಣ್ಣ ಹಿಂಗ್ ಮಾತಾಡ್ತೀರಾ? ಒಂದ್ ಎಲೆಗೆ ₹1 ಹಿಂಗ್ ತಗೊಳ್ರಣ್ಣ. ನೀವೇ ತಗೊಂಬಿಡಿ ಅದ, ನೀವೇ ಅದನ್ನ ಮಾಡ್ಬಿಡ್ರಿ. ಸೊನ್ನೆ ನಮ್ ಗಾಲೆ ಮುಕ್ಕಾಲ್ ಭಾಗ ನೋಡಿ, ಮುಕ್ಕಾಲ್ ಭಾಗ ಅಲೆ ನಮ್ದು ಅವ್ರು ನಿಂತು ಮುಕ್ಕಾಲ್ ಭಾಗ ನಮ್ ಗಾಲೆನ ಇದು ಕೇಳಿ 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 ಕಿವಿದಾರಿ ಕೇಳಲ್ಲ. ಆಮೇಲೆ ಮನೆಗೆಲ್ಲಾನ ಒಂದ್ ಸ್ವಲ್ಪ ನಮ್ದು ಫ್ಯಾಮಿಲಿ ಇದು ಫ್ಯಾಮಿಲಿದೈತೆ ಒಂದ್ ಸ್ವಲ್ಪ. ನಿಮ್ದು ಫ್ಯಾಮಿಲಿ ಇದೆ, ಅದು ನಿಮಗ್ ಸಂಬಂಧಪಟ್ಟಿದಣ. ನೀವು ಅವ್ರನ್ನ ಮಡಿಕೊಂಡು ಎಲ್ಲ ಇತ್ಯರ್ಥ ಮಾಡ್ಕೊಂಡು ನಾವ್ ಹೇಳಿದ್ವಣ ನೀವು ಅವ್ರನ್ನ ಮಡಿಕೋ ಅಂತ. ಏನ್ ಗೌಡ್ರ ನಮ್ಗೆ ತಿರ್ಕಂತ 10 ವರ್ಷ ಆಯ್ತು ಅವ್ರ ಅಪ್ಪಿರೋಗಿ ಮುಚ್ಚಬೇಕಂತೆ, ವಿದ್ಯಾಲಯ ಮೇಲೆ ಹಾಕ್ಬೇಕಂತೆ, ಆಮೇಲೆ ಕಾಂಗ್ರೆಸ್ ಹೂವ ಬಿಡ್ಸ್ಕೊಡ್ಬೇಕಂತೆ, ಬೆಲೆಗೆ ₹1 ಕೊಡ್ತಾರಂತೆ. ಇಲ್ಲ ಎಲ್ಲ ₹1 ಕೊಡಲ್ಲ ಅಣ್ಣ, ಖಂಡಿತ ಕೊಡಲ್ಲ. ಕೆಜಿ ₹250. ಹಲೋ ನರಸಿಂಹಣ್ಣ, ನೀವು 4 ಜನ ಅರ್ಧಣ್ಣ ಮದುವೆ ಆಗಿರೋದು, 4 ಜನಕ್ಕೂ ಹೇಳೋಣ ಒಂದೊಂದ್ $1000 ಕಿತ್ಕೊಂಬ ಅಂತ. ನೀನ್ ಮದುವೆ ಮಾಡಿ ನೀನ್ ನರಸಿಂಹಣ್ಣವ್ರೆ ನಾವ್ ಹೇಳ್ತೇವೆ, ಮರ್ಯಾದೆಗೆ ಹೇಳ್ತಾ ಇದೀವಿ. ನೀವು ಕೆಟ್ಟ ಮಾತು ಬೈಬೇಡ್ರಿ ನಮ್ಗೆ. ನಾವು ದುಃಖದಲ್ಲಿದ್ದೀವಣ್ಣ. ನಮ್ಮ ಅಪ್ಪ ಸತ್ತಾಗ 10 ವರ್ಷ ಆಗೈತೆ. ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡ್ಕೊಂಡಿದ್ದೀವಿ. ಆ ಮಣ್ಣು ಮಾಡಕ್ಕೂ ನೆಮ್ಮದಿಯಾಗಿ ಬಿಡಲ್ವಲ್ಲ. ನಿಮ್ ಮನೆ ಹಾಳಾಗುವಾಗ ನಿಮ್ ಮನೆಗ್ ಒಂದ್ ಹೆಣ ಬೀಳ. ನಿಮ್ಮ ಅಪ್ಪ ತಿರೋದು ನಿಮ್ಮ ಅಪ್ಪ ತುಂಡವಣ್ಣ ಬಂದ್ ನಾವು ನಿಮ್ಮ ಅಮ್ಮಗೆ ಅಣ್ಣ ನೀನು ಮಾವಿನ ಸೊಪ್ಪು ಇದನ್ನ ತಾಂಬತ್ತಿ ಅಂತ ಹೇಳಿದಲ್ಲ, ಅದ್ರ ಜೊತೆಗೆ ಹಂಗೆ ಹುಣಸೆ ಸೊಪ್ಪು ನುಗ್ಗೆ ಸೊಪ್ಪು ತಾಂಬರೋಣ. 7,000 ಒಂದು, ನುಗ್ಗೆ ಸೊಪ್ಪು 9,000 ಬೇಕು ಅಣ್ಣ. ನರಸಿಂಹಣ್ಣ ಹೇಳ್ರಿ, ನರಸಿಂಹಣ್ಣ ಕೊಡ್ರಿ ರೇ. ಯಾಕ್ರಿ ಸ್ವಾಮಿ ನೀ ಇಷ್ಟೊಂದು ರೇ? ನಮ್ಮ ಮನೆಗೆ ಸಾವು ಆಗೈತೆ ಕಣ್ರಿ, ನಿಮ್ಮ ಅಪ್ಪ ಸತ್ತೋಗೈತೆ. ಹಲೋ ಹಲೋ ನರಸಿಂಹಣ್ಣ, ನರಸಿಂಹಣ್ಣ ಸಾವು ಸಂಭವಿಸಿರ್ಬೇಕಾರೆ ಯಾಕಣ್ಣ ಇಷ್ಟೊಂದು ತಮಾಷೆ ಮಾಡಿ ಅವ್ರು ಯಾರ್ಯಾರ ಕೈಲೋ ಫೋನ್ ಕೊಡ್ತಿಲ್ಲಣ್ಣ? ನರಸಿಂಹಣ್ಣ ಈಗ ನಾವು ಅದ ಎಲೆ ಬಿಡ್ತಾರವಲ್ಲ ದುಡ್ಡು ಬೇಡ, ಆಮೇಲೆ ನುಗ್ಗೆ ಎಲೆ ಬಿಡ್ತಾರವಲ್ಲ ದುಡ್ಡು ಬೇಡ, ಆಮೇಲೆ ಮೂಗ್ನಟ್ಟು ಅದೇತರ ಹೋಗ್ಪಟ್ಟು ಎಲೆ ಬಿಡ್ತಾರವಲ್ಲ ನಾವು, ನಮ್ಗೆ ಅದು ಗೊತ್ತ. ಇದನ್ನೇ ಹೊಸ ಕೇಳ್ತಾರೆ, ಅದು ಗೊತ್ತೇ ಇಲ್ಲ ಇವ್ರೆ. ನರಸಿಂಹಣ್ಣ ನರಸಿಂಹಣ್ಣ ಇಲ್ಲಿ ಕೇಳಿಸ್ಕೊ, ಇಲ್ಲಿ ನಾವು ಊಟ ತಿಂಡಿ ಇಲ್ದೆ ಮನೆ ಮಠ ಬಿಟ್ಟು ತುಮಕೂರು ಎಲ್ಲಿ ಹೋದಂಗೆ ನಮ್ಮ ಸೂರ್ ಬಿಟ್ಟು ಈಗ 15-20 ದಿನ ಆಗಿದ್ ಊಟ ಅಂತ ತಿಂದು ನಮ್ಮ ತುಳಿನ ತುಳಿಯಾಕ್ತಾರ. ನಿನ್ ತಾಯಿನ ಬಟ್ಟೆ ಕರೋತಿಕ್ಕೆ ಯಾಕೆ ಅವ್ರಿಗೆ ಅನ್ನ ಕಿತ್ತು ಹಾಳು ಮಾಡ್ತಾರ. ಅಣ್ಣ ನಮ್ ಗ್ಯಾಸ್ಟ್ರಿಕ್ ಆಗೈತಣ್ಣ, ಯಾಕಣ್ಣ? ಮೇಡ ನಮ್ಮಲ್ಲಿ 1 ವರ್ಷ ಮಾತಲ್ಲ ಊಟ ನಾನು. ಅಣ್ಣ ನಮ್ಗೆ ಗ್ಯಾಸ್ಟ್ರಿಕ್ ಆಗೈತೆ ಕಣ, ಯಾಕಣ್ಣ? ಬಟ್ಟೆ ಕೆಮ್ಮರು ಮನೆಗೆ ಕೂಸ್ಬಿಡ್ತೀಯ ಅಣ್ಣ? ಗ್ಯಾಸ್ಟ್ರಿಕ್ ಆಗೈತಣ್ಣ, ನಾವೇನ್ ಮಾಡೋಣ? ನೋಡ್ರಿ ನಮ್ಮ ಯಾರು ಮುಂದೆ ಗೊತ್ತಿಲ್ಲ ನನ್ನ ಮಗ ಜಲ್ದಿ ಕ್ಯಾಪ್ ಗೊತ್ತೈತೆ ಯಾರು ನೋಡ್ರಿ ಫುಲ್ ಊಟ ಮಾಡೋಣ ನಾನು. ನರಸಿಂಹಣ್ಣ ನರಸಿಂಹಣ್ಣ ಒಂದ್ ಕಾಳು ಕಟ್ಟಿ ನೋಡ್ರಿ, ಬರೀ ಜಲ್ದಿ ಹಿಡಿದು ಸಾರ್ ಮಾಡೋದ್ ಗ್ಯಾಪ್ ಗೊತ್ತೈತಿ. ನಮ್ಮ ನೋಡ ಇಲ್ಲ ಒಂದ್ ಹೊಸ ಆರನ್ ಮಾಡ್ರಿ ಗ್ಯಾಪ್ ಗೊತ್ತೈತಿ. ಏನ್ ಮಾಡೋಣ ನಾನು? ನರಸಿಂಹಣ್ಣ ನರಸಿಂಹಣ್ಣ ಅದು ಏನ್ ಕರ್ಮ ಮಾಡಿದ್ದ ನಾವು? ಕುಡಿಯೋದ್ ನಮ್ ನೀರು ಇದು ನಮ್ ಬಟ್ಟೆ ಸಾಯನಕ್ಕೆ ಈ ಯಾವ ನನ್ನ ಮಕ್ಕಳು ನಮ್ಗೆ ತೊಡರಿಸ್ಕೊಂಡ್ರು ಜನ್ಮಾದವ್ರು ಕಷ್ಟ ಕೊಡ್ತಾವ್ರಲ್ಲ. ನರಸಿಂಹಣ್ಣ ನರಸಿಂಹಣ್ಣ ಅನ್ಬೇಡ, 3 ಸಲ ಕೆರೆನ ಹೊಡೆದ್ಬಿಟ್ಟು ನನಗೆ ಫೋನ್ ಮಾಡ್ಬೇಡ್ರಿ. ತರಬೇಡ ಮುಗ್ಗೆ ಹಲೋ ಹಲೋ ನರಸಿಂಹಣ್ಣ
ನುಗ್ಗಿನ ಸೊಪ್ಪು ತರ್ಕೊಂಡ ಆ ಕೂತ್ಕೊಳಕ್ಕೆ ವಾಚ್ಕರ್ಲು ಕೇರ್ ಮಾಡಕ್ಕ ಪರಂಗೆ ಮರನ ನುಗ್ಗೆ ಮರ ಕೊಡಿಸ್ಬಿಡು ನರಸಿಂಹಣ್ಣ. ಸ್ವಾಮಿ ನಾನು ಯಾವ ಆಸ್ಪತ್ರೆಯಲ್ಲೂ ತಪ್ಪಿಸಿ ಮಾಡಿಲ್ಲ, ಏನಿಲ್ಲ. ಕರೆಕ್ಟಾಗಿ ಎಲ್ಲಿಂದ ಹೇಳಿ ಡಾಕ್ಟರ್ ಹೇಳಿ ನಮ್ಮನ್ನ ಯಾಕೆ ಉತ್ತರ ಮನೆ ಮದುವೆ ಮಾಡ್ಬೇಕು, ನಾವು ಸಂಸಾರ ಇಟ್ಕೊಂಡು ನಮ್ಮನ್ನ ಯಾಕೆ ಹಾಳು ಮಾಡ್ತೀರಾ? ನಿಮ್ಮ ಮಗು ನಾನು ಎಲ್ಲಿ ಸಿಕ್ಕೊಡ್ತೀನಿ ಕೈಲಿ ಹೋಗಿಲ್ಲ. ನರಸಿಂಹಣ್ಣ ಆಯ್ತು ನೋಡಿ ಅವ್ರು ಯಾರು ಅವ್ರು ಸುಕೊಂಡಿದ್ದಾರೆ ಎದ್ದೋಗಪ್ಪ ಅಂತ ಕಳಿಸಿರ ಸಾಚಿಗೆ. ನರಸಿಂಹಣ್ಣ ನರಸಿಂಹಣ್ಣ ಇದು ಕರೆನ್ಸಿ ಕಟ್ ಆಗ್ತಾ ಇದೆ ಬಿಡ್ರಿ ನಮ್ದು ಕರೆನ್ಸಿ. ಫೋನ್ ಮಾಡಿರೋದು ನಾವ್ ಕಣ್ರಿ, ಕರೆನ್ಸಿ ಕಟ್ ಆಗಕ್ಕೆ. ನರಸಿಂಹಣ್ಣ ನರಸಿಂಹಣ್ಣ ಅಣ್ಣ ಇದೊಂದೇ ಒಂದ್ಸರಿ ಲಾಸ್ಟ್ ಸರಿ ಕೇಳಿಸ್ಕೊಂಬಿಡು. ನರಸಿಂಹಣ್ಣ ಊಟ ಇಲ್ದೇನೆ ಗ್ಯಾಸ್ಟ್ರಿಕ್ ಆಗಿ ಅಮ್ಮ ನೋಡಿ ಏನ್ ಮಾಡೋಣ, ನಮ್ಮ ಮನೆ ಒಳಗೆ ಹೋಗಿ ಅವ್ರು ಆಚೆಗೆ ಹೋಗ್ತಾರೆ, ಇಲ್ಲಿ ಬಂದು ಏನ್ ಮಾಡೋಣ, ಏನ್ ಮಾಡೋಣ ಇಲ್ಲಿ ಫೋನ್ ಮಾತಾಡ್ತಾ ಇರೋದು. ಹಲೋ ನರಸಿಂಹಣ್ಣ. ಓ ಈಗ ನೋಡಿದ್ರು ಚೆಡ್ಡಾಗಿ ಹುಚ್ಚಿಡ್ಕೊಂಡ್ ಆಗ್ತಾ ಇದ್ ನಂಗೆ. ಅಣ್ಣ ಇಲ್ಲ, ಮಧ್ಯಾಹ್ನ 3 ಗಂಟೆ ತನಕ ನೀನು ಹುಚ್ಚೋಗಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು? ಹೇಳು, ಬಸ್ಟೈಟ್ ಇಡಿಯೇಟ್ ಹೇಳು. ಏನ ಇದು ಇನ್ನು 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ಇದು ದಕ್ಷಿಣ ಆಫ್ರಿಕಾದಾಗ ಐತಾ, ಇಲ್ಲಿ ಬೆಂಗಳೂರು ಕುಡಿಗಿಡಿ ಅಂತ ಕಲ್ಸಾಗ ಮಾಡ್ತಾರಪ್ಪ ಇವ್ರು. ಅಣ್ಣ ಹಲೋ ಇವ್ರೆ ಬಲ್ಗಡಿ ಕೆದ್ದಾಬೇಕು ಒಂದ ಮಾಡಾಗ ತಲೆ ಬಂದ್ಬಿಟ್ರು. ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತಿ ಇಲ್ವಣ್ಣ ಇವತ್ತು? ಯಾಕೆ ಇದು ಗಿರಾಕಿ ಕರ್ಕೊಂಬ ಒಂದ ಮಾಡ್ದಂಗಿರಣ್ಣ. ಇಲ್ಲಿ ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಹಲೋ ಏನ್ ಕರ್ಮ ಮಾಡಿದ್ವ ನಾವು, ನಮ್ಗೇನು ಮನೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಒಂದು ಹೊರನಾಡಿಗೆ ಹೋಗಿ ಒಂದು. ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆಗೆ ದಾಸವಾಳದ ಗಿಡ ಹಾಕಿ ನೋಡ್ತೀನಿ. ದಾಸವಾಳದ ಗಿಡದ ಗಿರಾಕಿ ಕರ್ಕೊಂಬರೋಣ, 10 ಎಕರೆಗೆ ಹಾಕಿದೀನಿ. ಅದು ಗಿರಾಕಿ ಇವತ್ತು ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು, ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ ಇವತ್ತು ಕರ್ಕೊಂಡ್ ಬರ್ತೀಯ ಅಣ್ಣ? ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು, ನಾವು ಕರ್ಕೊಂಬರಲ್ಲ ನಾವು. ಯಾಕಣ್ಣ ಬಳ್ಳಾಪುರ ಕಡೆ, ತುಮಕೂರು ಆ ಕಡೆ, ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗಿ ಮಾಡೋದು. ನಾವು ಮಾಡ್ತೀವಿ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ 3 ತಕ್ಕ ಬಕೆಟ್ ಇಕ್ತಿವಿ ಮನೆಗೆ, ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ. ಕೊಟ್ರ ಕೊಟ್ಬಿಡ್ಲಿ ಸಾಕು ಅಣ್ಣ. ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಕೈ ಮುಗಿದು ಕಾಲಿಗೆ ಬಿದ್ಬಿಡ್ತೀವಿ, ಹೊಂದ ಮಾಡಕ್ ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ಇಲ್ಲ ನೀನು ನಮಗ್ ಟೈಮ್ ಕೊಡ್ಬೇಕು. ನೀನು ನಮಗ್ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೆ ಊಟ ಮಾಡ್ಬೇಕು. ನಾನು ಆಲೆ 4 ಗಂಟೆ ಆಗ್ತಾ ಬಂತು, ಮಧ್ಯಾಹ್ನದ ಊಟ ಮಾಡ್ಬೇಕು. ಅಲ್ಲೇ ವಿಧಾನಸೌಧದಲ್ಲಿ ಟೈಮ್ ಆಗೈತಣ್ಣ ನಮ್ಗೆ. ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ವಿಧಾನಸೌಧದ ಅಲ್ಲೇ 4 ಗಂಟೆ. ಅಲ್ಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬತ್ತ ಕರ್ಕೊಂಬರಕ್ ಹೋಗ್ಬೇಕು. ಸ್ವಾಮಿ ಹಂಗಾರೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನಸ್ಸಿರಿ. ನಾನು ಒಂದ್ ಅಂದ ಮಾಡ್ಬಿಟ್ಟು ಬರ್ತೀನಿ, ಫೋನ್ ಮಾಡ್ತೀನಿ. ನಿಮ್ ಮಕ್ಳು ಸ್ಕೂಲಿಂದ ಬಂದ್ರ ನಾಳೆ? ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ. ಯಾರೋ ಕೀಳ್ತಾವೆ, ಮನೆ ತುಂಬ ಬಿತ್ಕೊಂಡವೆ. ಹೌದಾ? ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ್ಣ? ಓಹೋ, ತಿರ್ಗಾ ಇವರು ಎಟ್ಟಿನ ಡಬ್ಬ ವರ್ಷಂಗ್ ಕಾಣ್ತಾರ ಇವ್ರು. ಅಕ್ಕ ಡ್ಯೂಟಿಯಿಂದ ಬಂತಣ್ಣ. ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ? ಇಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ, ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್. ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್? ಇಲ್ಲ ಯಾರು ಊಸ್ ಬಿಟ್ಕೊಂಡು ಹೋದ್ರು ಗಬ್ ಬಾಯ್ಸ್ ನೋಡ್ಬೇಕು. ಹೌದಾ ಅಣ್ಣ?
ಅಣ್ಣ ಅಣ್ಣ ಕಾಂಗ್ರೆಸ್ ನೀನು ಮುಟ್ಬಿಟ್ಟಲ್ಲ ಮಗ. ಗಬ್ಬು ವಾಸನೆ ಮಾಡಿದ್ರಿ. ಯಾವ ತಲೆ ಹುಚ್ಚಿಡುತ್ತಾವ ನನಗೆ. ಯಾಕಣ್ಣ ಯಾರಣ್ಣ ಬಿಟ್ಟಿದ್ದು? ಯಾರ್ಬಿಟ್ರಪ್ಪ ಏನ್ ನಾಯಿಗೆ ಬಿಡ್ತು? ಯಾರಣ್ಣ ಬಿಟ್ಟಿದ್ದು ಕರೆಕ್ಟಾಗಿ? ಹಲೋ ಸ್ವಾಮಿ, ಒಂದ್ ಔಟ್ ಒಂದ ಮಾಡಕ್ ಬಿಡ್ತೀರ ನನ್ ಟೈಮು. ಅಲ್ಲ ಒಂದ್ ನಿಮಿಷ, ಈಗ ಯಾರು ವಾಸನೆ ಬಂದಿದ್ ಏನ್ ಕೇಳು. ಈಗ ಯಾವ್ದ ನಾಯೇನೋ ಹುಚ್ಚು ಏನಾತ ವಾಸನೆ. ಅವಾಗಲೇ ಯಾರು ಕೇಳ್ದಲ್ಲ ಯಾರಿಗೆ? ಸ್ವಾಮಿ ಒಂದ ಮಾಡ್ಬೇಕು ನಾನು. ಆಯ್ತು ಒಂದ್ ನಿಮಿಷ ತಡಿ, ಅವಾಗಲೇ ಯಾರಿಗೆ ಕೇಳ್ದಲ್ಲ. ಯಾರಿಗೆ ಕೇಳಿದ ಹೇಳು, ಹೇಳು ಅದಕ್ಕೆ ಹೇಳು. ಯಾರು ಯಾ ಕಡೆ ಕೆಲಸ ಏನ್ ಮಾಡ್ಕೊಂಡು ಗೊತ್ತಾಗಲ್ಲ ನನಗೆ. ಯಾ ಕಡಿಕನ ಎದೋಳು ಗೆದ್ದೇನ ಬೇಕಾಯ್ತೆ. ಹೇಳು. ದೊಡ್ಡ ತೆಕ್ಕು ಸುಳ್ಳ ಮಕ್ಕಳು. ಹಲೋ ನಮ್ಗೂ ತೆಕ್ಕಿಡುತ್ತಾರೆ. ಅಣ್ಣ ನರಸಿಂಹಣ್ಣ, ನರಸಿಂಹಣ್ಣ, ನರಸಿಂಹಣ್ಣ. ಅಯ್ಯ ಅವನ ಅಮ್ಮ ನರಸಿಂಹರಾಜ ನಾನು ಶಾಟ ಸುಮ್ಮನೆ ಫೋನ್ ಒಂದ ಮಾಡಕ್ ಹೋಗ್ಬೇಕು ನಾನು. ನೀನ್ ಯಾವಾಗ ಕರ್ಕೊಂಡ್ ಬತ್ತೀಯ ಗಿರಾಕಿನ? ಒಂದು ಅರ್ಜೆಂಟ್ ಆಗೈತೆ. ಹೇಳಣ್ಣ ಗಿರಾಕಿ ಯಾವಾಗ ಕರ್ಕೊಂಡ್ ಬತ್ತೀಯ? ನೀನ್ ಯಾವಾಗ ನೀನ್ ತಿಕ್ಕು ಬಿಡ್ತದ ಅವಾಗ ಕರ್ಕೊಂಡ್ ಬರ್ತೀನಿ. ಯಾರಿಗ್ ತಿಕ್ಲು? ಮತ್ತೆ ತಿಕ್ಕ್ರಿ ಒಂದ ಮಾಡ್ಬೇಕು ನಾನು. ನಾವು ಒಂದ. ನರಸಿಂಹಣ್ಣ, ನೀನು ನಮ್ಮನ್ ಕೈ ಬಿಡಿ ಹಿಡಿಬೇಕಣ್ಣ. ಕೈಯಲ್ಲಿ ಹಿಡ್ಕೊಳಕ್ ಬರೋಣ ಅಣ್ಣ. ಎಂತೆಂತವ್ರಿಗೆ ಕೈ ಬಿಡ್ತೀಯ ಅಂತ ನನಗ್ ಕೈ ಹಿಡಿಯಲ್ವಣ್ಣ? ಇಂಥವಂತ ಹೇಳಿ ಕೈ ಹಿಡಿಬೋದು. ಅಲ್ಲ ಎಂತೆಂತವ್ರಿಗೆ ಕೈ ಬಿಡ್ತೀಯ? ಅಲೋ ಏನ್ ಇರ್ಬೇಕು ಹೇಳ್ರಿ, ಇಂಥದ್ದು ಕಷ್ಟ ಅಂತ ಹೇಳ್ಬೋದು. ಇಲ್ಲ ಅನ್ನೋದು. ಅಣ್ಣ ನೀನ್ ಕರೆಕ್ಟ್ ಆಗಿ ಮಾತಾಡೋಣ, ಏನು ಕೇಳಿಸ್ತಾ ಇಲ್ಲ. ಕಾರಾಗ ಹೋಗ್ತಾ ಇದ್ದೆ ಸಮಯ. ಅಯ್ಯೋ ನಿಮ್ಮಂತ ಸಾವುಕಾರು ಕಾರಾಗ ಹೋಗ್ತೀನಿ, ನೀನ್ ಸೈಕಲ್ ಆಗಿ ಹೋಗ್ತೀರಣ್ಣ. ಹಲೋ ಯಾರು ಎತ್ತ ಅಂತ ಹೇಳ್ಬಿಟ್ಟು ಮಾತಾಡಿದ್ದೆ. ಅಣ್ಣ ನರಸಿಂಹ ಅಣ್ಣ, ಅಣ್ಣ ಅಣ್ಣ, BN ನರಸಿಂಹರಾಜು ಸತ್ತೋಗ್ಬಿಟ್ಟಾರಣ್ಣ ಬಳ್ಳಾಪುರ. ಹಲೋ ಏನೋ BN ನರಸಿಂಹರಾಜು ಸತ್ತೋಗ್ಬಿಟ್ಟಾರೆ ಬಳ್ಳಾಪುರ. ನರಸಿಂಹರಾಜ್ ಸತ್ತೋಗ್ಯಾರ ಬಳ್ಳಾಪುರ. ಹೂವಣ ಸಾಯಂಕಾಲ ಮಣ್ಣು. ನಿಮ್ ಮಗು ಎಕ್ಸಾಮ್ ಕೊಟ್ಕೊಂಡ್ರಲ್ಲ ಸುಳ್ಳು ನಿನ್ ತಾಯಿನ ಹಾಕಿ ನಾಳೆಗಲ್ಲ ನಿಮ್ ಮಗು ಕುಡಿಂದ ಕೊಂಡಾಯ್ತ ನಾಳೆ BN ನರಸಿಂಹರಾಜ್ ಬಳ್ಳಾಪುರ ನಡ್ಯಪ್ಪ. ನಿಮ್ ಮಗು ಟೆನ್ಷನ್ ಹೇಳ್ತಾ ಇದ್ಯಾ? ನನ್ ಗೊತ್ತಿದ್ದು ಸತ್ತಾಗ ಮಾಡ್ಬಿಟ್ಟಲ್ಲ ನಿಮ್ ತಾಯಿನ ಹಾಕಿ. ಈಗ ಅರ್ಕಿನಿಂದ ಫೋನ್ ಮಾಡಿ ಅಣ್ಣ ಅಣ್ಣ ಪುಣ್ಯ ಬೇಕಾ ನಿಮ್ಮ ಅಲ್ಲ ಅಣ್ಣ. ಅಣ್ಣ ಅಲ್ಲ ನನಗೆ ಫೋನ್ ಮಾಡಿ ಸತ್ತಾಗ ಅಂತ ಹೇಳಿದ್ರಿ. ಇನ್ನ ಎಲೆಕ್ಷನ್ ನಿಲ್ಬೇಕು. ಅಣ್ಣ ಕ್ಯಾಸಲ್ ಹತ್ರ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರು ಅಂತ ಹೇಳಿದ್ರಲ್ಲಣ್ಣ. ಅವ್ರು ಪುಣ್ಯ ನೀವು ಅಣ್ಣ ಟಿವಿಯಲ್ಲೆಲ್ಲ ಗೊತ್ತಾಯ್ತಣ್ಣ, ಟಿವಿಯಲ್ಲೆಲ್ಲ ಗೊತ್ತಾಯ್ತೆ. ಟಿವಿ ಗೊತ್ತಾಗ ನಾನು BN ನರಸಿಂಹರಾಜು ಅದೇನಪ್ಪ ಲೇಟ್ ನರಸಿಯಪ್ಪ ಬಳ್ಳಾಪುರ ನಾನೇ ಫೋನ್ ಮಾಡ್ತಾ ಇರೋದು. ಅಣ್ಣ ಯಾಕೆ 12 ನಿಮಿಷ ಕೂರ್ದು ತಲೆ ತಿಂತೀರಾ? ಅಣ್ಣ BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ತುಮಕೂರು. ನಮ್ಮನ್ನೆಲ್ಲ ಹಾಕ್ಮಾಡಿ ನನ್ನೆಲ್ಲ ಗ್ಲೂಕೋಸ್ ಹಾಕಿ ಬಂದಿದ್ದೀನಿ ಹಾರ್ಟ್ ಅಟ್ಯಾಕ್ ಆಗಿ. ಅಣ್ಣ ನೀನ್ ಯಾವಾಗಣ ಬರೋಣ? ಜಲ್ದಿ ಬರೋಣ, ನರಸಿಂಹರಾಜು ಎಣ ಎತ್ಬೇಕಂಡ್ ಬರೋಣ. ಅಯ್ಯೋ ಇವನ್ ತಾಯಿನ ಹಾಕ್ಯ ಇಂಥದಕ್ಕೆ ನಿಮ್ಮ ಜಂಗಣ ಮಾತಾಡ್ತಾರೆ. ನಾನೇ ನರಸಿಂಹರಾಜು. ಅಣ್ಣ ಅವ್ರ ಹೆಂಡತಿ ಮಕ್ಕಳೆಲ್ಲ ಅಳ್ತಾವ್ರಣ್ಣ, ಬಾರಣ್ಣ ಜಲ್ದಿ. ಹಲೋ ಎಲ್ಲ ಮಡ್ಕೆ ಎಲ್ಲ ಬೆಂಕಿ ಹಾಕ್ರಿ, ಮಡ್ಕೆ ಚಟ ಕಟ್ರಿ, ಎಲ್ಲ ಗರಿ ಎಲ್ಲ ಕಟ್ಕೊಂಬರ್ರಿ. ಉಸಿರಾಡ್ದಂಗ್ ಮಾಡಿರಲ್ಲ. ಗರಿ ಎಲ್ಲ ಕಟ್ಕೊಂಬರ್ ದೊಡ್ಡದಾಗ ಕಟ್ರಿ. ಒಣ್ಣ ತೂಕ ಜಾಸ್ತಿ ಐತಿ, 150 kg ಐತಿ ನರಸಿಂಹಣ್ಣ. ಎಣ ಬಾರ ನಿಮ್ಮ ತೂಗ ಬಾರ ನಿಮ್ಮ ಮನಿಕರಿ. ಅಲೋ ಅಣ್ಣ ಅಣ್ಣ ಎಷ್ಟೊತ್ತಾಗುತ್ತೆ ಅಣ್ಣ ಬರೋದು? ಅಣ್ಣ ಅಲ್ಲ ಇದು ಒಡ್ರಲ್ಲಿ ಇದೆ ಎಂತದು ಇದನ್ ಬಿಟ್ಟಿದ್ದೀವಿ ಯಾವ್ದು ಗೆದ್ದಲ್ಲಿ. ಅಣ್ಣ ನರಸಿಂಹರಾಜು ಹಣ ಎಲ್ಲ ಕಪ್ಕಾಗ್ಬಿಡ್ತೈತ್ ಬಾರಣ್ಣ.
ಉಸಿರಾಡ್ದಂಗ್ ಮಾಡಿರಲ್ಲ ನಮ್ಮನ್ನ ಉಸಿರು ನೀರನ್ನೇ ಅಣ್ಣ ಮಾತಾಡು. ಅಲ್ಲ ಅಣ್ಣಯ್ಯ ಅಣ್ಣ ನಾನ್ ಪೆನ್ಷನ್ ಇದು ಪೋಸ್ಟ್ನಲ್ಲ. ಅಲ್ಲ ಸ್ವಾಮಿ, ನಮ್ಗೆ ಎಷ್ಟ್ ದಿವಸ ಆಯ್ತು ದುಡ್ಡೇ ಬಂದಿಲ್ಲ ಸ್ವಾಮಿ. ಅಕ್ಕ ನನ್ನ ಪೆನ್ಷನ್ ಇದು ಪೋಸ್ಟ್ ಆಫೀಸ್ ಅಲ್ಲ ಕಣಕ್ಕ. ಬಂದಿದ್ದೆಲ್ಲ ತಗೊಂಡ್ ತಿಂತೀರಂತಲ್ ಸ್ವಾಮಿ, ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಹೋಯ್ ಅಮ್ಮ, ನಾಲ್ಗೆ ಹತೋಟಿಕ್ಕೆ ಮಾತಾಡು. ನಾನು ಪೆನ್ಷನ್ ತಿನ್ನಕ ಪೋಸ್ಟ್ ಆಫೀಸ್ ಕುಡಿದ್ಬಿಟ್ಟು ಹೆಂಗ್ ಬೇಕು ಹಂಗೆ ಮಾತಾಡ್ಬೇಡಿ. ಅಲ್ಲ ಬಳ್ಳಾಪುರದ ನರಸಿಂಹರಾಜ್ ಅಲ್ವಾ ನೀವು? ಹೂನಕ್ಕ, ನಾವು ನರಸಿಂಹರಾಜು. ಮತ್ ನೀವೇಂತ ದುಡ್ಡೆಲ್ಲ ತಿಂತಾ ಇರೋದ್ ನಮ್ದೆಲ್ಲನ? ಓಯ್ ಅನ್ನ ತಿನ್ನ ಬಾಯಿಗೆ ಹೇಳ್ ತಿನ್ನ ಮಾತಾಡ್ಬೇಡ ಅಮ್ಮ, ನನ್ಗೆ ತಲೆ ರೇಗಿಸ್ಬೇಡ. ಆಗ್ರಿಂದ ನನಗೆ BP ರೈಸ್ ಆಯ್ತು. ಅಲ್ಲ ಸ್ವಾಮಿ, 6 ತಿಂಗಳು ದುಡ್ಡು ಬಂದಿಲ್ವಲ್ಲ ಸ್ವಾಮಿ ನಮ್ದು? 6 ತಿಂಗಳು ಬರ್ದಿದ್ರು ಹೋಗಿ ಹೋಗ್ ತಿನ್ಬಿಟ್ಟು ಅದಕ್ಕೆ ನನಗೆ ಫೋನ್ ಮಾಡಿ ನೀನ್ ಕೇಳಿದೆ. ನಿಮ್ ಮನೆ ಹಾಳಾಗೋಗ, ನಿಮ್ ಮನೆ ಎಕ್ಕುಟ್ಟೋಗ, ನಿಮ್ಗೇನು ಬರ್ಲಿಲ್ವಲ್ಲೋ, ನಿಮ್ಗೇನು ಆಗ್ಲಿಲ್ವಲ್ಲೋ, ನಮ್ ಪೆನ್ಷನ್ ದುಡ್ಡು ಏನಾಯ್ತೋ, ನಿಮ್ ಮನೆ ನಮ್ಮ ಮೊಟ್ಟೆ ಹೊರ್ದಂಗ್ ನಿಮ್ ಮೊಟ್ಟೆ ಉರಿಯ, ನಿಮ್ ಮನೆ ಹಾಳಾಗೋಗ, ನಿಂಗೆ ಹೋಗ್ತಾವಲ್ಲ ತೋಟದಾಗ ಕರೆ ನಾಗರಾವ್ ಕಚ್ಚ, ನಿನ್ ಬಾಯಿಗೆ ಮಣ್ಣು ಹಾಕ, ನಿನ್ ಕೈ ಮೇಲೆ ಕಾಲ ಮೇಲೆ ಲಾರಿನ ಬಸ್ ಹತ್ತಿಸ್ಕೊಂಡು ಹೋಗ. ಏನಪ್ಪ ದೇವ್ರೇ, ಇಂಥ ಪೋಸ್ಟ್ ಮ್ಯಾನ್ ಕೊಟ್ಬಿಟ್ಟಲ್ಲಪ್ಪ, ದುಡ್ಡೆಲ್ಲ ತಿನ್ಕೊಂಡು ಇಕ್ಕಂತಾನಲ್ಲಪ್ಪ, ಇವನ್ಗೇನು ಬರ್ಲಿಲ್ವಲ್ಲೋ. ಸತ್ತರ್ ಮನೆ ಮುಂದೆ ಬಡ್ಕೊಂತ ಮಿಂಟ್ರಿ ಗುಟ್ಟದ್ ಮುಂಡೆಲ್ಲ ನಾನ್ ಪೋಸ್ಟ್ ಅಲ್ಲ. ನಮ್ ಕುಡಿದ್ಬಿಟ್ಟು ನನ್ನ ಹೆಂಗ್ ಸಾಪಿಸ್ತೀರ? ನಿಮ್ ಮನೆ ಹಾಳಾಗೋಗ. ನಾನ್ ಪೋಸ್ಟ್ ಅಲ್ವಲ್ಲ, ಏನು ಅಲ್ಲ, ತಿಗೋರ್ದು ಊರ್ ಬಾಗ್ಲಾಗಿ ನಂದು. ನಮ್ ಪೆನ್ಷನ್ ಕಾಸು ಕೊಟ್ಬಿಡಪ್ಪ ಸ್ವಾಮಿ, ನಮ್ ಪೆನ್ಷನ್ ಕಾಸು ಕೊಟ್ಬಿಡು, ಬೇಕಾದ್ರೆ 100 ರೂಪಾಯಿ ಇಟ್ಕೊಂಡ್ಬಿಡು. ಯಾರೋ ಈಗ ಸತ್ತೋದ್ರೇನು ಹಂಗ್ ಸತ್ತೋದ್ರ ಮನೆ ಬಡ್ಕೊಂತಿರಲ್ಲ ಅಮ್ಮರ, ಕಮ್ಮಿ ಕುಡೀರಿ. ನಾನ್ ಪೋಸ್ಟ್ ಅಲ್ಲ 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 ನನ್ ನೋಡಿ ಇನ್ನು 3-4 ದಿನ ಹಿಂಗೆ ಮಾಡ್ರಿ. ನಾನು ಅಲ್ಲ ಅಂತ ಮ್ಯಾಗ್ ಕೊಟ್ಬಿಡ್ತೀನಿ ಅಕ್ಕ. ನನಗೆ ಎದೆ ನೋವು. ನೀನು ಪೋಸ್ಟ್ ಮ್ಯಾನೆ ಹೌದು ಹೌದು ಹೌದು. ನೀನ್ ಪೋಸ್ಟ್ ಮ್ಯಾನು ನರಸಿಂಹರಾಜು 1400 ಪೆನ್ಷನ್ ದುಡ್ಡು ಕೊಡು 6 ತಿಂಗಳು ದುಡ್ಡು ಕೊಡು. ಹಂಗೆ ಅನ್ಕೊಂಡ್ ಹಂಗೆ ನಿಮ್ ಜೀವ ಹೋಗ್ಬಿಟ್ರಪ್ಪ. ನಾನ್ ತಿಂದಿದ್ರು ನಮ್ಮ ನಾಳಾಗೋಗಿ. ನಾನು ಇದೇ ನಮ್ಮ ನಿಂಗೆ ನಾವು ಅಯ್ಯೋ ಅನ್ಸತಿ ಇರ್ತಾ ನಿಮ್ ಫ್ರೆಂಡ್ಸ್ ಗಣಸತ್ ತಿನ್ನಕ್ಕೆ ನಾನು ತಲೆಡಕ್ಕೆ. ಯಾಕೋ ನಮ್ ದುಡ್ಡೇ ಬೇಕಾಗಿತ್ತನೋ? ನನ್ ಗಂಡ ಸತ್ತೋದ, ವಿದ್ವೆ ಪೆನ್ಷನ್ನು, ಅಂಗವಿಕಲರು ಪೆನ್ಷನ್ನು ಎಲ್ಲ ತಗೊಂಡು ನುಂಗ್ಕೊಂಡು ನೀರ್ ಕುಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ಯ. ಕುಡಿದ್ಬಿಟ್ಟವ್ರಿ ಎಲ್ಲೋ. ನನ್ಗೆ ಯಾಕೆ ಫೋನ್ ಮಾಡ್ತೀರಾ? ಪೋಸ್ಟ್ ಅಲ್ಲಿ ಮಾಡ್ರಿ ಅಮ್ಮಣಿಯರ ಅಪ್ತೀರಾ, ಹೌದಿರಾ, ಅಕ್ಕ ಇದ್ದೀರಾ, ಅಣ್ಣ ಇದ್ದೀರಾ, ಅಕ್ಕ ಇದ್ದೀರಾ, ಹೋದ್ರ ಹಂಗೆ ಹೋದನ ಹೋಗಲ್ವಲ್ಲ. ನನ್ನ ಯಾಕ ನಿಮ್ ಮನೆ ಹಂಗೆ ಗುಡ್ಸಿ ಗುಂಡಾದ್ರ ಹಾಳಾಗೋಗ. ಏನ ಪೋಸ್ಟ್ನಲ್ಲ ರೀ. ನಾನು ನರಸಿಂಹರಾಜು BN ಪ್ಲೇಟ್ ನರಸಿಯಪ್ಪ. ಖಂಡಿತ ಅಲ್ಲ ಸಾಯಿ. ನಿಮ್ ಖಾಲಿ ಮುಗಿಸಿ ನನಗೆ ಫೋನ್ ಮಾಡ್ಬೇಡಿ. ಜೀವ ಉಳಿಸ್ರಿ, ನಮ್ ಜೀವ ಉಳಿಸ್ರಿ. ಪೋಸ್ಟ್ ಮ್ಯಾನ್ ನರಸಿಂಹರಾಜು, ನೀನ್ ಪೋಸ್ಟ್ ಮ್ಯಾನ್ ನರಸಿಂಹರಾಜು. ದುಡ್ಡು 1100 ನೋಡು. ಆಸ್ಪತ್ರೆ ಕಾಸು ನಮ್ ಕಾರಲ್ಲಿ ಕರ್ಕೊಂಡೋಗಿ ಒಂದ್ 2 ನಾಯಿ ತಿಂತು ಸತ್ಯ. ಇದು ಹಿಂದಿನ ಕನಸು, ಡ್ರಾಯರ್ ಕನಸು. ಹೇಳಿ ಅಕ್ಕ. ಅದೇ ನಮ್ಮ ಮನೇಲೆ ಬಂದು ಒಂದ್ 2 ದಿವಸ ಇದ್ವು ಆರಾಮಾಗಿ. ಇದೆಲ್ಲ ಫೈನಲ್ಲಿಗೆ ಲಾಸ್ಟಿಗೆ ಹೊಡೆಯ ಗೂಟ ಕಡಿಕಣಂಗೆ ಆಗುತ್ತಲ್ಲ ನನಗೆ. ಮಾತ್ರೆಗಳು 100 ಖಾಲಿ ಆದ್ವೇನು. ಆಯ್ತಕ್ಕ. ಇದು ಅಲ್ಲ ಸರ್, 1 ನಿಮಿಷ ನಾನ್ ಮಾತಾಡಕ್ ಅವಕಾಶ ಮಾಡ್ಕೊಡಿ. ಆಯ್ತು. ನಮ್ದು ಸಪ್ರೇಟ್ ಆಗಿ ರೂಮ್ ಇದೆ. ಅಯ್ಯೋ ತಗೊಂಡೋದು ಅದೇ ಜಾಗಕ್ಕೆ ಹೋಗ್ತಾ ಇದ್ ಮಾತು. ಅದೇ ಜಾಗ ನಮ್ದು ಸಪ್ರೇಟ್ ಆಗಿ ರೂಮ್ ಇದೆ. ಅಲ್ಲಿ ಬಂದ್ರೆ ಸರ್ ನಾನ್ ನಿಮ್ಮ ಹತ್ರ ಒಂದೇ ಒಂದು ಡೈರೆಕ್ಟ್ ಮಾತಾಡಲ್ಲ ಸರ್. ಏನಕ್ಕೆ ಫೋನ್ ಮಾಡ್ತಾರೋ? ಒಬ್ಬರನ್ನ ಕಂಡಿರೋದು ಮಾಡ್ಲಿಲ್ವಲ್ಲ ನನಗೆ ಸರ್. ನಾನು ಹೇಳಿ ಅಕ್ಕರೆ, ನಿಮ್ಮ ಹತ್ರ ಒಂದೇ ಒಂದು ಮಾತು ಕೇಳಲ್ಲ ಸರ್, ಬೇಜಾರು ಮಾಡ್ಕೊಂಬೇಡಿ. ಇದೊಂದು ಕೆಳಗಡೆದೊಂದು ಬಿಟ್ಬಿಟ್ಟು ಇನ್ನೇನ್ ಕೇಳಿ ಅಕ್ಕ. ನಾವು ಬೇಕಾದ್ರೆ ನೋಡಿ ಎಲ್ಲಿ ತಂದ್ಕೊಡು ಅಂದ್ರೆ ಅಕ್ಕಿ ರಾಗಿ ಮಾಡಿರೋ ತಂದು ಕೊಡ್ತೀನಿ. ರಾಗಿ ಅಕ್ಕಿ ರಾಗಿ ಬೇಳೆಗೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ನಮ್ಗೇನು ಕೊರತೆ ಇಲ್ಲ ಸರ್. ಗೊತ್ತಾಯ್ತು ಅಲ್ಲಿಗೆ. ಹೇಳಿ ಅಕ್ಕರೆ ಮಾತ್ರೆ. ಏನ್ ಗೊತ್ತಾ ಸರ್, ನೀವು ಒಪ್ಪೋದಾದ್ರೆ ಖಂಡಿತ
ಓ ನೀವು ಒಪ್ಪೋದಾದ್ರೆ ಹೇಳಿ. ನಾವಿಬ್ರು ಜೊತೆಲಿ ಸೇರ್ಕೊಂಡು ಲೈಫ್ ಇದೇ ಗೊತ್ತಾಗಲ್ಲ ನನಗೆ. ಆಲೆ ನಾ 3 ಸಲ ಮೆಟ್ನಾಗ ಹೊಡೆದಂಗ ಆತಕ್ಕ. ಯಾವಾಗ ಗಂಡ ತೀರೋಗ್ಯವ್ರಂದ್ರು ಇದನ್ನ ಕೇಳಿ ಕೇಳಿ ಈಗ ಒಂದು ಅನುಭವ ಇದೆ. ಇನ್ನು 2 ಡ್ರಾಯರ್ ಚೆನ್ನಾಗಿದಾವಕ್ಕ. ನಮ್ಮನ್ನ ಯಾಕೆ ಸಂಸಾರ ಮನೆ ಸೊಳ್ಳೆಗಳು ಕಡಿತಾವೆ, ಈಚೆ ಕಡೆ ಚಾಪೆ ಕೊಡ್ತಾರೆ ನಮ್ಮ ಮನೆಗೆ. ಅಲ್ಲೇ ಹೋಗಿ ಮನೆ ಅಲ್ಲ ಒಂದು ನಿಮಿಷ, ನೀವು ಲೇಡೀಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ನೀವು ನಾವು ಏನ್ ಗೊತ್ತಾ, ನಾವು ಯಾವಾಗ ಬೇಕಾದ್ರೂ ಮಾತಾಡ್ಬೇಕಾದ್ರೆ ನಾವು ಫಸ್ಟ್ ಲೇಡೀಸ್ ಫಸ್ಟ್ ಮಾತಾಡ್ಬೇಕು ಸರ್. ಲೇಡೀಸ್ ಫಸ್ಟ್ ಮಾತಾಡ್ಬೇಕಂತಂದ್ರೆ ನಾವಿಬ್ರು ಜೊತೆ ಏನಕ್ ಮಾಡ್ತಾರಪ್ಪ ನಿನಗೆ ಪರಮಾತ್ಮ. ಎಲ್ಲಿದ್ಯೋ ತಿರುಪತಿ ವೆಂಕಟರಮಣ ಸ್ವಾಮಿ. ನಾವು ನೀವೆಲ್ಲ ಒಪ್ಪಿದ್ರೆ ನಾವಿಬ್ರು ಜೊತೆಲಿ ಸೇರ್ಕೊಂಡು ಯಾವ್ದಾರ ಒಂದು ಟೆಂಪರಲ್ಲಿ ಮದುವೆ ಆಗ್ಬಿಟ್ಟು ಲೈಫ್ ನ ಲೀಡ್ ಮಾಡ್ಕೊಂಡು ಹೋಗ್ಬೋದು ಸರ್. ನೀವೇನ್ ನನಗೇನು ಕೊಡ್ಬೇಕಾಗಿಲ್ಲ. ಬೇಕಾದ್ರೆ ನಾನು ತಿಂಗಳಿಗೆ ನಿಮ್ಗೆ ಒಂದು 10,000 ಸಂಬಳ ಕೊಡ್ತೀನಿ. ಏನಿಲ್ಲ, ನಾವು ರೂಮಲ್ಲಿ ಮಾಮೂಲಿ ಏಕಾಂತದಲ್ಲಿ ಸೇರ್ಕೊಂಡು, ನಮ್ದು ಸಪ್ರೇಟ್ ರೂಮ್ ಇದೆ. ನಿಮ್ದು ಅಂಡ್ರಿವೇರ್ ಅದು ಅರ್ಧೋಗಿರೋದು ಹಾಕೊಂಬರ್ಬೇಡಿ ಸರ್. ಬರ್ಬೇಕಾದ್ರೆ ನಂಗೆ ನೋಡಿದ್ರೆ ತುಂಬಾ ನಾಚಿಕೆ ಆಗುತ್ತೆ. ಆ ತಿಕ್ಕುತ್ತವೆಲ್ಲ ತೂತ ಬಿದ್ದಿರೋದಾ ತಾಯಿ ಅಕ್ಕವೇ. ಈ ಮಳೆಗಾಲ ಟೈಮು ಸೊಳ್ಳೆ ಈಚೆಗಡೆ ಚಾಪೆ ಅಲ್ಲಿಗೆ ಹೋಗುವಂತಾರವು. ನಮ್ಮ ಮನೆಗೆ ಕೇಳಿ ನಮ್ಮ ಮನೆಗೆಲ್ಲ ಇನ್ನ ಮಕ್ಕಳು ಮರಿ ಎಲ್ಲ ಈಚೆಗೆ ಹಾಕ್ತಾರ. ತಾಯಿ ಸೊಳ್ಳೆ ಕಡಿಕೊಳಕಲ್ಲ. ನೀನ್ ಕಾಲಿಗೆ ಬೀಳ್ತೀನಿ ಎಲ್ಲ ಬೇರೆ ಕಡೆ ನೋಡ್ಕೊಳವು. ಅಲ್ಲ ಸರ್, ಒಂದ್ ನಿಮಿಷ ನಮ್ಗೂ ನೀವು ಮಾತಾಡಕ್ ಅವಕಾಶ ಕೊಡ್ಬೇಕು ಸರ್. ಎಷ್ಟು ಮಾತಾಡ್ತೀಯ ಅಕ್ಕ? ತಲೆ ನೋವು ಬಂತು, ನೆಗಡೆ ಮೂಗ್ ಬೇರೆ ಕಟ್ಕೊಂಡಂಗ ಆಗ್ತಾ ಐತೆ. ಒಂದು ನಿಮಿಷ ಸರ್ ಅವಕಾಶ ಮಾಡ್ಕೊಡಿ. ಇದು ನಿಮ್ಮ ಇದು ಪರಮಾತ್ಮ. ಯಾವ ದೇವ್ರು ಇಲ್ವೇನು ಪರಮಾತ್ಮ? ಅಲ್ಲ ಸರ್, ನಿಮ್ ಅಂಡರ್ವೇರ್ ತೂತಾಗಿದ್ಯಲ್ಲ, ಅದು ಮುಂದ್ಗಡೆ ಆಗಿದ್ಯಾ ಹಿಂದ್ಗಡೆ ಆಗಿದ್ಯಾ ಸರ್? ಅಲ್ಲ, ಮುಂದ್ಗಡೆ ಆಗಿದ್ರೆ ಹುಚ್ಚು ಹೋಗ್ಬೇಕಾದ್ರೆ ಹಂಗೆ ಏನ್ ತೆಗಿಯಂಗಿಲ್ಲ. ಹಿಂದ್ಗಡೆ ಆಗಿದ್ರೆ ಯೋಳ್ಬೇಕಾದ್ರೆ ಏನು ಬಿಚ್ಚಂಗೆ ಇಲ್ಲ. ತೂತಾಗಿವಾಗ ಅಷ್ಟೇ, ಇನ್ನ ಏನು ದೊಡ್ಡೋಗಿಲ್ಲ. ನಮ್ ಕತೆ ಹೇಳಿದ್ರೆ ನೀವು ಏನಕ್ಕೆ ಎಲ್ಲ ಸುತ್ತ ಹಾಕಿದಾರಕ್ಕೋ ಮನೆಯಲ್ಲಿ. ಇದು ಏನೇನೋ ಎಲ್ಲೆಲ್ಲ ಹೋಗ್ತೀಯ ನೀನು ಹಂಗೆ ಹಿಂಗೆ ಅಂತ. ನಾನು ಎಲ್ಲೂ ಹೋಗಿಲ್ಲ. ಶ್ರೀರಾಮಚಂದ್ರ ಇದ್ದಂಗ ಅಕ್ಕ ನಾನು. ಸರ್ ಹಂಗಾಯ್ತು ಅಂತ ನೀವು ಆತರ ಇದ್ರೆ ನೀವು ಸೀದಾ ಬಂದ್ಬಿಡಿ ಸರ್. ನೀವು ನಮ್ಮ ಮನೇಲಿ ಇರ್ಬೋದು. ಬೇಕಾದ್ರೆ ನಾನು ಡ್ಯೂಟಿಗೆ ಹೋಗಿ ಬರೋಷ್ಟೊತ್ತಿಗೆ ನಮ್ಮ ಮನೇಲಿ ಒಂದು ನಾಯಿ ಇದೆ. ನಾಯಿಗೆ ಅನ್ನಪನ್ನ ಹಾಕೊಂಡು ನಾಯಿಗೆ ವಾಕಿಂಗ್ ಮಾಡಿಸ್ಕೊಂಡು ಏನಿಲ್ಲ, ಆಮೇಲೆ ಮನೆ ಸಾರಿಸ್ಕೊಂಡು ಆರಾಮಾಗಿ ಮನೆ ಹತ್ರ ಇರಿ ಸರ್. ಕಾರು ಪಾರು ತೊಳ್ಕೊಂಡು ಆಮೇಲೆ ನೈಟು ನಾನು ಬಂದ್ಮೇಲೆ ನನ್ಗೆ ಡ್ರೆಸ್ ಚೇಂಜ್ ಮಾಡಿಸೋದು, ಸ್ನಾನ ಮಾಡಿಸೋದು ನನ್ಗೆ. ಸ್ವಾಮಿ ಎಲ್ಲಿದ್ಯೋ? ಸಿಕ್ಕಂಬೂರ್ ಚೌಡೇಶ್ವರಿ ಹೋಗ್ತಾ ಆಯ್ತು. ಅಯ್ಯಪ್ಪ ಎಲ್ಲಿದ್ಯೋ? ಹೆಂಗು ಸೀರೆ ಟಂಕ್ ಮಾಡ್ದಲ್ಲ ಪರಮಾತ್ಮ. ಇಷ್ಟು ದಿನ ತಕ ಒಂದೊಂದ್ ಚೂರು ಬೆಳಿತಿದಂಗೆ ಮಂಡೆ ಕೊಟ್ರೆ ಮುಂದಲ್ಲ. ಯಾವ ದೇವ್ರು ಇಲ್ವೇನೋ ಪರಮಾತ್ಮ. ಸ್ವಾಮಿ ನಿಮ್ಮಮ್ಮ ಇನ್ನೊಂದ್ಸಲ ಮಾಡಿ ತಾಯಿ. ಅಲ್ಲ ಸರ್, AC ಟ್ರೈನು ಎಲ್ಲ ಬೇರೆ ಬಗ್ಗೆ ಹತ್ಬಿಡಿ ನೀವು ಅಂಕಲ್. ನೀವು ಈ ತರ ಎಲ್ಲ ಮಾತಾಡ್ಬೇಡ್ರಿ ಹಂಗೆ ಹಿಂಗೆ ಅಂತ ಹೇಳಿ. ಅವೆಲ್ಲ ಇವರು ಎಲ್ಲ ಹುಡುಗರ ಗಂಟವ, ಸಂಘದ ಹುಡುಗ ಗಂಟವ ಸ್ಪೋರ್ಟ್ಸ್ ಹೋಯ್ತವಲ್ಲ, ಅವ್ರ ಮಕ್ಳಿಗೆ ಹೋಗಿ ಕುತ್ಕೊಂಡಿದ್ದೆ. ಹೆಣ್ಮಕ್ಳು ಅದೆಂತದ್ದು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟ ಸ್ಪೋರ್ಟ್ಸ್ ಹೋಗಿದ್ರು. ತಿರ್ಗಾ ಅದೆಂತದ್ದು ಊರ್ತವ್ ನಿಲ್ಲಿಸ್ಬಿಟ್ಟು ಇಳಿಸಿ ಇವ್ರು ಹಿಂದಗಡೆಗೆ ಅದೆಂತದ್ದು ಈ ಜನಗಳು ಕುತ್ಕೊಂತಾರಲ್ಲ ಇವ್ರು ಮಾಮೂಲಿ ಜನ, ಅಲ್ಲಿ ಕೂರ್ತಿದ್ರು ಕರ್ಕೊಂಡು ಹೋಗಿ. ತಿರ್ಗಾ ತಲೆ ಹೊಡ್ಕೊಂಡು ಬೇಡ ಇಳಿಸಿದ್ ನಿನ್ಗೆ. ಈಗ ಅದು ಎಲ್ಲ ಇದು ಸೆಕ್ಸ್ ಮಾತಾಡ್ತಾರೆ ಅಂತ ಇಂಗ್ಲಿಷ್ ನ ಮಾತಾಡ್ಕೊಂಡವ್ರು. ನೀನ್ ಯಾಕೆ ಸೆಕ್ಸ್ ಮಾತಾಡಕ್ ಹೋಗಿದ್ದೆ? ಒಂದು ತಾಯಿ ಹಾಕಿ ಯಾವ ಫೋನ್ ಮಾಡಿ ಕೂಟ್ರು ನನಗೆ ತಲೆ ಹೊಡ್ತಾ ಮಾತಾಡಿ ಸರಿ ಕೆಟ್ಟಣಂಗ ಆಗೋದು. ತಿರ್ಗಾ ಎಂತದ ಊರ್ತಾವ ಕ್ರಾಸಿಂಗ್ ಬಂತು, ನೀರ್ ಊರ್ತಾವಲ್ಲ ಬಾಣವರ ಎಲ್ಲೋನು. ಆಮೇಲೆ ಅವ್ರ ಯಾರನ್ನ ಕರ್ಸಿ ಇವ್ರನ್ನ ಇಂಗ್ಲಿಷ್ ನಾಗ ಹೇಳಿ. ಯಾರು ನೀನು? ನೋಡಿ, ನಾನ್ ಕವಿತಾ ಅಂತ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ತುಂಬಾ ರೆಡಿ ಆಗಿದ್ದೀನಿ. ಲಿಪ್ಟಿಕ್ ಎಲ್ಲ ಹಾಕೊಂಡಿದೀನಿ. ನಾನು ಕೂದಲೆಲ್ಲ ಬಾಚ್ಕೊಂಡಿದೀನಿ. ಸ್ಟಿಕ್ಕರ್ ಇಕ್ಕೊಂಡಿದೀನಿ. ಏನ್ ಕೇಳಿದ್ರೆ ಅಕ್ಕ ನಾವು ಇವಾಗ ಇದು ಯಾರ ನಂಬರ್ ಹೇಳಿ? ನಾನ್ ಕವಿತಾ. ಇದು ಕವಿತಾ ಅಲ್ಲ, ನಮ್ಗೆ ಇರ್ಬೇಕು. ನಾನ್ ಕವಿತಾ ಅಂತ. ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ನೀನ್ ಯಾರು? ನಾನ್ ನರಸಿಂಹರಾಜು ಅಂತ, ಬಳ್ಳಾಪುರ. ನಿಂಗ್ ಮದ್ವೆ ಆಗಿದ್ಯಾ? ನಾಳೆ ಮಕ್ಕಳೆಲ್ಲ ಮದುವೆ ಪದವಿರ್ಲಿ ರವೀಂದ್ರ ಮನೆಯಲ್ವರ. ಅಲ್ಲ, ನಿನ್ ಮದ್ವೆ ಆಗಿದ್ಯಾ? ಬಾ, ನಾನು ನಿನ್ ಮದ್ವೆ ಆಗೋಣ. ನಮ್ಮ ತಿಂಗಳು ಬಿಟ್ರೆ ಅವ ಅಕ್ಕ ಇಕ್ಕೋ ಯಾವ್ದೋ ರಂಗ್ ನಂಬರಿಗೆ ಮಾಡಿದೀನಿ. ಹಲೋ ಹಲೋ, ನೋಡು, ಆತರ ಬೇಜಾರ್ ಮಾಡ್ಕೊಂಬೇಡ. ನನ್ಗಿನ್ನು 42 ತುಂಬ 43 ಬಿದ್ದೈತೆ. ನಂಗೆ ಯಜಮಾನ್ರು ಸತ್ತೋಗೋರೆ.
ಅಯ್ಯೋ ನಮ್ಮ ಒಬ್ಬರನ್ನ ಗಂಡ್ರ ಬದುಕಿದ್ರು ಮಾಡ್ಲಿಲ್ವಲ್ಲ, ಬರೇ ಗಂಡಸತ್ತೋದಾರ ಮಾಡ್ತಾರಲ್ಲ ನೀವು ಇಲ್ಲಿ 100ನೇ ಒಂದೇಳು ಕಣಕ್ಕ ನೀನು ಗಂಡಲ್ದಾರ್ ಮಾಡಿರೋದು. ಏನಪ್ಪ 100ನೇ ಒಂದೇಳು ನೀನು ಗಂಡಲ್ದಾರ್ ಮಾಡಿರೋದು. ಈಗ ಬರೇ ನನ್ ಗಂಡಸತ್ತೋದ ನೀವ್ ಏನಾಗಿ ಸತ್ತೋದಕ್ಕ, ಏನಾಗಿ ಸತ್ತೋರು? ನಾನು ಬಟ್ಟೆ ಹೋಗಿ ಕಸ ಗುಡ್ಸು ಅಡಿಗೆ ಮಾಡು ಅಂತ ಹೇಳ್ತಿದ್ದೆ, ಅದ್ ಮಾಡಿ ಮಾಡಿ ಸುಸ್ತಾಗಿ ಫುಲ್ ಸಣ್ಣಗಾಗಿ ಸತ್ತೋಗ್ಬಿಟ್ಟ. ಅವ್ರ ಕೈ ಬಟ್ಟೆ ಹೋಗ್ಸಿವ, ಅವನ ಕೈ ಬಟ್ಟೆ ಒಗ್ಸಿವೆ, ತಿಂಡಿ ಮಾಡಿಸಿವೆ, ಅಡಿಗೆ ಅವನು ಅಂತಾರೆ ಗಂಡ ದೇವ್ರ ಸಮಾನ ಅಲ್ವರ. ದೇವ್ರಾದ್ರೆ ಏನು ದೇವ್ರು? ಮತ್ತೀಗ ನಮ್ಗೆ ತೊಂದ್ರೆ ಕೊಡಲ್ವಾ ರಾತ್ರಿ ಹೊತ್ತು? ಅದಕ್ಕೆ ಅಲ್ವ ಜನ ಪ್ರಪಂಚ ಗಂಡು ಹೆಣ್ಣು ಅಂತ ಮದುವೆ ಮಾಡೋದು. ಮತ್ತೆ ನೀನು ನಾನು ಆಗನ್ ಬಾ. ಅಲ್ಲ, ಒಬ್ಬರು ಮದುವೆ ಆದ್ಮೇಲೆ ಮಕ್ಳು ಮರಿ ಯಾವ ನಿಮ್ಗೆ? ಮಕ್ಳು ಮರಿ ಇದಾವೇನಕ್ಕ? 6 ಇದಾವೆ, ಇನ್ನೊಂದ್ ಮಾಡಿವಂತೆ ಬಾ ನೀನು. ನೀನ್ ಎಷ್ಟು ಜನ ಕೊಟ್ಟು ಸೂಳೆ ಮುಂಡಲ್ಲ ನೀನ್. ನಾವು ನಿಮ್ಮ ಅಮ್ಮನ್ನ ಮಕ್ಳು ಮರಿ ನೋಡ್ಕೊಂಡು ಅವರೇ ಗಂಡ ಅಂತ ತಿಳ್ಕೊಂಡಿರು. ಇಂಥವೆಲ್ಲ ಮಾಡಬಾರ್ದು. ಅದರಿಂದಲೇ ಕೊರೋನಾ ಏಡ್ಸ್ಬಾರ್ದು ಬಂದು ನಿಮ್ಮಂತರು 100 ಜನ ಕಾಯಿಲೆ ತಂದಿಕ್ಕದು. ಈಗ ಮದ್ವೆ ಆಗ್ತೀಯ ಇಲ್ಲೋ ನೀನ್ ಹೇಳು ನರಸಿಂಹ? ಇಲ್ಲ, ನಂಗೆ ಮದುವೆ ಆಯ್ತಕ್ಕ. ಮದ್ವೆ ಆಗಿರ್ಲಿ, ಈಗ ಮದ್ವೆ ಆಗಿರ್ಲಿ, ಏನಿಲ್ಲ, ನಾವ್ ಹೋಗಿ ಎಲ್ಲಾನ ಮದ್ವೆ ಮಾಡ್ಕೊಳೋಣ. ಹೆಂಗಸರು ಮಕ್ಳು ಕೆರ ಅರ್ಧ ಹೋಗ್ತಾರೆ. ನಮ್ಮ ಮನೆಗ್ ಬಟ್ಟೆ ಒಕ್ಕೊಂಡು ಇರಿವಂತೆ. ಬಟ್ಟೆನಾ ಒಕ್ಕೊಂಡು ಇರಿವಂತೆ ನಮ್ಮ ಮನೆಗೆ. ನಾನಾ? ನಿಮ್ ಬಟ್ಟೆ ಒಕ್ಕೊಂಡು ನಾನಿರ್ಬೇಕಾ? ಎಷ್ಟು ಆರ್ಡರ್ ಮಾಡಿ ಸೂಳೆ ಮುಂಡಲ್ಲ ಯಾಕೆ ಮುಂದೆ ಬಿಟ್ಟು ಮುಂದೆ ನಾನು ಮನೆಗೆ ನಾನು ಅಚ್ಚುಕಟ್ಟಾಗಿ ಎಲ್ಲಿ ಚೊಂಬಿತಿಯವ್ರು ಎಲ್ಲಿ ಪಾತ್ರೆ ಇಕ್ಕಿಯವ್ರು ಅನ್ನೋದು ನೋಡಿಲ್ಲ ನಾನು. ಈಗ ಅದಕ್ಕೆ ನೀನ್ ಗಂಡ್ ನಿಗಿರ್ಕೊಂಡು ಹೊಡೆದೇ ಇರೋದು ನೀವು ಮಿಂಡ್ರಿ ಬಿಟ್ಟೈತ್ ಮುಂದೆ. ನಮ್ಮ ಯಜಮಾನ್ರು ಇದ್ದೀರಿ, ನಿನ್ಗೆ ಏನ್ ಮಾಡ್ತೀವಿ ಗೊತ್ತಾ? ಈಗ ಯಜಮಾನ್ ಕೂಡ ಹಾಕಿರಲ್ವಾ, ನೀನ್ ಯಾವಾಗ ತಗೋಗಿವ ನೀನು? ನಮ್ಮ ಯಜಮಾನ್ರು ಇದ್ದೀರಿ ನಿನಗೆ ಈಗ ಸೂಟ್ ಮಾಡಿಸ್ಬಿಡ್ತಿದ್ದೆ. ನಿಮ್ಮ ಹಲೋ ರಾಗಿ ಇಲ್ಲ, ಅಕ್ಕಿ ಇಲ್ಲ, ಇದು ಫುಲ್ಲಿ ತಗಲ್ಕೊಂಡ್ರಿ ಇವಳು ಅಲೆ. ಈಗ 2 ದಿನದಿಂದ ಹೆಂಗೋಯ್ತು ನನ್ನ ಜೀವ, ಮಾತ್ರ ಹಿಂಗಿರಲ್ಲ. ಬೇಕಲ್ ನಂಬರ್ ಮಾಡಿದ್ರು ನೋಡಿ. ಬೇಕಿಲ್ ನಂಬರ್ಗಲ್ಲ, ನಂಬರ್ಗೆ ನನಗ್ ಸುಮ್ನೆ ಸಿಟ್ಟ ತುಸ್ಬೇಡ, ಗೊತ್ತಾಯ್ತಾ? ಈಗ ನೀನು ನನ್ ಜೀವನಾಂಶಕ್ಕೆ ಅದೇನ್ ಕೊಡ್ತೀಯ ಇಲ್ವೋ? ಕೊಡ್ತೀನಿ. ಯಾಕೆ ಇದು ಅಲ್ಲ, ಅದನ್ನ ಕೊಟ್ಟು ಸಾಕಾಗೈತಲ್ಲ, ಇನ್ನ ಏನ್ ಕೊಡ್ತೀಯ? ಎಲ್ಲೋ ಶಿವ ಅಂತ ಹೊರಟ್ನಲ್ಲ ಈಗ. ಇನ್ನ ಕೊಡ್ಬೇಕ? ವಯಸ್ಸಾದ್ಮೇಲೂ ನಮ್ ಕೈಲಿ ಆಗಲ್ಲಪ್ಪ, ನಮ್ ಕೈಲಿ ಆಗಲ್ಲ, ನಮ್ ವಯಸ್ಸಾಗೈತೆ, ನಮ್ ಕೈಲಿ ನೀರ್ ಕೊಡ್ ಕುಡಿಯಕ್ ಮಗ, ನಮ್ ಕೈಲಿ ಆಗಲ್ಲ. ಆಯ್ತವ, ನೀನ್ ಯಾರ ಕೈಗನ ಕೊಟ್ಕೋ, ಗೊತ್ತಾಯ್ತಾ? ನನಗ್ ಜೀವನಾಂಶಕ್ಕೆ ಏನ್ ಕೊಡ್ತೀಯ ಕೊಡು. ಜೀವನಾಂಶಕ್ಕೆ ಬರ್ಕ ಏನ್ ಬರ್ಕೋ ತರ್ಕ ಅವೆಲ್ಲ ಇಲ್ಲ, ಮುಚ್ಕೊಂಡ್ ಕೊಟ್ರೆ ಸರಿ. ಕಲ್ಪಟ್ಟಿ ಹಿಡ್ಕೊಂಡ್ ಮನೆ ತಗ ಬಂದ್ರೆ ನಾನು ನಿನ್ನಂತರ 150 ಜನ ನೋಡಿದ್ ಎಲ್ಲೆಲ್ಲ ಬಿದ್ ಬಂದೆ. ನಿನ್ಗೇನ್ ಲಾಸ್ಟ್ ನಿನ್ಗೆ ಅದು ಸಿಗಲ್ಲ. ನಿಂದು 6 ಅಡಿ 3 ಅಡಿ ಏನ್ ಕೊಟ್ಬಿಟ್ಟಿರಲ್ಲ ಹೇಳ್ತೀಯ ಅಲ್ಲ. ನಮ್ ಮನೆಗೆ ನಮ್ಮನ್ನ ಯಾರು ಕೇಳಲ್ಲ. ಏನಂತ ನಿಮ್ ಮನೇಲಿ ಹೇಳಿದ್ರ ನಂತಕ್ ಬಾ ಅಂತ? ನಂತಕ್ ಬಾ ಅಂತ ಮನೇಲಿ ಹೇಳಿದ್ರ ನಿಂಗೆ? ಅವ್ರು ನಿಂದು ನೀನ್ ಯಾರು ನೀನು? ಎಲ್ಲ ನನಗೆಲ್ಲ ಇವ್ರು ಸಾಹೇಬ್ರೆಲ್ಲ ಹೇಳಿದ್ರು, ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ನಡಿ ನಾವು ಬರ್ತೀವಿ, ಅವು ಹಂಗೆ ಹಿಂಗೆ ಅಂತ ಎಲ್ಲ ಧೈರ್ಯ ಕೊಟ್ಟಿದ್ದಾರೆ. ಓ ನೋಡಪ್ಪ, ನನ್ ಸಂಸಾರ ನೀನ್ ನನ್ ಪಕ್ಕದಾಗ ಮನಿಕೊಂಡ್ಬೇಕಾರೆ ಅವ್ರು ನಿನ್ಗೆ ಹೇಳಿರ್ಲಿಲ್ಲ ಬಂದ್ ಮನಿಕೋ ಅಂತ, ಗೊತ್ತಾಯ್ತಾ? ಎಲ್ಲಿ ಮನಿ ಕಂಡಿರಿ ನಿಮ್ ಪಕ್ಕದಾಗೆ? ಎಲ್ಲಿ ಮನಿ ಕಂಡಿಲ್ಲ ಅಂತ ಕೇಳು. ಯಾಯ ತೋಪ ಕರ್ಕೊಂಡ್ ಹೋಗಿದ್ಯಾ, ಯಾಯ ತೋಟ ಸಾಲಿ ಕರ್ಕೊಂಡ್ ಹೋಗಿದ್ಯಾ, ಯಾಯ ಮನೆ ಕರ್ಕೊಂಡಿದ್ಯಾ, ಎಷ್ಟ್ ಲಾಡ್ಜಿ ಕರ್ಕೊಂಡ್ ಹೋಗಿದ್ಯಾ, ಗೊತ್ತಾಯ್ತಾ? ಮಗು ಆದ್ಮೇಲೆ ಎಲ್ಲಾರ ಕರ್ಕೊಂಡ್ ಹೋಗಿದ್ರೆ ಪೈರ್ ಹಾಕಕ್ಕೆ
ಕಳೆ ಕೀಳಕ್ಕೆ, ಆಮೇಲೆ ಹೊಲ ಕುಯ್ಯಕ್ಕೆ, ತೆನೆ ಕುಯ್ಯಕ್ಕೆ ಹಿಂಗ ಕರ್ಕೊಂಡೋಗಿ ಕೆಲಸ ಮಾಡಿಸಿ ಆದ್ಮೇಲೆ ಕೂಲಿ ಕೊಟ್ಟು ಅವ್ರ ಮನೆ ಕಳ್ಸಿದೀವಿ ನಾವು. ತೋಟ ಸಂದಿ ಕರ್ಕೊಂಡೋಗಿ ತಡಿ. ಅವೆಲ್ಲ ನಿನ್ಗೆ ಹೇಳಿಕೆ ಅದ. ನೀನು ಪೈರ್ ಹಾಕಕ್ಕೆ ಕಳೆ ಕೀಳಕ್ ಕರ್ಕೊಂಡೋಗಿಲ್ಲ ನನ್ನ, ನೀರ್ ಹಾಯ್ಸಕ್ ಕರ್ಕೊಂಡೋಗಿದ್ದೆ. ನೀರ್ ಹಾಯ್ಸಕ್ ಕರ್ಕೊಂಡೋಗಿದ್ದಿದ್ ನೀನ್ ನನ್ನ. ನೀರ್ ಹಾಯ್ಸಕ್ ನಮ್ದು ನೀರು ಬೋರ್ ನಿಂತೋಗಿ ಅಲ್ಲಿ ಎಷ್ಟು 10 ವರ್ಷ ಆಯ್ತು, 11 ವರ್ಷ ಆಗ್ಲಿಲ್ಲ ನಮಗ. ನಾನ್ ಹೇಳ್ತಿರೋದು ನಿಮ್ ಮನೆಗಿರೋ ಹೊಲ್ದಾಗಿರೋ ಬೋರ್ ಆಗಲ್ಲ. ಎರಡು ಬೋರ್ನು ಸುಮ್ಮನಾಗಿ ಹೋಗಿ ಎಲ್ಲ ತೆಂಗಿನ ಗಿಡ ಎಲ್ಲ ಗೋಳೆ ಹೊಡೆದ್ ನಿಂತವೆ. ನಾನ್ ಹೇಳ್ತಿರೋದು ನಿಮ್ ಹೊಲ್ದಾಗಿರೋ ಬೋರ್ ಅಲ್ಲ, ನಿನ್ ಬೋರಾಗಿ ಬರ್ತೈತಲ್ಲ ನೀರು, ಅದು ನಾನು ಹೊಲಕ್ ಹಾಯ್ಸಕ್ ಬಂದಿದ್ದಲ್ಲಪ್ಪ. ಅವಾಗ ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ಹಂಗೆ ನಿಮ್ಮೂರ್ ಫಾರೆಸ್ಟ್ ಎಷ್ಟ್ ಸರಿ ಕರ್ಕೊಂಡ್ ಹೋಗಿದ್ಯಪ್ಪ? ಚಿನಾಲಿ ಹೇಳ್ತಿಂತೆ ನೀನು. ಚಿನ್ನಾಲಿ ಪನಾಲಿ ಅಂತ ಅನ್ಬೇಡ ನೋಡು, ನನ್ಗ್ ಸುಮ್ನೆ ಚಿನ್ನಾಲಿ ಪನಾಲಿ ಅಂತ ಅನ್ಬೇಡ. ಇನ್ನಂತ ಮುಂದೆ ಇನ್ನ ಬದುಕಿರೋದು ಹೆಚ್ಚು ಬದುಕಿ ನಿಮ್ಮಂತ ಬದುಕಿರೋದ್ರಿಂದಲೇ ಹಿಂಗೆ ಕೊರೋನಾ ಕಾಯಿಲೆ ಅಂತ ಬರೋದು. ಕಾಯಿಲೆ ಕಸಾಬಿ ಬರೋದು ನಿಮ್ಮಂತರಿಂದಲೇ. ನೀನು ನಂಗ ಅವೆಲ್ಲ ಮಾತಾಡ್ಬೇಡ, ಗೊತ್ತಾಯ್ತಾ? ನನ್ಗೆ ಸುಮ್ನೆ ಜೀವನಾಂಶಕ್ಕೆ ಏನೈತೆ ಕೊಡು, ಇಲ್ಲ ಅಂತಂದ್ರೆ ಮುಚ್ಚೆ ಬಾಯಿ ಜಂಗ್ಲಾಲಿ ಬಿಲಾಲಿ, ಗೊತ್ತಾಯ್ತಾ? ನನಗೆ ಅವೆಲ್ಲ ಗೊತ್ತಿಲ್ಲ, ಸುಮ್ನೆ ಅಮಾಯಕರು ನಮ್ಮಂತಾರನ ನೀವು ಇದು ದೇವ್ರ ಶಾಪ, ನಿಮ್ಮನ್ನೇನು ಸುಮ್ನೆ ಬಿಡೋದಿಲ್ಲ. ಲೇ ಲೇ ಅಣಯ್ಯ ಯಪ್ಪ, ಏನವ ನೀನು ಸಾಪ ಗೀಪ ಅಂತ ನನಗೇನ್ ಎದುರಿಸ್ಬೇಡ ಕಣೋ ತಂದೆ ಪುಣ್ಯಾತ್ಮ. ಎಲ್ಲಿದ್ದ ನೀನು? ಏನೋ ನಾನ್ ಬಂದು ನಿನಗ್ ಜೀವನ ಮಾಡ್ಕೊಟ್ಬಿಡ್ತೀನಿ, ಗಂಡನ್ ಬಿಟ್ಬಿಡು, ಮಕ್ಳು ಏನ್ ಮಾಡ್ಬೇಡ, ಒಂದ್ ಮಗು ಎತ್ಕೊಡು ನನ್ಗೆ, ನಾನ್ ನೀನ್ ಹೇಳ್ದಂಗ್ ಕೇಳ್ತೀನಿ, ನಿನ್ ರಾಣಿ ತರ ಸಾಕ್ತೀನಿ, ನಿನ್ಗೆ ಹಂಗ್ ಮಾಡ್ಬಿಡ್ತೀನಿ, ಇಷ್ಟಕ್ಕೆ ಬರ್ದ್ಬಿಡ್ತೀನಿ, ಇಷ್ಟು ಕಾಯಿ ತಂದ್ ಕೊಟ್ಬಿಡ್ತೀನಿ, ಇಷ್ಟು ಹುಳ್ಳಿಕಾಳು ತಂದ್ ಕೊಟ್ಬಿಡ್ತೀನಿ, ತಿಂಗಳ ಇಷ್ಟು ದುಡ್ಡು ಕೊಟ್ಬಿಡ್ತೀನಿ, ನಿಂಗ್ ಸೀರೆ ತಂದ್ ಕೊಡ್ತೀನಿ, ಬಳೆ ತಂದ್ ಕೊಡ್ತೀನಿ, ಅದನ್ ತಂದ್ ಕೊಡ್ತೀನಿ, ಇದನ್ ತಂದ್ ಕೊಡ್ತೀನಿ ಅಂತ ಹೇಳಿ 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 ಬಂದು 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 ಬಂದ್ ಅಂತ ಬಂದು ಅವನಮ್ಮನಂತ ವೀರ ಒಡವೆ ಕಿತ್ಕೊಂಡೆ, ದುಡ್ಡು ಕಿತ್ಕೊಂಡೆ, ನನ್ನ ಹೆಸರಾಗಿ ಸೈಟು ಕಿತ್ಕೊಂಡೆ, ಮಾರ್ಕೊಂಡೆ, ಸೈಟು ಕಿತ್ಕೊಂಡೆ, ನನ್ನ ಹತ್ರ ದುಡ್ಡು ಇಸ್ಕೊಂಡೆ, ಆ ಒಡವೆನೂ ಇಸ್ಕೊಂಡೆ, ಆ ಸೈಟ್ ಇತ್ತು ಹೆಗ್ಗೆರತಾವ, ಆ ಸೈಟು ಮಾರ್ಸಿದ್ದು, ಅದು ದುಡ್ಡು ಇಸ್ಕೊಂಡೆ. ಎಲ್ಲ ನಿನ್ ಬಾಯಿಗೆ ಇಕ್ಕಿ ಇದು ಮಾಡ್ಕೊಂಡು ನಿಮ್ ಮನೆ ಉದ್ಧಾರ ಮಾಡ್ಕೊಂಡೆ, ನನ್ನ ಮನೆ ಹಾಳ್ ಮಾಡ್ಕೊಂಡೆ. ಓ ಏನ್ ಬೇಡ ಏಯ್ ಓ ಏನ್ ಬೇಡ ಕಣ. ಯಾಕೋ ಬಾಯಿಗೆ ಲಕ್ಕು ಹೊಡೆದೈತನೋ, ಹುಳ ಬಿದ್ದೈತನೋ ನಿನ್ಗೆ? ಮೊದ್ಲು ಏನಂತಿದ್ದೋ ಲಲ್ಲಿ ಪುಟ್ಟ ನೀವೇ ಏನೋ ಬಿಪಿ ದಗಾರ್ ಮಾಡಿಸ್ಬೇಡ, ಲಲ್ಲಿ ನೀವೇ. ಈಗ ಏನನ ಓ ಅಂತ ನಾಯಿ ಕದ್ರಂಗಲ್ಲ, ಯಾಕೆ ಏನು ಇಲ್ವಲ್ಲ, ಎಲ್ಲ ದೋಚ್ಕೊಂಡು ಎಲ್ಲ ನಮ್ಮ ಮನೆ ನುಣ್ಣು ತೆಗೆದು ಬಿಟ್ಟಲ್ಲ. ಏನ್ ಗೋಚ ಯಾವ ನೋಡಿಲ್ಲ, ನನ್ಗೆ ಫೋನ್ ಮಾಡ್ತೀನಿ. ಏನ್ ಬಿಟ್ಟಿದ್ದೀಯ ನನ್ನ ಹತ್ರ ನೀನು ನೋಡಕ್ಕೆ? ಏನೈತೋ ಇನ್ನೇನೈತೋ ನೋಡೋ, ನಾನು ಒಬ್ಳಿದ್ದೀನಿ ನೋಡೋ, ನನ್ನ ಯಾರ್ಗಾರ ಮಾರ್ಕೊಂಡ್ಬಿಡ್ತೀನೋ, ನನ್ನ ಯಾರ್ಗನ್ನ ಮಾರ್ಬಿಟ್ಟಿ ಬಾರೋ, ದುಡ್ಡು ತಗೊಂಡು ಬಾರೋ, ಇನ್ನೊಂದಿಷ್ಟು ಮೂಗೊಂದು ಇಕ್ಕೊಂಡ್ಬಿಡೋಲೆ, ಮೂಗೊಂದು ಇದನ್ನ ಕಿವಿಗೆ ವಾಲೆ ಇಕ್ಕೊಂಡಿದ್ಯಾ, ಮೂಗೊಂದು ಕಷ್ಟ ಬಿದ್ದು ದುಡ್ದಿರೋದ್ರಲ್ಲ ಚಿನಾಲಿ. ಕಷ್ಟ ಅಂತಾನೆ ನೋಡು, ಇಳ್ದಿದವೆಲ್ಲ ಮಾತಾಡಿದ್ರೆ ಹುಡಿಕೊಂಡು ಎತ್ಕೊಂಡು ಕೆರಿನ ಹೊಡ್ಬಿಡ್ತೀನಿ. ಶಿವ ಅಂತ ಎಲ್ಲ ಹೊಟ್ಟಿದೀನಿ, ಯಾವತ್ತನ ಸೀಮೆಂಟ್ ಹೊತ್ತಿದ್ಯೇನೋ? ಹಲೋ, ನಮಸ್ಕಾರ. ನಾವು ಒಂದು ಕವಡೆಯನ್ನು ಹಾಕಿ ನೋಡಿದ ಮೇಲೆ ನಿಮ್ಮ ಒಂದು ಭವಿಷ್ಯವನ್ನು ನಿಮ್ಮನಿಗೆ ಬಹಳ ತೊಂದರೆ ಆಗುತ್ತಿರುವುದುಂಟು. ನಿಮ್ಮ ಮಗನಾದವನಿಗೆ ತುಂಬಾ ಕಷ್ಟ ಬಂದಿದೆ, ನಿಮ್ಗೂ ದುಡ್ಡು ಕೊಡುತ್ತಂತವ್ರು ಯಾರು ಕೊಡ್ತಿಲ್ಲ ಅಲ್ವಾ? ನೀವು ಒಂದು ಸಣ್ಣ ದುಡ್ಡಿನ ವ್ಯವಹಾರವನ್ನು ಮಾಡಿದ್ದೀರಿ ಜನಗಳ ಜೊತೆಗೆ. ಅವರು ನಿಮ್ಗೆ ಕೊಡ್ಬೇಕಾದ ದುಡ್ಡನ್ನು ಕೊಡ್ತಿಲ್ಲ ಸಕಾಲಕ್ಕೆ.
ಸ್ವಾಮಿ ಆ? ಕರೆಕ್ಟ್ರು ನೀವು ಗೊತ್ತಾಗಲ್ಲ ಯಾರು. ನಾವು ಆಮೇಲೆ ನಮ್ ಪರಿಚಯ ಮಾಡ್ಕೊಡ್ತೀವಿ. ಓ ನಿಮಗೆ ದುಡ್ಡು ಕೊಡ್ತಾ ಇರ್ಬೇಕಾದ್ರೆ ಕೊಡೋ ಅಂತ ಕೊನೆಗೆ ಕೊಟ್ಟಿರತಕ್ಕಂತ ವ್ಯವಹಾರದವರು ಯಾರು ವಾಪಸ್ ಕೊಡ್ತಾ ಇಲ್ಲ ಓ ಅಲ್ವಾ? ಓ ನಿಮ್ ಮನೆಯಲ್ಲಿ ಬರೀ ಕಿರುಕುಳ, ಮನೆಯಲ್ಲಿ ಬೈಗುಳ, ಓ ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಸುಮ್ನೆ 4 ಜನ ನೋಡ್ತಾರೆ ಅಂತ ಅವ್ರ ಮುಂದೆ ಜೋಕಾಗಿ ಓಡಾಡ್ತೀರಾ. ನಿಮ್ಮ ದುಃಖ ನಿಮ್ಮ ಮನಸ್ಸಿನಲ್ಲಿದೆ, ಅದು ಯಾರ ಕೈಲಿ ಹೇಳ್ಕೊಳಕ್ ಆಗ್ತಾ ಇಲ್ಲ ಕರೆಕ್ಟ್ ಸ್ವಾಮಿ ಅಲ್ವಾ? ಓ ನಿಮ್ಮ ಕಷ್ಟ ದೇವ್ರಿಗೆ ಮುಡ್ತಾ ಇದೆ. ದೇವ್ರೇ, ಓ ಮಂಜುನಾಥ, ವೆಂಕಟರಮಣ, ಗೋವಿಂದ, ಓ ನಿನ್ನ ಸನ್ನಿಧಾನಕ್ಕೆ ಬಂದಲ್ಲಪ್ಪ, ಯಾಕಪ್ಪ ಇಂತ ಕಷ್ಟ ಕೊಟ್ಟೆ ಅಂತ ನೀನ್ ದೇವರಲ್ಲಿ ಬೇಡ್ಕೊಂತ ಇದ್ಯಾ ಅಲ್ವಾ? ಖಂಡಿತ ಸ್ವಾಮಿ. ಆದ್ರೆ ಜನಗಳು ಏನು, ನಿಮ್ಮ ಹೆಸರು? ನನ್ನ ಹೆಸರು BN ನರಸಿಂಹರಾಜು. ನರಸಿಂಹರಾಜು ಅವರು ಏನು ದೊಡ್ಡ ವ್ಯವಹಾರಸ್ಥರು, ದುಡ್ಡು ಕಾಸು ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದ್ ಮಾಡ್ತಾರೆ. ಸುಮ್ನೆ ಜನಗಳು ನೋಡ್ಕೊಳೋರು ಏನು, ನರಸಿಂಹ ದೊಡ್ಡ ವ್ಯವಹಾರ ಮಾಡ್ತಾನೆ, ದುಡ್ಡು ಕಾಸಲ್ಲಿ ಚೆನ್ನಾಗಿದೆ, ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾನೆ ಅನ್ಕೊಂಡಿದ್ದಾರೆ. ನೀವು ಬೆಳಿಗ್ಗೆ ಎದ್ರೆ ರಕ್ತ ಬರ್ತಾ ಇದೆ ಕಣ್ಣಲ್ಲಿ, ನಿಮ್ಗೆ ನೀರೆಲ್ಲ ರಕ್ತ ಬರ್ತಾ ಇದೆ. ಏನಪ್ಪಾ ಇಷ್ಟು ದುಡ್ಡು ಬಂಡವಾಳ ಹಾಕೊಟ್ಟಿದ್ದೀನಲ್ಲಪ್ಪ, ಹೋಯ್ತಲ್ಲಪ್ಪ, ಯಾರೋ ಕೊಡ್ತಾ ಇಲ್ವಲ್ಲ ದೇವ್ರೇ, ಮಂಜುನಾಥ, ವೆಂಕಟರಮಣ, ಸಿಗಂದೂರು ಚೌಡೇಶ್ವರಿ ಅಂತ ಕೈ ಮುಗಿತಾ ಇದೀರ ಡೈಲಿ ಖಂಡಿತ ಸ್ವಾಮಿ ಅಲ್ವಾ? ಇದಕ್ಕೆ ನಾವೆಲ್ಲ ಪರಿಹಾರ ಮಾಡ್ಕೊಡ್ತೀವಿ. ಪರಿಹಾರ ಇದೆ, ನಮ್ಮಲ್ಲಿ ಪರಿಹಾರ ಇದೆ. 1 ನಿಮಿಷ ತಡೀರಿ ಹಂಗೇನೆ, 1 ನಿಮಿಷ ಕವಡೆ ಹಾಕ್ತಾ ಇದ್ದೀನಿ. 2 ಇನ್ನೊಂದ್ಸರಿ ಹಾಕಿ, 2 2 4 4 3 9 4 3 7 7 3 10 10 10 20 21 ಬಂದಿದೆ. ನಿಮ್ಗೆ ಏನ್ ಗೊತ್ತಾ, ಏನು ಆಗಿಲ್ಲ. ನಿಮ್ಗೆ ಜನಗಳು ತುಂಬಾ ಕೈ ಕೊಟ್ಟಿದ್ದಾರೆ. ಹ್ಞೂ ಸ್ವಾಮಿ ಕರೆಕ್ಟ್. ಈ ಮೊನ್ನೆ ಅಮಾವಾಸ್ಯೆ ದಿನ ಬಾರಿ ರಾಂಗ್ ಆಯ್ತು ನನ್ಗೆ. ಇಲ್ಲಿ ಏನಾಗಿದೆ ಗೊತ್ತಾ, ಒಂದು ಹೆಣ್ಣು ಸೇರ್ಕೊಂಡು ನಿಮ್ಗೆ ಇನ್ನೊಬ್ಬನ ಜೊತೆ ಸೇರ್ಕೊಂಡು ನಿಮ್ಮಲ್ಲಿ ಇರತಂತ ದುಡ್ಡು ಕಸಿಬೇಕು, ನಿಮ್ಗೆ ಎದುರಿಸಿ ನಿಮ್ಮ ಹತ್ರ ದುಡ್ಡು ಕೀಳ್ಬೇಕು ಅಂತ ಹೇಳಿ ನಿಮ್ಗೆ ಮಾಟ ಮಂತ್ರ ಪ್ರತಿ ಅಮಾವಾಸ್ಯೆಯಿಂದ ಒಂದು ಹೆಚ್ಚು ಕಮ್ಮಿ 6 ತಿಂಗಳಿಂದ ನಿಮ್ಮ ಮೇಲೆ ತುಂಬಾ ಪ್ರಯೋಗ ಮಾಡ್ತಾ ಇದ್ದಾಳೆ. ಏನಂತ, ನಿಮ್ಮ ಹತ್ರ ಹೆಂಗಾನ ಮಾಡಿ ದುಡ್ಡು ಕೀಳ್ಬೇಕು ಅಂತ. ಇದು ಹೊರಗಡೆ ಒಳಗಡೆ ಸ್ವಾಮಿ, ಸಂಬಂಧನ ಯಾವ್ದು ಸ್ವಾಮಿ? ತಡಿಯಪ್ಪ 1 ನಿಮಿಷ ಹಂಗೆ ಕವಡೆ ಹಾಕ್ತಾ ಇದ್ದೀನಿ. ಆಯ್ತು. 1 3 6 ನನ್ ವೃಶ್ಚಿಕ ರಾಶಿ. ಗೊತ್ತಾಯ್ತು. ನರಸಿಂಹರಾಜ್ ಅಂದ್ರೆ ವೃಶ್ಚಿಕ ರಾಶಿನೇ. 2 4 6 6 2 8 8 8 16 16 2 18 18 ಬಂದಿದೆ. ಹೊರಗಿನವರು ಅಂತ ಅಂದ್ರೆ ನೀವ್ ಯಾವಾಗ್ಲೂ ಮುಂಚೆ ಕುಡಿತಾ ಇದ್ರಾ, ಡ್ರಿಂಕ್ಸ್ ಮಾಡ್ತಾ ಇದ್ರಾ? ಇಲ್ಲ, ಇವತ್ತೇನಿಲ್ಲ, ಅಲ್ಲೇ ಇವತ್ತಿಗೆ 4-5 ದಿನ ಸೂತ್ಕಾಗಿ. ರೇ ಸ್ವಾಮಿ, ಸೂತ್ಕ ಅಲ್ಲ ನಾ ಕೇಳಿದ್ದು. ಡ್ರಿಂಕ್ಸ್ ಮಾಡ್ದ ಮೊದ್ಲು ಕುಡಿತಾ ಇದ್ರಾ? ನಾವು ಅದೇ ಎಣ್ಣೆ ಕುಡಿದ್ವಿ. ಮಾಲೆ 5-6 ವರ್ಷದಿಂದ ಕುಡಿತಿದ್ದೆ. ನೋಡಿ, ಅವಾಗ ಕುಡಿಬೇಕಾದ್ರೆ ಒಂದ್ ಎಣ್ಣಿನ ಸಹವಾಸ ಮಾಡ್ಬಿಟ್ಟಿದ್ದೀರ ನೀವು. ನೀವು ಆ ಕುಡಿಬೇಕಾದ್ರೆ ಕುಡಿಯೋ ಚಟದಲ್ಲಿ ಯಾವ್ದೋ ಒಂದ್ ಎಣ್ಣಿನ ಸಹವಾಸ ಮಾಡಿದೀರಾ. ಆ ಹೆಣ್ಣು ಈಗ ನೀನ್ ಚೆನ್ನಾಗಿರೋದಕ್ಕೆ ಸಹಿಸ್ತಾ ಇಲ್ಲ. ಅವ್ರ ಹೆಸರು ಏನ್ ಗೊತ್ತಾ, 3 ಅಕ್ಷರದಿಂದ ಬರುತ್ತೆ. ನಿಮ್ಗೆ 3 ಅಕ್ಷರದಿಂದ ಯಾರನ್ನ ತೊಂದರೆ ಕೊಡ್ತಾ ಇದಾರೆ ಹೆಂಗಸರು? ಅದೇ ಇದು ಸಿಕಂದೂರು ಮೂರನಾಮದ ಗಂಡದೇವ್ರು ರೇ. ನಿಮ್ಗೆ ಫೋನ್ ಮಾಡಿ ಅದು ಇದು ಟಾರ್ಚರ್ ಕೊಡೋದು 3 ಅಕ್ಷರದ ಹೆಂಗಸರು ಯಾರನ್ನ ತೊಂದರೆ ಕೊಡ್ತಾ ಇದಾರೆ. 3 ಅಕ್ಷರದವ್ರು 3 ಲಕ್ಷ. ಅದೇ ಅಗಲಗುಂಟೆ ಪಾಳ್ಯದಲ್ಲಿ ಕೊಟ್ಟಿದ್ದೀನಿ ರೇ. 3 ಲಕ್ಷ ಅಲ್ಲ ಕಣ್ರಿ, ಜೋರಾಗಿ ಹೇಳಿ ಕೇಳ್ಸಲ್ಲ. 3 ಅಕ್ಷರದವರು ಹೆಂಗಸರು ಯಾರನ್ನ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದಾರ ನಿಮ್ಗೆ. 3 ಅಕ್ಷರ. 3 ಅಕ್ಷರ. 3 ಅಕ್ಷರ. 1 2 3 3 ಅಂತಂದ್ರೆ 3 ಅಕ್ಷರ. 3 ಅಕ್ಷರದವ್ರು ಬಂದಿರುತ್ತವ್ರ ಹೆಸರು. ಅದೇ ಕನ್ನಡ ಮಾತ್ರ ಬರೋದು ಅಷ್ಟೇ, ಇನ್ನೇನು ಬರಲ್ಲ. ಕನ್ನಡದಲ್ಲಿ 3 ಅಕ್ಷರದವ್ರು ಯಾರನ್ನ ತೊಂದರೆ ಕೊಡ್ತಾ ಇದಾರಾ? ನಿಮ್ಗೆ ಗೊತ್ತಾಗಲ್ಲ ಸ್ವಾಮಿ. 3 ಅಕ್ಷರ ಅಂದ್ರೆ ಏನ್ ಹೇಳಿ, ಹಂಗಂದ್ರೆ ಏನು ಸ್ವಾಮಿ? ಅವ್ರ ಹೆಸರು, ಈಗ ನಿಮ್ ಹೆಸರು ನರಸಿಂಹರಾಜು. ಗೊತ್ತಾಯ್ತು ಸ್ವಾಮಿ. ಅವ್ರ ಮವ್ವ ಇಲ್ಲ ಅವ್ರು ತೊಂದರೆ ಕೊಡ್ತಾ ಇದಾರ ನಿಮ್ಗೆ?
ಬೈತಾರೆ ಎಲ್ಲ ಇರೋದೆಲ್ಲ ಹಾಳು ಮಾಡ್ದೆಲ್ಲ ವೆಂಟಿ ಹುಟ್ಟಿದ್ದು ನನ್ ಮಗನೇ ಅಂತಾನೆ ಇಂತಾನೆ ಅಂತ ಬೈತೈತೆ ನಮ್ಮವ್ವ. ಪಾರ್ವತಿ ಅನ್ನೋರು ನಿಮ್ಗೆ ತೊಂದರೆ ಕೊಟ್ಟಿಲ್ಲ. ಇನ್ನೊಂದ್ ಹೆಸರು ಹೇಳ್ರಿ, ಇನ್ನೊಬ್ರು ಯಾರೋ ತೊಂದರೆ ಕೊಡ್ತಾರೆ, ಗ್ಯಾಪ್ ಮುಸ್ಕೊಳ್ಳಿ. ಇದೊಂದು ಗೊಲ್ರಟ್ಟಿ ಲಕ್ಷ್ಮಮ್ಮ. ಗೊಲ್ರಟ್ಟಿ ಲಕ್ಷ್ಮಮ್ಮ ಇಲ್ಲ, ಅವರು ಅಲ್ಲ, ಅವರು ತೊಂದರೆ ಕೊಡ್ತಾ ಇಲ್ಲ ನಿಮ್ಗೆ. ಅವ್ರೇನು ಮಾಟ ಮಂತ್ರ ಮಾಡ್ಸಿಲ್ಲ. ಇನ್ನೊಬ್ರು ಜಾಸ್ತಿ ಯಾರು ನಿಮ್ಗೆ ಜಾಸ್ತಿ ತೊಂದರೆ ಕೊಡ್ತಾ ಇದಾರೆ ಅವರು. ಫೋನ್ ಮಾತಾಡಾರ? ಇವ್ರ ಅದೇ ಲಲಿತಾ. ನೋಡಿ ಲಲಿತಾ ನೋಡಿ ಅವರು ಲಲಿತಾ ಅಲ್ಲ, ಲಲಿತಾ ಅಲ್ಲಿ ಅಂತಾರೆ ಲಲಿತಾ ಅಂತ. ನೋಡಿ ಅವರು ಮೊನ್ನೆ ಅಮಾವಾಸ್ಯೆಯಲ್ಲಿ 2 ಹಂದಿ ಕುಯ್ದು ನಿಮಗೆ ಮಾಡ್ಸಿದ್ದಾರೆ. ಮೊನ್ನೆ ಅಮಾವಾಸ್ಯೆ ಗಾಢವಾಗಿ ಮಾಡ್ಸಿದ್ದಾರೆ. ಇಲ್ಲ, ಇದು ಗುರುವಾರ ದಿನ ತಗೊಂಡಿದ್ದೀನಿ ನಾನು ನಂದಿ ಮಟನ್ನು. ಸ್ವಾಮಿ ಅವರು ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಆ ಅಮಾವಾಸ್ಯೆಗೆ 2 ಹಂದಿ ತನ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಬಸ್ಗಳು ಬೇರೆ ಓಡಾಡ್ತದೆ, ಇದು ಕೇಳಲ್ಲ. ಹಲೋ, ಬಸ್ ಆರನ್ ಮಾಡ್ದೈತೆ ಅಲ್ಲಿ ಕೇಳ. ಇದು ನಾವು ಹಲೋ ಏನ್ ಮಾಡ್ತಿದ್ದೀರಾ? ಏನು ಇಲ್ಲ, ಇದು ಪ್ರಾಕ್ಟೀಸ್ ಬುಗುನಳ್ಳಿ ಬಂದೆ ಸ್ವಾಮಿ ಈಗ. ಹೌದಾ? ಇನ್ನೇನ ಸಮಾಚಾರ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಏನ್ ಆರಾಮು, ಏನಿದು ನೀವ್ಯಾರು ಗೊತ್ತಾಗ್ಲಿಲ್ಲ. ಆರೋಗ್ಯ ಅಣ್ಣ, ನಾನ್ ರಂಗಸ್ವಾಮಿ ಅಣ್ಣ. ಆರೋಗ್ಯ ಇನ್ನೇನ್ ಮಾಮೂಲಿ, ಅದೇ ಇನ್ನೇನ್ ಆರೋಗ್ಯ ಏನಣ್ಣ ಮಾಮೂಲಿ ನಿಮ್ಗೆ ಇದ್ದೇ ಇರುತ್ತೆ. BP ಶುಗರ್ ಅದ್ ಮಾಮೂಲಿ ಇದ್ದೇ ಇರುತ್ತೆ ಎಲ್ಲ ಮನುಷ್ಯರಿಗೂ. ಎಲ್ಲಾರ ಮನ್ಸಿಗೂ. ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ. ಗ್ಯಾಸ್ಟ್ರಿಕ್ ಏನ್ ಅಷ್ಟು ಇಲ್ಲ, ಯಾವಾಗ ಒಂದೊಂದ್ ಟೈಮು ಇಲ್ಲ ಬಿಡೋಣ. ಹಿಂದೆ ಮುಂದೆ ಇದ್ರೆ ಅಂತ ಕಿತ್ಕಂತಾನೆ ಇರ್ತೈತೆ ಯಾವಾಗ್ಲೂ. ನೀವ್ ನೋಡ್ಬೇಕು, ಆ ಗಣೇಶ ಇದ್ದಂಗ ಅಷ್ಟಪ್ಪ ಇದ್ದೀರಾ, ಹೊಟ್ಟೆ ಅಷ್ಟಪ್ಪ, ತಿಕ್ಕ ಇಷ್ಟಪ್ಪ, ಹಿಂದ್ಗಡೆ ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ, ತಿಕ್ಕ ಹಿಂದ್ಗಡೆ ಇಷ್ಟಪ್ಪ. ಬರ್ತಾ ಇರ್ತದ ಗ್ಯಾಸ್ಟ್ರಿಕ್ ನಿಮ್ಗೆ. ಇದು ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ನೀನು? ಇದು ಅಷ್ಟಪ್ಪ ಹೊಟ್ಟೆ ಇಷ್ಟಪ್ಪ ತಿಕ್ಕ ಮಾಡ್ಕೊಳಕ್ ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ? ಸಾಕಕ್ ಯಾಕೆ ಹೋಗೋಣ. ನೀವು ಯಾರಿಗ್ ಫೋನ್ ಮಾಡೋದು? ನರಸಿಂಹರಾಜಣ್ಣ, ಬಳ್ಳಾಪುರ. ನಾನು ಅವ್ರ ಅಭಿಮಾನಿ. ಅಲ್ಲ ಅಭಿಮಾನಿ ಅವ್ರೆ, ಇದು ಏನಕ್ಕೆ ಹಿಂಗ್ ಮಾತಾಡ್ತೀರಾ ಅಂತ? ಏನ ಹೊಟ್ಟೆ ಊರಿನ ಅಥವಾ ಹೊಟ್ಟೆ ಊರಿ ಅಲ್ಲ, ಮನುಷ್ಯನ ಒಂದ್ ಸಾಮಾನ್ ದಪ್ಪ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು. ಅಷ್ಟು ಸುಲಭ ಯಾವ ಸಾಮಾನು ದಪ್ಪ ಆಗಲ್ಲ. ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ, ನನ್ಗೆ ಬಂದ್ರೆ ಆಗುತ್ತಾ? ನಿನ್ ತಿಕ್ಕ ದಪ್ಪಕೈತೆ, ನಿನ್ ತಿಕ್ಕ ಅಷ್ಟು ದಪ್ಪಿರುತ್ತೆ. ಅವನ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕ್ಬಿಟ್ಟು ನಿನ್ಗೆ ಆಮೇಲೆ ತಲೆಗೆ ಇದಾಕ್ಬಿಟ್ಟು ಒಂದ್ ಹುಡುಗಿ ಹಂಗ್ ಸುಮ್ನೆ ಕಳಿಸ್ಬಿಟ್ರೆ ಯಾರನ್ನ ಹಿಡ್ಕೊಂಡು ರೇಪ್ ಮಾಡ್ಬಿಡ್ತಾರ ಅಷ್ಟೇ ನಿಂಗೆ, ಯಾರ ಆಂಟಿ ಅಂತ. ಆಯ್ತು ಅಭಿಮಾನಿ ಅವ್ರೆ, ಇದು ಏನಾಗಿ ಹೋಗ್ಲಿ ಬಿಡಿ. ನಮಗೆ ಕೊಟ್ಟರ ದೇವ್ರು ನಿಮಗೆ ಕೊಟ್ಟವನೆ, ನಿಮಗೆ ಕೊಟ್ಟವ ನಿಮಗೆ ಕೊಟ್ಟವನೆ ಅಣ್ಣ. ಈಗ ಬಿಡಿ ಅಭಿಮಾನಿ ಅವ್ರೆ. ಅಲ್ಲಣ್ಣ, ಈಗ ನಂದ್ ಹೊಟ್ಟೆ ಅಷ್ಟಪ್ಪ ಆಗು ಅಂತಂದ್ರೆ ಯಾಕೇತ? ಬಿಡಿ, ಅದು ಅಲ್ಲ ಭಗವಂತಂದು, ನಮ್ದೇನೈತೆ? ಅಲ್ಲಣ್ಣ, ಭಗವಂತಂದ್ರ ಈಗ ನಿಮಗೆ ನಾವು ತಿನ್ನಕ್ಕಾಗುತ್ತೆ? ಬೆಳಗ್ಗೆ ಸಾಯಂಕಾಲ 3 ಹೊತ್ತು ಮಟನ್ ಚಿಕನ್ ತಿನ್ನಕ್ಕಾಗುತ್ತೆ ಅಣ್ಣ? ಎಲ್ಲಿ 3 ಹೊತ್ತು ತಿನ್ನಕ್ ಹೋಗ್ತಾರ ಸ್ವಾಮಿ? ನಾವೇನ ಶ್ರೀಮಂತರ 3 ಹೊತ್ತು ತಿನ್ನಕ್ಕೆ? ಅದು ಅಥವಾ ಯಾವ್ದನ ಫ್ಯಾಕ್ಟ್ರಿ ಐತ ಅಥವಾ ಯಾವ್ದನ 100 ಎಕರೆ ಜಮೀನು ಅಡಿಕೆ ತೋಟ ಐತ್ರ ನಮ್ದು ದಿನ ತಿನ್ನಕ್ಕೆ? ಇದೇನಣ್ಣ ಹಿಂಗ್ ಮಾತಾಡ್ಬಿಟ್ರಿ ನೀವು? ಅಣ್ಣ, 100 ಎಕರೆ ಜಮೀನ್ ಇದ್ದಾರೆ ಇದೆಲ್ಲ. ನೀವು ಶ್ರೀಮಂತ್ರೆ, ನೀವು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೀರಾ ಅಲ್ವಾ? ಅಪ್ಪ ಯಾಕೆ ಹಿಂಗಾಯ್ತು ಹೊಟ್ಟೆ ಅಲ್ವಾ? ಅಭಿಮಾನಿಗೆ ಇವ್ರೆ ಅಣ್ಣ ಎಲ್ಲಿದ್ಯಣ್ಣ? ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ, ಆಗ್ಲೇ ಈಗ ಬಂದೆ. ಬರೋಣ ಅಂತ ಹೊರಟಿದ್ದೀನಿ. ಯಾಕೆ? ಏನೋ ಒಂಚೂರು ಲೇಟ್ ಆಯ್ತು, ಅಮ್ಮ ನೋಡ್ಕೊಂಡು ಬರೋಣ ಅಂತ ಬಂದೆ. ಗಾಡಿ ಲೇಟ್ ಆಯ್ತು. ಎಮ್ಗೊತ್ತೂರು ಗೊತ್ತಿದ್ದೆ, ಎಮ್ಗೊತ್ತೂರು ನೋಡ್ತೀನಿ ಬರೋಣ. ನಾನೇ ಕಣ ಲಕ್ಷ್ಮೀ ದೇವಿನೇ ಮಾತಾಡ್ತಿರೋದು. ಹೇಳಕ್ಕ ಏನು? ಎಲ್ಲಣ್ಣ ಏಟ್ ಮಾಡುವುದಲ್ಲ, ತಿರ್ಗಾ ಬರ್ಲಿಲ್ವಾ, ಅದಕ್ಕೆ ನಾನೇ ಮಾಡ್ದೆ ಅಣ್ಣ. ಏನ್ ಏಟ? ನಿನ್ನ ಗಾಡಿ ಗುದ್ದಿದ್ದಲ್ಲಪ್ಪ. ನೀನೇ ಲಕ್ಷ್ಮೀದೇವಮ್ಮ ಅಂದ್ರೆ? ಹ್ಞೂ, ಯಾರಣ್ಣ? ಗಾಡಿ ಏಟ್ ಆಯ್ತು ಅಲ್ಲ ನಿಮ್ಗೆ? ಇದು
ಅದೇ ಏಟಾಗಿತ್ತು ನೀನ್ ಬಂದ ಆ ಕಡೆಯಿಂದಲ್ಲ ಬಸ್ ಮರ್ಯಾಗ ಬಂದು ಗುದ್ದಲ್ಲಪ್ಪ ನೆನ್ನೆ MRP ಮುಂದೆ. ನಾನು ಗುದ್ದಬೇಕಾಗಿ ಕೂತೀನಿ ನನಗೆ ಅದು ಬಸ್ ಬಂತಲ್ಲ ಬಸ್ವರೆಗೆ ನಾನು ಗಾಡಿ 8-9 ಗಾಡಿ ನಮ್ದು ಎಲ್ಲ ರೆಡಿ ಮಾಡ್ತೀನಿ. ಅಯ್ಯ ನಿನ್ ಗಾಡಿ ಇವತ್ತಿಲ್ಲ ನಾಳೆಗೆ ರೆಡಿ ಮಾಡಿಸ್ಕೊಂಬತ್ ಕಣ. ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ, ಮಂಡಿಯಿಂದ ಮೇಲೆ ಅಲ್ಲಿ ಎಷ್ಟು ಏಟ್ ಬಿದ್ದೈತೆ ಗೊತ್ತಾ ಅಲ್ಲಿ? ನನಗೆ ಮಂಡಿಯಿಂದ ಕೆಳಗೆ ಕೂತಿರೋದು ಇಲ್ಲಿ ಎದುರು ಒಂಚೂರು ಅಷ್ಟೇ, ನನಗೇನು ಜಾಸ್ತಿ ಏಟ ಇಲ್ಲ. ನನಗೆ ಮಂಡಿಯಿಂದ ಮೇಲ್ಗಡೆ ತೊಡೆ ಐತಲ್ಲ. ಆಯ್ತು ಕಟ್ ಮಾಡು ನೀವು. ಹಲೋ ಅಣ್ಣ, ಏಟ್ ಬಿದ್ದೈತೆ ಕಣ, ಅದಕ್ಕೆ ಮಂತಕ್ಕೆ ಬರ್ಲಿ. ಎಲ್ಲಿದ್ದೀರಾ? ನಾನೀಗ ಅರುಣ್ ತಗೊಳ್ಳೆ. ಅಲ್ಲ ಅಳಿ ಅಂದ್ರೆ ನೀವೇನು ಒಂದು ಫೋನ್ ಮಾಡ್ರೆ ಫೋನ್ ರಿಸೀವ್ ಮಾಡಲ್ಲ, ಏನಿಲ್ಲ, ಒಂದು ಫೋನ್ ಮಾಡಲ್ಲ, ಏನಿಲ್ಲ. ನನ್ನ ಮಗಳು ಹೆಂಗವಳೆ ಏನು ಎತ್ತ ಅಂತ ಮದುವೆ ಮಾಡಿ ಕೊಟ್ವಲ್ಲ ಮೊನ್ನೆ, ಬಂದ್ 6 ತಿಂಗಳಾಯ್ತು. ನೀವು ಪ್ರಸ್ತಾವ ಮಾಡಿ ಕೊಟ್ಟು ಹೋದ್ಮೇಲೆ ಯಾಕೆ ನೀವು ಒಂದು ಫೋನು ಮಾಡಲ್ಲ, ಏನು ಇಲ್ಲ. ನಮ್ಮ ಮಗಳು ಹೆಂಗವಳೋ, ಬೋಗಳೋ, ಬದುಕೋಳೋ, ಬಸ್ರಿನೋ, ಬಾಣ್ತಿನೋ, ಅಲ್ಲೇ ಮಕ್ಳು ಎಷ್ಟು ಜನ ಆದ್ವು ಅಂತ 6 ತಿಂಗಳಾಯ್ತಲ್ಲ ಮದುವೆ ಮಾಡ್ಕೊಟ್ಟು. ಎಷ್ಟು ಜನ ಮಕ್ಕಳು, ಏನು, ಯಾವ ಸ್ಕೂಲ್ಗೆ ಹೋಗ್ತಾವೆ, ಯಾವ ಇಲ್ಲ, ಏನ್ ಹೆಸರಿಕ್ಕಿದ್ದೀರ ಅಂತ ಏನಾನ ಹೇಳ್ತೀರಾ ನೀವು? ಏನು ಹೇಳಲ್ವಲ್ಲ ಅಳಿ ಅಂದ್ರೆ. ಯಾಕೆ ಅಳಿ ಅಂದ್ರೆ ನೀವು ಈ ತರ ನಮ್ಮ ಮೇಲೆ ಕೋಪ? ನಾನು ನರ್ಸಿಂಹರಾಜು ಅಕ್ಕರೆ ಯಾವ ಹೊಳಿ ಅಂದಿರು ಇಲ್ಲ, ನಮ್ಗೆ ಅಲ್ಲೇ ಮದುವೆ ಆಗಿ ಮಕ್ಳಿಗೆ ಮದುವೆ ಮಾಡಿದೀವಿ, ನಾವು ಹೊಳಿಯರಲ್ಲ. ಅಳಿ ಅಂದ್ರು ಅಳಿಯಂದಿರಲ್ಲ, ಯಾರು ಬೆಸ್ಟ್ ಮಾಡಿದ್ರು. ನಂದೇ ಅಲ್ಲಿ ಎಲ್ಲ ಇದು ಸೋಳಿ ಪಳಿ ಮಳೆ ಮದುವೆ ದುಡ್ಡು ಈ ಹೆಚ್ಚಾಗಿತ್ತು, ಮಗಳು ಮದುವೆ ಮಾಡ್ಬೇಕು. ಅಲ್ಲ ಅಳಿ ಅಂದ್ರೆ ನೀವು ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಂಹಪ್ಪ ಬುಗುನಹಳ್ಳಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಕಿವಿಗಳು ವಾಲೆ ಇಟ್ಕೊಂಡಿದ್ದೀರಾ, ಕಪ್ ಯೂನಿಕಾರ್ನ್ ಗಾಡಿಗೆ ಓಡಾಡ್ತೀರಾ, ದುಡ್ಡುಮ್ಮ ಇದ್ದಂಗ್ ಗಣೇಶ್ ಇದ್ದಂಗ್ ಇದೆಯಾ, ಮೇಲೆ ಎದ್ರೆ ಕೂತ್ಕೊಳಕ್ಕಾಗಲ್ಲ, ಕುಂತ ಎದೊಳಕ್ ಆಗಲ್ಲ, ತೊಳ್ಡೆಲ್ಲ ಸಣ್ಣ, ಹೊಟ್ಟೆ ಎಲ್ಲ ಈಗ ನೀನು ಒಬ್ಬ ಹಿಂಗ್ ದೊಡ್ಡ ಮನುಷ್ಯ ಆಗಿ ರೇಷನ್ ಕೊಡ್ತಾನೆ ಇದ್ರೆ ನಾವೇ ನೀನು ಹೇಳ್ತೀನನ್ನ ರೇಷನ್ ನೀನು 1ನೇ ತಾರೀಕಿಂದ 5ನೇ ತಾರೀಕೊಳಗೆ ರೇಷನ್ ಕೊಡ್ಬೇಕು ತಾನೆ. ನಮ್ಮ ನೀನು ಅಕ್ಕಿ ಇಲ್ಲ, ಬೇಳೆ ಇಲ್ಲ, ರಾಗಿ ಇಲ್ಲ, ಸಕ್ಕರೆ ಇಲ್ಲ, ಎಣ್ಣೆ ಇಲ್ಲ, ಸೋಪ್ ಇಲ್ಲ, ಸೋಪಿನ ಪುಡಿ ಇಲ್ಲ, ಬೇಳೆ ಇಲ್ಲ, ಅಕ್ಕಿ ಇಲ್ಲ, ರಾಗಿ ಇಲ್ಲ, ಎಣ್ಣೆ ಇಲ್ಲ, ಓಕಿ ಇಲ್ಲ, ಅಕ್ಕಿ ಇಲ್ಲ, ರೇಷನ್ ಕೊಡ್ಬಿಟ್ಟು ನೀನು ನನಗೆ ಫೋನ್ ಮಾಡಿದ್ಯಾ ನೀವು? ಅಲ್ಲ ಕಣ, ನಾನ್ ಕೆಂಪ್ರಂಗಮ್ಮ. ಅಕ್ಕಿ ಕೊಟ್ಟಿಲ್ಲ, ಅಕ್ಕಿ ಕೊಟ್ಟಿಲ್ಲ, ರಾಗಿ ಕೊಟ್ಟಿಲ್ಲ, ಗೋಧಿ ಕೊಟ್ಟಿಲ್ಲ, ಎಣ್ಣೆ ಕೊಟ್ಟಿಲ್ಲ, ಕಾಫಿ ಪುಡಿ ಕೊಟ್ಟಿಲ್ಲ, ಟೀ ಪುಡಿ ಕೊಟ್ಟಿಲ್ಲ, ಆಮೇಲೆ ತಿರ್ಗಾ ಅಕ್ಕಿ ಕೊಟ್ಟಿಲ್ಲ, ರಾಗಿ ಕೊಟ್ಟಿಲ್ಲ, ಬೇಳೆ ಕೊಟ್ಟಿಲ್ಲ, ಸೋಪಿನ ಪುಡಿ ಕೊಟ್ಟಿಲ್ಲ, ಸೋಪಿನ ಪುಡಿ ಕೊಟ್ಟಿಲ್ಲ, ಸೋಪ್ ಕೊಟ್ಟಿಲ್ಲ, ತಿರ್ಗಾ ರಾಗಿ ಕೊಟ್ಟಿಲ್ಲ, ಗೋಧಿ ಕೊಟ್ಟಿಲ್ಲ, ತಿರ್ಗಾ ಆಮೇಲೆ ಅಕ್ಕಿ ಕೊಟ್ಟಿಲ್ಲ. ತಿರ್ಗಾ ಏನ್ ಕೊಟ್ಟಿಲ್ಲ, ಏನ್ ಕೊಟ್ಟಿಲ್ಲ, ಅದಕ್ಕೆ ಅವ್ರಿಗೆ ಫೋನ್ ಮಾಡು. ಸೊಸೈಟಿದಾಗೆ ನನಗೆ ಫೋನ್ ಮಾಡಿದ್ಯಾ? ನೀನ್ ಸೊಸೈಟಿನೇ ಅಲ್ವಾ? ಸೊಸೈಟಿ ಇಕ್ಕಿದ್ಯಲ್ಲ. ತಡಿಯಲೇ ನೀನು, ಲೈ ನರಸಿಂಹ ತಡಿಯ. ಅಕ್ಕಿ ಕೊಟ್ಟೆ ನಾ 1 ತಿಂಗಳು 2 kg ಅಕ್ಕಿ ಕೊಟ್ಟೆ. ಅದ್ರಾಗೂ ಕತ್ಕೊಂಡ್ ಮಾರ್ಕಂಡೆ. ಆಮೇಲೆ ರಾಗಿ ಕೊಟ್ಟಿಲ್ಲ, ಆಮೇಲೆ ಎಣ್ಣೆ ಕೊಟ್ಟಾನ ನೀನು, ಎಣ್ಣೆನೂ ಕೊಟ್ಟಿಲ್ಲ. ಏನ್ ನೀನು ಸೊಸೈಟಿನಲ್ಲ, ನಾನು ಇದು ಬಳ್ಳಾಪುರ BN ನರಸಿಂಹರಾಜು. ನೀನ್ ಯಾರಿಗಾರ ಮಾಡ್ಕ, ನನಗೆ ಸೊಸೈಟಿ ನೋಡಲ್ಲ. ಅಕ್ಕಿ ಕೊಟ್ಟಿಲ್ಲ, ರಾಗಿ ಕೊಟ್ಟಿಲ್ಲ, ಗೋಧಿ ಕೊಟ್ಟಿಲ್ಲ, ಅಕ್ಕಿ ಕೊಟ್ಟಿಲ್ಲ. ನೋಡು ಪರಮಾತ್ಮ, ನೀನ್ ಅಕ್ಕಿ ಕೊಟ್ಟಿಲ್ಲ, ಏನಿಲ್ಲ, ನಾವು ತಿಂದು ಗ್ಯಾಸ್ ತುಂಬಿಕೊಂಡೈತೆ. ಬಾಯಿ ಬಿಟ್ಟಲ್ಲ ಮುಂದೆ ಹುಟ್ಟಿದ ಮುಂದೆ ನನ್ನ ಸೊಸೈಟಿ ರೇಷನ್ ಕೊಡಣ್ಣ. ನಾನು ಟಿಕ್ಕು ಬಟ್ಟೆ ಹುಡುಕೊಂಬಲ್ಲ ಚಿನಾಲಿ ಅರೆ ಬರ್ದಂಗ್ ಬಡಿತಿದ್ದಲ್ಲ ನಿಮ್ ಟಿಕ್ಕ. ನೀನು ಅಕ್ಕಿ ಕೊಟ್ಟಿದ್ರೆ ಇಷ್ಟೆಲ್ಲ ನಮ್ ಗ್ಯಾಸ್ಟ್ರಿಕ್ ತುಂಬ್ಕೊಂತಿದ್ದ. ನಾನು ಸೊಸೈಟಿನಲ್ಲ, ಗ್ಯಾಸ್ಟ್ರಿಕ್ ಕೂಸು ನನ್ನ ಸೊಸೈಟಿನಲ್ಲ, ಗ್ಯಾಸ್ಟ್ರಿಕ್ ಕೂಸು ಬಟ್ಟೆ ಊಸು. ಲೇ ನೀನು ಅಕ್ಕಿ ಕೊಟ್ಟಾಗ ಬೇಳೆ ಕೊಡಲ್ಲ, ಬೇಳೆ ಕೊಡ್ಲಿಲ್ಲ ಅಂದ್ರೆ ಸಾರ್ ಹೆಂಗ ಮಾಡ್ತೀಯಾ? ನಾವೇನು ಉಪವಾಸ? ಅಮ್ಮಡಿ ನಾನು ಸೊಸೈಟನ್ ಅಲ್ಲ ನಾನು ಮೊದ್ಲಿಗೆ ಮನಸ್ಸೇ ಅಲ್ಲ. ಈಗ ನಿಮ್ಮ ನೋಡಲೇ ಅಕ್ಕಿ ಕೊಟ್ಟ
ಹಲೋ ಹಲೋ ಮಾತಾಡಪ್ಪ. ಹಲೋ ಮಾತಾಡು. ಹಲೋ 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 ಯಾರು ಯಾರು ಅಯ್ಯೋ ಪಾಪ. ಯಾರು ನಮಗ ಮಾಮನ? ಹಲೋ ಯಾರು ಹೇಳ್ರಿ. ಮಾತಾಡ್ತಾ ಇಲ್ಲ, ನಾನು ಅವಾಗ್ಲಿಂದ ಮಾತಾಡ್ತಾ ಇಲ್ಲ. ಯಾರು ಯಾರು ಹೇಳನ ಹೇಳ್ರಿ. ನಿಮ್ ಮನೆ ಯಾರು? ಅಯ್ಯೋ ಪಾಪು ಅಯ್ಯೋ ಮಧ್ಯಾಹ್ನ ಆಟ ಆಡ್ಕೊಂಡ್ ಬಂದ್ಲು, ಎಲ್ಲ ನೋಡ್ದ, ಎಲ್ಲ ಇದ್ ಮಾಡ್ದ, ಈಗ ಮಾತಾಡ್ತಾ ಇಲ್ಲ. ಅಡ ಓ ಏನ್ ಮಾಡ್ತಿದ್ಯ ಅಣ್ಣ? ಇದು ಬಾತ್ರೂಮ್ ಯಾರೋ ಹೋಗ್ಯವ್ರಿ. ಕೆರೆ ಕಡೆಗೆ ಹೋಗ್ತಾ ಇದ್ದೀನಿ ಕಣವ. ಅದ ಯಾರು? ನಾನಲ್ಲಿ ನಿಮ್ಮ ಹೇಳಿ. ಯಾಕೆ? ಅಲ್ಲ ಅವ್ರು ಯಾರೋ ಹೋದ್ರು ಅನ್ನೋದಕ್ಕೆ ನಾನು ಯಾರು ನಮ್ಮವರು ಮನೆಯಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಅದಕ್ಕೆ ಭಯ ಆಯ್ತು. ಇಲ್ಲ ಪಾಪು, ಓ ಊಟ ಮಾಡಿ ಮನೆ ಕಂಡೋಳೆ, ಎದೋಳೆ ಊಟ ಮಾಡೋದು ಎದೋಳ್ತಲ್ಲ, ಅದಕ್ಕೇನೆ. ಮಗಂಡು ನಾನು ಯಾರು ಇಟ್ಕೊಂಡ್ರೇನೋ ಅಂತ ಅಂತಿದ್ದೀನಿ. ನನಗೆ ಹೊಸ ಇಟ್ಕೊಂತಲ್ಲ, ನನಗೆ ಚಾರ್ಜ್ ದುಡ್ಡು ಕೊಟ್ರ ದಿನ ಬರ್ತೈತೆ ಹಂಗ ಅಂತ. ಹಲೋ ಮನ್ನಿ ಇಸ್ಕೊಂಡ್ರು ನಾ ಮಾತು ಅಂತ ನನಗೂ ಅಂದ್ಕಿತ್ತಂತು. ಎಷ್ಟೇ ಆದ್ರೂ ಸಾಕ ಆದ್ರೂ ಸಾಕ. ಹಲೋ ನಮ್ಮವಾಗ ಮನೆ ಕಂಡು ಉಂಡು ಮನೆ ಕಂಡು ಇನ್ನೇನು ಯಾರೋ ಕಿತ್ಕೊಂಡ್ ಮನೆ ಕಬೇಕಾಯ್ತಾ? ಹಲೋ ನೀನ್ ಮಾಡ್ತಿರೋದ್ ಸರಿನಾ? ಏನು ಏನು ಅಂದ್ರೆ ಆ ಚಿನ್ನಾಲಿ ಪಾರನ್ ಜೊತೆಗೆ ಹಾಕೊಂಡು ಮೊನ್ನೆಲ್ಲ ಟೂರ್ ಹೋಗಿದ್ಯಂತೆ. ನನ್ ಯಾಕೆ ಕೈ ಬಿಟ್ಟಿದ್ದು? ಯಾರು ಅಂತ ಕರಿಯೋಣ? ಯಾರು ಅಂತ ಕರಿಯೋಣ? ನಾನ್ ನಿನ್ನ ಸ್ವೀಟ್ ಹಾರ್ಟ್. ನಾನ್ ನಿನ್ ಸ್ವೀಟ್ ಹಾರ್ಟ್ ಲಲಿತಾ. ನೀನು ಬೆಳಿಗ್ಗೆ ಕಾರಾಗೆಲ್ಲ ಹುಡುಕೊಂಬಂದು ನನ್ನ ಮಕ್ಕಳು ಹೋಗಿದ್ದಾರೆ. ಯಾರಪ್ಪ? ಯಾರೋ ನಮ್ಮ ಫ್ರೆಂಡ್ ವಿಶ್ವಾಸದಾರ ತುಮಕೂರರು. ಯಾರು ಹೇಳಿ? ಯಾರೋ ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕಾಯ್ತು? ಯಾರು ತುಮಕೂರ್ನವ್ರು? ಹೆಸರು ಹೇಳು. ತುಮಕೂರಲ್ಲೆಲ್ಲ ಬಂದು 4 ಜನ ಬಂದು ಮಕ್ಕಳು ಹೋಗಿದ್ದಾರೆ. ಯಾರು ತುಮಕೂರ್ನವ್ರು? ನಮ್ಮ ಅವರು. ಯಾಕೆ? ಏನು ನಿಮ್ಮ ಹೋಗ್ತು ಏನ್ ಕಂತೆ ಪಾರು? ಅದೇ ಯಾರೋ ಇವ್ರು, ಅದೇ ಇವ್ರು ಅಂತಾರ ಬಾರು ಅಂತ. ಯಾವ ಊರ್ನವ್ರಲ್ಲ? ಊದ್ಗಟ್ಟಿ ಬೆಳಗ್ತಾ ಇದ್ದೀನಿ. ಹಂಗ ಫೋನ್ ಮಾಡ್ಯಾರೆ ಚಿನ್ನು ಅಂತ. ಏನ್ ಮಾಡ್ದೆ? ಇಲ್ಲಿ ಸತ್ತು ಸ್ಥಿತಿ ಅಂತ ಇದು ಮಾಡ್ತಾವ್ರ. ನೀನು ಇಲ್ಲಿ ಫೋನ್ ಮಾತಾಡ್ತೀವಿ, ಆಚೆ ಕಡೆಗೆ ಹೋಗಿ ಮಾತಾಡೋ ಇಟ್ಟು ಬಂದೆ ಆಚೆ ಕಡೆಗೆ. ಏನಂತೆ ಅವಳು ಪಾರುಗೆ? ಮುತ್ತು ಅಂತ ಕೊಟ್ಟ ಬಾಯಿ ಬಡ್ಕೊಂಡೆ. ಅದ್ರ ಆಚೆ ಹೋಗಿ ಈಗ ಬಂದ್ರೆ ಇದೇ ಸಾಕು, ಒಳಗೆ ಬಾಯಿ ಈಗಿನ ಕೊಟ್ಟು ಕಳ್ಕೊಂಡಿದೀವಿ ಅಂತ. ನೀನ್ ಬಾಯಿ ಯಾಕೆ ಬಡ್ಕೊಳಕ್ ಹೋಯ್ದೆ? ಮುತ್ತು ಹಂಗೆ ಕೊಟ್ಟರೆ ಆಗ್ತಿ, ನಿಧಾನ ಕೊಟ್ಟರೆ ಕೇಳಿಸಲ್ವಲ್ಲ ಮೊಬೈಲ್ಗೆ. ಜೋರಾಗಿ ಕೊಟ್ಟ? ಅಂತ ಹಿಂಗ್ ಕೊಟ್ಟಿ. ಅದಕ್ಕೆ ಆಚೆ ಕಡೆಗೆ ಹೋಗುವಂತ ಅಂದ್ರು. ಇತ್ತು ಬಂದಿತ್ತು. ಯಾರ್ಯಾರ ಫೋನ್ ಮಾಡಿದ್ರೆ ಎಷ್ಟು ಜನ ಮಡಿಕೊಂಡಿದ್ಯಲ್ಲ ನೀನು? ಒಂಚೂರು ಹುಣಸೆ ಹಣ್ಣು ಸಿಗೆಕಾಯಿ ಅದು ಇದು ವ್ಯಾಪಾರ. ಹೌದಾ ಅಣ್ಣ? ಓ ಇದು ನೋಡೋಣ, ನಾವು ನೀವು ಹಳ್ಳಿಯಲ್ಲಿರೋದು ಸಿಟಿಯಲ್ಲಿ ಅಣ್ಣ? ಹಳ್ಳಿ ಸ್ವಾಮಿ ನಮ್ದು ಹಳ್ಳಿ. ತುಮಕೂರು ಹತ್ರ ಹಳ್ಳಿ. ನೋಡೋಣ, ನಾವು ಮಾಮೂಲಿ ಫಾರಿನ್ ಆ ಕಡೆ ಚೀನಾ ರಷ್ಯಾ ಆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ. ಈ ಕಾಂಗ್ರೆಸ್ ಗಿಡದ ಹೂವು ಐತಲ್ಲ, ಎಕ್ಸ್ಪೋರ್ಟ್ ಅಂದ್ರೆ ನಾವು ವ್ಯಾಪಾರ ಅಲ್ಲಿ ರಷ್ಯಾ ಚೀನಾ ಆ ಫಾರಿನಾಗೆಲ್ಲ ಮಾಡೋದು. ಏರೋಪ್ಲೇನ್ ಹೋಗೋದು. ಏರೋಪ್ಲೇನ್ ಹೋಗ್ತೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಈ ಕಾಂಗ್ರೆಸ್ ಗಿಡದ ಹೂವು ಬರುತ್ತಲ್ಲ, ಅದನ್ನ ಕೆಜಿ 3,500 ರೂಪಾಯಿ ತಾಂತೀವಿ. ಎಷ್ಟು ಕೆಜಿ ಇದ್ರು ತಾಂಬರೋಣ. ಕಾಂಗ್ರೆಸ್ ಗಿಡದ ಹೂವ? ಕಾಂಗ್ರೆಸ್ ಗಿಡ ಬರಲ್ವಣ ಹಳ್ಳಿಗಳಿಗೆ? ಅಯ್ಯೋ, ಹೆಜ್ಜೆ ಇಕ್ಕಕ್ ಜಾಗಿಲ್ಲ ನಮ್ಮೂರಾಗ. ಒಂಚೂರು ಒಂದ ಮಾಡಕ್ಕೂ ಜಾಗಿಲ್ಲ, ಹಂಗೆ ಬೆಳದ್ ನಿಂತ ಇದೆ ಅಣ್ಣ. ಅದು ಕಾಂಗ್ರೆಸ್ ಗಿಡದ ಹೂವ ಬರುತ್ತಲ್ಲ, ಅದನ್ನ ನಾವು ಚೀನಾಗೆ ಮೂಗ್ಬಟ್ಟಿ ಕಳಿಸ್ತೀವಿ, ಮೂಗ್ಬಟ್ ಮಾಡಕ್ಕೆ.
ಹೆಂಗಸ್ರಿಕೆ ಅಂತಾರಲ್ಲ ಮೂಗ್ಬೊಟ್ಟು ಮಾಡಕ್ಕೆ ಚೀನಾಕ್ ಹೋಗುತ್ತೆ ಅದು. ಚೀನಾಗ್ ಹೋಗುತ್ತೆ ಅದು ಕಾಂಗ್ರೆಸ್ ಗಿಡದ ಹೂವ. ಇದು ಪ್ಲಾಸ್ಟಿಕ್ ಪೇಪರ್ ಹಾಕೊಂಡು ಕುಯ್ದಾಕ್ತಿವಿ ನಾವು, ಬೆಂಕಿ ಇಕ್ತಿವಿ, ಅದು ಮನೆ ತ ಹುಡಿದ್ರೆ ಕಾಯಿಲೆ ಆಗುತ್ತೆ. ಇಲ್ಲ ಅದು ಯಾರು ಗೊತ್ತಿಲ್ಲ, ನೀವ್ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಅದನ್ನ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಆ ಹೂವ ಎಲ್ಲ ಬಿಡಿಸ್ಬಿಟ್ಟಿ ಒಂದೊಂದ್ ಕೆಜಿ ಕವರ್ ಮಾಡಿ ನೀವು ನನಗೆ ಫೋನ್ ಹಾಕುದ್ರೆ ನಾವ್ ಅದು ಎಷ್ಟ್ ಕೆಜಿ ಇದೆ ಅಂತ ತಗೊಂಡು ನಾವು ತಗೊಂಡೋಗ್ತೀವಿ. ನಾವು ಚೀನಾಗೆ, ಫಾರಿನ್ಗೆ, ರಷ್ಯಾ ಆ ಕಡೆ ಎಲ್ಲ ಅದು ಮೂಗ್ಬಟ್ಟಿ ಕಳಿಸ್ತೀವಿ ನಾವು. ಸ್ವಾಮಿ ಅದು ವಿಶಾಲೂರ ಮೈಯೆಲ್ಲ ನಾವದನ್ನ ಬರೇ ಇಂತ ಹುಚ್ಚು ನನ್ನ ಮಕ್ಕಳು ಅಪ್ಪ, ಯಾರನ್ನ ಕೇಳಿದ್ರೆ ಏನಂತ ಮೆಟ್ನಾಗೂ ಇಲ್ವ ನನ್ನ. ಇದು ಕಡ್ತತ್ತೆ ಸ್ವಾಮಿ, ಮೈಯೆಲ್ಲ ಗಜ್ಜೆ ಎತ್ತಂಗಾಗೆಲ್ಲ ಊತ್ ಒಂದ್ ನಿಮಿಷ ಹೇಳೋದು ಕೇಳಿಸ್ಕೊಳ್ಳಿ ಸರ್ ನೀವು. ಆಯ್ತು ಸ್ವಾಮಿ. ಏನ್ ಗೊತ್ತಾ, ಕೈಗೆ ಗ್ಲೌಸ್ ಹಾಕೊಳ್ಳಿ. ಕೈಗೆ ಹಾಕೋಣ ಗ್ಲೌಸ್ ಬರುತ್ತಲ್ಲ, ಡಾಕ್ಟರ್ ನರ್ಸ್ಗಳೆಲ್ಲ ಹಾಕಂತಾರಲ್ಲ, ಇದು ಪ್ಲಾಸ್ಟಿಕ್ ನಂತ ಕೈಗೆ ಅದನ್ನ ಹಾಕೊಂಡು ಕಾಲಿಗೆ ಶೂ ಹಾಕೊಳ್ಳಿ. ಹಾಕೊಂಡು ಅಣ್ಣ ನೀವ್ ಅದಕ್ಕೆ ನೀರ್ ಹಾಕಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ, ನೀರ್ ಹಾಯ್ಸಂಗಿಲ್ಲ, ಏನು ಇಲ್ಲ. ಅಪ್ಪ ಯಾರನ್ನ ಕಿತ್ಕೊಂಡ್ ಹೋಗೋರ್ ಬಂದು ಈಗ ಮನೆ ಮುಂದೆ ಹುಟ್ಟೋದಕ್ಕೆ ಹಿಂಗೆ ಮನೆ ಮುಂದೆ ಕೈ ಒಂದು ಗಂಟೆ ಹೊತ್ತು ಒಂದ್ ಅರ್ಧ ಗಂಟೆ ಕೈಯಾಗ ಕಿತ್ತ ಹಾಕಿದ್ರೆ ಕೈಯೆಲ್ಲ ಗಾಯ ಆಗ್ತವೆ. ಅದನ್ನ ಮೂಗಿಕ್ಕಂತಾರೆ ಅಂತೀರಲ್ಲ ನೀವು. ಏನ್ ಗೊತ್ತಣ್ಣ, ಅದನ್ನ ಹೂವನ ಬಿಡಿಸ್ಬಿಟ್ಟು ಒಂದೊಂದ್ ಕೆಜಿ ಕವರ್ ಮಾಡಿ ಪ್ಯಾಕ್ ಮಾಡಿ ಚೀಲಕ್ಕೆ ಇಕ್ಬಿಡಿ. ನಾನು ಎಷ್ಟ್ ಕೆಜಿ ಇದೆ ಟೋಟಲ್ ಕ್ವಿಂಟಲ್ ಲೆಕ್ಕ ಹಾಕ್ಬಿಡ್ತೀನಿ. 3,500 ರೂಪಾಯಿ ಕೆಜಿ ಹಂಗೆ ಬಂದು ತಗೊಂಡೋಗ್ತೀವಿ. ನಿಮ್ 3 ಅಡ್ರೆಸ್, ನಿಮ್ ಹೆಸರು, ಅಡ್ರೆಸ್ ಕೊಟ್ಬಿಟ್ರೆ ಸಾಕಡೆ ಅಲ್ಲಿ ಬಂದ್ಬಿಡ್ತೀನಿ ನಾನು ಕಾರಲ್ಲಿ. ನಿಮ್ ಹೆಸರು ಹೇಳಿ. ನರಸಿಂಹರಾಜ್ ಸ್ವಾಮಿ. ಹಂಗೆ ಅಡ್ರೆಸ್ ಹೇಳಿ, ಫುಲ್ ಹೇಳಿ ನಿಮ್ದು. ನರಸಿಂಹರಾಜು, ಬಳ್ಳಾಪುರ, ಬುಗುಡಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು. ಈಗ ಹೂವ ಯಾವಾಗ ಬಿಡಿಸಿರ್ತೀರಣ್ಣ? ಸೊ ಹೆಂಗ್ ಬಿಡ್ಸತ್ ಹೂವಲ್ಲ, ಅವು ವಿಸುದ್ ಗಿಡ. ಅದು ಗಿಡ ಗೊತ್ತು, ಅದ್ರಲ್ಲಿ ಹೂವ ಬರುತ್ತಲ್ಲ, ಮೂಗ್ಬಟ್ಟಿಗೆ ಹೋಗುತ್ತೆ ಅದು ಚೀನಾಗೆ. ಇಲ್ಲಿ ಈಗ ಒದ್ದು ನಿಂತೈತಿ ನಮ್ಮೂರಾಗೆ ಒಂದು 100 ಆಳು ಒಂದು ತಿಂಗಳು ಕುಯ್ದ್ರು ಮುಗಿಯಲ್ಲ. ಆ ಕಡೆ ಕುಯ್ದ್ರಲ್ಲ, ಆ ಕಡೆ ಈ ಕಡೆ ಗಾಳಿ ಚಿಗುರ್ತೈತೆ ಅದು. ಅಣ್ಣ ನಿಮ್ ಮನೆಯವ್ರು ಯಾರನ್ನ ಕೆಲ್ಸ ಪಲ್ಸ್ಕೋರಿಲ್ಲ, ಯಾರೋ ಒಂದ್ ಎರಡು ಹೆಣ್ಣಾಳು ಕರ್ಕೊಂಡ್ ಹೋಗೋಣ. ಹೂವ ಬಿಡ್ಸಕ್ಕೆ ಕರ್ಕೊಂಡೋಗಿ ಬಿಡಿಸ ಎಲ್ಲ ಆದ್ಮೇಲೆ ನನಗ್ ಹೂವ ಎಲ್ಲ ಬಿಡಿಸಿ ಒಂದೊಂದ್ ಕೆಜಿ ಕವರ್ ಮಾಡಿ ನಂಗೆ ಫೋನ್ ಮಾಡಿದ್ರೆ ನಾನು ಕೆಜಿ 3,500 ರೂಪಾಯಿ ಹಿಂಗೆ. ನೀವು 10 ಕೆಜಿ ಬಿಡಿಸಿಕ್ಕಿದ್ರೆ 35,000 ಕೊಡ್ತೀನಿ, 20 ಕೆಜಿ ಬಿಡಿಸಿಕ್ಕಿದ್ರೆ 70,000 ಕೊಡ್ತೀನಿ ನಿಮ್ಗೆ. ಆಮೇಲೆ 1 ಕೆಜಿಗೆ 500 ರೂಪಾಯಿ ಕಮಿಷನ್ ನಿಮ್ಗೆ. 1 ಕೆಜಿಗೆ ನಿಮ್ಗೆ 500 ರೂಪಾಯಿ ಕಮಿಷನ್. ಇದೇನಪ್ಪ ಹಿಂಗಾಯ್ತು, ತಲೆ ಕೆಟ್ಟೋಯ್ತಲ್ಲ. ಇದೇನ ಯಾರೋ ಯಾರನ್ನ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಆಮೇಲೆ ಇದನ್ನು ಬೇಕಾದ್ರೆ ಮಾಡಿ. ಆಮೇಲೆ ಇದು ಪರಂಗಿನ ಗಿಡ, ನುಗ್ಗೆ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ ನಾವು. ಈ ಚೀನಾ ಕಡೆ ಎಲ್ಲ ನಾವು. ಚಿಚ್ಚಿ ಅಂದ್ರೆ ಅಲ್ಲಣ್ಣ, ಚೀನಾ ಅದೇ ಇವರು ಕಪ್ಪೆ ಪಪ್ಪೆ ಎಲ್ಲ ತಿಂತಾರಲ್ಲ, ಚೀನಾ ಆ ಕಡೆ ಎಲ್ಲ ನಾವು ಏನ್ ಮಾಡೋದು ಅಂದ್ರೆ ಪರಂಗಿನ ಗಿಡ, ನುಗ್ಗೆಕಾಯಿ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ, ಸೋಫಾ, ಮಂಚ. ನುಗ್ಗೆ ಗಿಡ ಪರಂಗಿನ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಎಲ್ಲ ಮಾಡ್ತೀರಾ? ಹ್ಞೂ. ಓಹೋ, ನನ್ ಡೈರೆಕ್ಟ್ ಹುಚ್ಚಾಸ್ಪತ್ರೆ ಕಳ್ಸಂಗ್ ಕಾಣ್ತಾನೆ ಇವ್ನು. ಯಾರು ಇವ್ನು ಅಲ್ಲಿಂದ ತಪ್ಸ್ಕೊಂಡ್ ಕಾಣ್ತ. ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ಲಾಗಲ್ಲ, ನುಗ್ಗೆ ಗಿಡ ಪರಂಗಿ ಗಿಡದಲ್ಲಿ. ನನಗೂ ಹಿಡಿತು ತಿಕ್ಲು. ಇವ್ರು ಯಾವಾಗ ಮೂಗ್ಬಟ್ಟು ಅಂತಿದ್ದಂಗೆ ನಾನು ವಾಸ್ಕಲ್ಲು ನಿಮ್ಮ ಪರಂಗಿ ಗಿಡದಾಗೆ ಅಲ್ಲಾದ್ರಾಗೆ ಒಳಗಡೆಗೆಲ್ಲ ತೂತೊಳದ್ ಕುಂತಿರ್ತೈತೆ ನುಗ್ಗೆ ಗಿಡ. ಅದು ವಾಸ್ಕಲ್ ಮಾಡ್ತೀರಾ? ಫುಲ್ ಗಟ್ಟಿ ಬರುತ್ತೆ ಚೀನಾ. ಒಂದ್ ಕಡೆ ಎಲ್ಲ ಅದ್ರಾಗೆ ಸೋಫಾ, ಡೈರೆಕ್ಟ್ ಕಳ್ಸಂಗ್ ಕಾಣ್ತಾರ. ನನ್ನ ಮದ್ವೆಗೂ ಇರಂಗ್ ಕಾಣಲ್ಲ ಹುಚ್ಚಾಸ್ಪ ಈಗ್ಲೇ. ಇದು ಮೂಗ್ಬಟ್. ಹಲೋ ಅಪ್ಪ, ಏನಪ್ಪ ಎಲ್ಲಿದ್ಯಪ್ಪ? ಇಲ್ಲಿ. ನೀನ್ ಯಾರಮ್ಮ? ನಿನ್ ಮಗಳಪ್ಪ. ನಮ್ಮ ಈ ಮನೇಲಿ ಐತಲ್ಲಮ್ಮ ನಮ್ಮ ಮಗಳು. ನಾನ್ ಲಲಿತಮ್ಮನ್ ಮಗಳು. ಯಾವ್ದೋ ರಾಂಗ್ ನಂಬರ್ ಮಾಡಿದೀನಿ ನೋಡಪ್ಪ. ನಮ್ಮನ್ ಯಾಕೆ ಅನಾಥವಾಗಿ ಬಿಟ್ಟೋದೆ ಅಪ್ಪ? ಅಯ್ಯೋ, ನಾನಲ್ಲ ಕಣಮ್ಮ ನಿಮ್ಮ ಅಪ್ಪ. ನೀನೆ. ನಮ್ಮ ಅಮ್ಮ ಹೇಳೈತೆ ನಿಮ್ಮ
ಅಪ್ಪನೇ ನರಸಿಂಹರಾಜ್ ಕಂದ ಓ ನಿನ್ಗೆ ಹಾ ಎಷ್ಟ್ ಜನ ಕಾಸು ಕೊಟ್ಟಿಲ್ಲ ಈ ನಡುವೆ? ತಿಕ್ಕ ಊರ್ದು ಬೆಂಕಿ ಆಗ್ತಾ ಇತ್ತು, ಅದಕ್ಕೆ ತಿರ್ಗಾ ಸೀಮಣ್ಣ ಬೆಂಕಿ ಇಕ್ಕ ನೀವು ತಾಯಿನ ನಂಜನಗೂಡಿಗೆ ಹೋಗ್ ಬಂದ್ಮೇಲೆ ಓ ಎಷ್ಟ್ ಜನ ಕಾಸು ನಾನು ಕೊಡಲ್ಲ ಈಗ ನಾನು ಅಂತ ವಿದ್ದ ಕೊಡ್ತೀನಿ ಹೋಗು ಅಂತ ಅಂದ್ರು ಹೇಳು. ಅವರೇ ನಂಬಿಲ್ಲ, ಅವ್ರ ಮನೆಯವ್ರು ಬೈದ್ ಕಳಿಸಿರು. ಏನಂತ? ನಮ್ಗೆ ಕೇಳಿ ಹೇಳಿ ಕೊಟ್ಟಿದ್ರ, ಎಲ್ಲಿ ವ್ಯವಹಾರ ಮಾಡಿದ್ರ ಅಲ್ಲೇ ಇಸ್ಕೊಂಡು ಮನೆ ತಗ ಬಂದ್ಗಿಂದಿರ ಅಂತ. ನೀನು ಹಾ ಮಟನ್ ಚಿಕನ್ ತಿಂದೋಗಿದ್ದ ನಂಜುಂಡೇಶ್ವರಂಗೆ. ಓ ಇವ್ರು ಇಲ್ಲಿ 960 ಸಲ ಹೇಳಿನಲ್ಲ ಕಂದ. ಓ ನೀನು ಚಿಕನ್ ತಿಂದೋಗಿದ್ದಲ್ಲ ನಂಜುಂಡೇಶ್ವರಂಗೆ. ಅಯ್ಯೋ ಇವನ್ ಕಾಯಿನಾಯ್ಕೆ ಹೋಗಪ್ಪ. ಓ ಸರಿ ಮಾಡ್ತೀನಿ ನಾನು. ಏಯ್ ಒಂದ್ ನಿಮಿಷ ತಡಿ. ಮಾಡ್ತಿದ್ಯಣ್ಣ? ಕಿಡ್ನಾಪ್ ಮಾಡ್ತಾ ಇದ್ದೀವಿ. ಕಿಡ್ನಾಪ್? ಏನ್ ಕಿಡ್ನಾಪ್ ಅಣ್ಣ? ಜಿ ಕನ್ನಡ. ಅಯ್ಯೋ ನಿಮ್ ಮನೆ ಹಾಳಾಗೋಗ ಜಿ ಕನ್ನಡದಿರ್ಲಿ. ನ್ಯೂಸ್ ನೋಡು, ಕರ್ನಾಟಕದಲ್ಲಿ ಸರಿ ಗ್ರಹಣ ಆದ್ಮೇಲೆ, ಇದು ಕರ್ನಾಟಕಕ್ಕೆ ಗ್ರಹಣ ಆದ್ಮೇಲೆ ತುಂಬಾ ಅಪಾಯ ಕಾದಿದೆ ಅಂತೆ. ಅದು ಚೋಳೂರು ಹೋಬ್ಳಿಲಿ ಈ ಸರಿ ಭೂಕಂಪ ಆಗುತ್ತಂತೆ. ನನ್ಗೆ ಏನ್ ಗೊತ್ತಾ ಭಯ, ನಿಮ್ ಮನೆ ತಾವೆಲ್ಲ ಭೂಕಂಪ ಆಗಿ ನಿಮ್ ಮನೆ ಎರಡೋಳಾಗಿ ನೀನ್ ಭೂಮಿ ಒಳಗ್ ಬಿದ್ದು ಮಣ್ಣು ಮುಚ್ಕೊಂಡ್ರೆ ನಿಂಗೆ ಹೆಂಗಪ್ಪ ನೋಡಕ್ ಬರೋದು ಸ್ವಾಮಿ? ಮಣ್ಣು ಮುಚ್ಕೊಂಡ್ ಮೇಲೆ ಏನ್ ನೋಡ್ತೀಯ? ಅದೇನು ಎಲ್ ನೋಡಕ್ ಬರ್ಲಿ, ನೀನು ಇಲ್ಲ ನಿನ್ ಸಾಮಾನು ಇಲ್ದಂಗ ಆಕೇತಲ್ಲಪ್ಪೋ. ಹಲೋ, ಏನ್ ಮಾತಾಡೋಣಮ್ಮ ನಾನು? ಏನ್ ಮಾತಾಡ್ತೀಯ? ಏನ್ ಮಾತಾಡೋದು? ಚಾಪೆ ಐತೆ, ತಲ್ದಿಮ್ಮ ಐತೆ, ಹೋಗಿ ಮನಿಕಬೇಕಷ್ಟೇ. ಎಲ್ಲಿ? ಒಪ್ಪಾರ್. ಏನ್ಕೆ ಮೇಕೆ ಕಟ್ಟಿದ್ಯಾ ಒಪ್ಪರಾಗೆ? ಇಲ್ಲ, ನಾನೇ ಮೇಕೆ, ದನ, ಕೋಳಿ ಎಲ್ಲ ನಾನೇ. ಯಾಕೆ ಮನೆಗ್ ಮನಿ ಕಾಣಲ್ಲ ಬೆಚ್ಚಿಗೆ? ಈಗ ಬೆಟ್ಟಿಗೆ ಮನಗಲ್ಲ. ಯಾಕೆ ಮನಗಲ್ಲ? ನಮ್ಮ ಮನೆ ಅಂಗಿನ ಅರಮನೆಯಲ್ಲ, ಹೊಂಗೆಯ ಮರದಡಿಯ ಗುಡಿಸಲೇ ನನ್ನ ಗೆಳತಿ. ಹೊಂಗೆಯ ಮರದಡಿಯ. ಯಾಕೆ ಚಿನ್ನು, ಏನಾಯ್ತು? ಅದೇ ನಮ್ಗೆ ಮನೆ ಕೊಪ್ಪಾರೆ. ಸಿಂಹ. ಓ ಯಾಕೆ ಚಿನ್ನ ಸಿಂಹ ಏನಾಯ್ತು? ಓ ಯಾಕೆ ಸಿಂಹ ಏನಾಯ್ತು? ಹಲೋ ಹಲೋ, ಏನಾಯ್ತು? ಅಕ್ಕ ಏನನ ಅಂತ ವಿಶಾಲಕ್ಕ? ಕೊಡು ಬೇಕಾದ್ರೆ ನಾನು ಹೇಳ್ತೀನಿ. ನೀನ್ ಅಲ್ಲಿ ಕೊಟ್ಟು ಸೌಂಡ್ ಕೊಟ್ಟಾಗ ಏನ್ ಹೇಳ್ತೀವಿ ಗೊತ್ತಾ? ಈಗ ಲಲ್ಲಿ ಅಕ್ಕನ ಬಿಟ್ಟವ್ರೆ, ಪಾರ್ವತಕ್ಕನ್ ಬಿಟ್ಟವ್ರೆ, ಲಕ್ಷ್ಮಕ್ಕಯ್ಯನ್ ಬಿಟ್ಟವ್ರೆ, ಆಮೇಲೆ ಚಾಪೆ ಕೊಡು, ಕದಾಕೆ ಬೇಡ ಅಂತ ನಾನು ಹಾಚ್ಕೊಳ್ತೀನಿ. ಅವಾಗ ಸುಮ್ಮನಾಗಿ ನೀನು ಮನೆ ಕಂತೀವಿ, ಅವ್ರ ಮನೆ ಕಂತ ನಾನು ಆಚೆ ಕಡೆಗೆ. ಇಷ್ಟೈತ್ರಿ ಕತೆ. ಇಲ್ಲ ಕೊಡಪ್ಪ ಚಿನ್ನು, ಹೇಳ್ತೀನಿ ಅಕ್ಕಂಗೆ. ಹಲೋ ನೀವು ಹೆಂಗನ ಮಾಡ್ಕೇಳಿ, ನಾನು ಜೂಟ್ ನಾನು ಜೂಟ್. ಏನ್ ಜೂಟ್ ಅಂದ್ರೆ? ಎಲ್ಲಿಗ್ ಜೂಟ್ ಆಗ್ತೀಯಾ? ಒಪ್ಪಾರ್ಗೆಲ್ಲ ಕೊಡು, ಅಕ್ಕಂಗೆ ಹೇಳ್ತೀನಿ, ನಾನು ಮಾತಾಡ್ತೀನಿ ನಮ್ಮ ಮನೆಯವ್ರಿಗೆ. ಏನ್ ಹೇಳ್ತೀವಿ ಗೊತ್ತಾ? ಅವನು ಲಲ್ಲಿ ಅಕ್ಕನ್ನ, ಆಮೇಲೆ ಪಾರ್ವತಕ್ಕನ್ನ, ಆಮೇಲೆ ಇದು ಲಕ್ಷ್ಮಕ್ಕನ್ನ ಎಲ್ಲ ಇದು ಮಾಡಿರೋದ್ ಚಾಪೆನೂ ಕೊಡ್ಬೇಡ, ತಲ್ದಿಮ್ಮು ಕೊಡ್ಬೇಡ, ನೂಕು ಅಂತ ಹೇಳ್ತೀಯ. ಅದಕ್ಕಿಂತ ಮುಂದಾಗಿ ನಾನು ಜೂಟ್. ಇಲ್ಲ ಹಂಗೆಲ್ಲ ಹೇಳಲ್ಲ, ಕೊಡ್ಚಿನ್ನು. ಖಂಡಿತ ಹೇಳ್ತೀಯ ಅಕ್ಕ ನೀನು. ನಿನ್ನಾಣೆಗೂ ಹೇಳಲ್ಲ, ಕೊಡು. ನಂದ ಆಣೆ ಇಕ್ಕಿ ಎಲ್ಲ ಖಾಲಿ ಆಗೋದು ಹಣೆ. ಇಲ್ಲ ಕೊಡಪ್ಪ ಚಿನ್ನು. ಬ್ಯಾಡಕ್ಕ, ನೀ ಖಂಡಿತ 100% ಖಂಡಿತವಾಗಿಯೂ ಫೋನ್ ಕೊಟ್ಟು ಸೌಂಡ್ ಕೊಡ್ದಂಗೆ ಹೇಳದೆ ನೀನ್ ಈ ಮಾತು. ಇಲ್ಲ ಕಣ್ ಚಿನ್ನು, ನಿನ್ ಮೇಲೆ ಆಣೆ ಕೊಡು. ನನ್ ಮೇಲೆ ಏನು ಹಣೆ ಇಕ್ಬೇಡಿ, ಬುಲ್ಡೆ ಹೊಡೆದೋಯ್ತು, ಹಣೆ ಇಕ್ಕಿ. ಆಮೇಲೆ ಕಿವಿ ಕೇಳ್ದಂಗ ಆಗೈತೆ, ಕಣ್ಣು ಮಂಜಾಗಿದ್ದಾವೆ. ಇನ್ನೇನು ಇಲ್ಲ ಶರೀರದಾಗೆ.
ಚಿನ್ನು ಓ ಕೊಡಪ್ಪ, ಅಕ್ಕಂಗ್ ಮಾತಾಡ್ತೀನಿ. ಇಲ್ಲ ನನ್ನ ಮಗಳು ಕೈಯಲ್ಲ ಕೊಡು. ತೆಗಿಯಕ್ಕ ನೀನು ಹೇಳ್ಬೇಡ, ನೀನು ಚಾಪೆಲ್ ಇಲ್ದಂಗ ಆಗುತ್ತೆ ಕಣಕ್ಕ. ಕೊಡಪ್ಪ, ಬೇಡವ್ವ. ಬಾ ನಮ್ಮನೆಗೆ ಹೋಗ್ಲಿ ಬಾ. ನಿಮ್ ಮನೆಗೆ ಹೋದ್ರೆ ಇವ್ರು ಶೂಟ್ ಮಾಡಿದ್ 4 ಜನ, ಪಡಂಪಲ್ಲಿ 4 ಜನ ಶೂಟ್ ಮಾಡಿದ್ದು. ಅವ್ರು ಶೂಟ್ ಮಾಡೋದ್ಕು ನಮ್ಮನೆಗೆ ಬರೋದ್ಕು ಏನು? ಯಾರ ನೋಡ್ದಂಗೆ ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಿಮ್ ಮಗ ನಿಮ್ ಮಕ್ಳೆಲ್ಲ ಸೇರ್ಕೊಂಡು ಹೊಡೆದ್ಬಿಟ್ಟು ಹಟ್ಟಿ ಬೀದಿ ಕಂಬಕ್ಕೆ ಕಟ್ಟಿ ಈ ಪ್ರಕಾರವಾಗಿ ಹೇಳುತ್ತಿರುವಾಗ ದಾರಿಗೆ ಹೋಗೋರೆಲ್ಲ ಒಂದೊಂದು ಏಟನ್ನು ಇಕ್ಕಿ ಬೆಳಿಗ್ಗೆ ಒಂದ್ಸರಿ ಸೇರ್ಕೊಂಡ್ರೆ ಏನಿಲ್ಲ ಬಾರಪ್ಪ. ಖಂಡಿತ ನೀವು ಅದೇ ಕೊಡಿಸ್ತೀಯವ್ವ. ಒಳ್ಳೆ ಮಜಾ ಕೊಡ್ತೀನಿ ಬಾ. ಖಂಡಿತ ಅದೇ ಕೊಡಿಸ್ತೀವ. ಅಲ್ಲ ಮಜಾ ಕೊಡ್ತೀನಿ ಬಾ, ಒಳ್ಳೆ ಮಜಾ ಕೊಡ್ತೀನಿ. ನಿಮ್ ಮಗರು ನಿಮ್ ಮಗಳೇನ ಬಂದ್ರೆ ಖಂಡಿತ ಒದೆ ಕೊಡಿಸ್ತೀಯ. ಇಲ್ಲ ಮಜಾ ಪೇಪರು ನಾನು ಹೇಳದ್ ಕೇಳಿಸ್ಕೊಂತಿದೀಯಾ? ಪೇಪರು ಹೇಳದ್ ಕೇಳಿಸ್ಕೊಂತಿದೀಯಾ? ಪ್ಲೇಟು ಏನಿಲ್ಲ. ಟಿವಿ 9 ಇಲ್ಲ ಏನು ಇಲ್ಲ. ಹಲೋ ಹಲೋ ಬಂತ ನೀನ್ ಹಿಂದೆನೆ? ಇಲ್ಲೇ ನೋಡ್ತಾ ನಾನು ಹೇಳಿಲ್ವಾ? ಹಲೋ ಹಲೋ ಸ್ವಾಮಿ, ಈಗೇನ್ ಗೊತ್ತಾ, ಪಂಚೆ ಐತಲ್ವಾ, ಪಂಚೆ ಹಂಗೆ ಬಿಡು, ಹಂಗೆ ಇರ್ಲಿ. ಅಂಡರ್ವೇರ್ನ ಬಿಚ್ಚು ಹೇಳ್ತೀನಿ, ಅರ್ಜೆಂಟ್ ಬಿಚ್ಚು. ಅದು ಬಿಡೋದು ಹೋಗಲ್ಲ ಈಗ, ಅರ್ಜೆಂಟ್ ಬಿಚ್ಚು ಹೇಳ್ತೀನಿ. ಹೇಳಿ ಸ್ವಾಮಿ. ಅಂಡರ್ವೇರು ಬಿಚ್ಬಿಡು ಹೇಳ್ತೀನಿ. ಬಿಚ್ಚು, ನಾನು ಹೇಳ್ದಲ್ಲ ಜಲ್ದಿ ಬಿಚ್ಚು. ಪಂಚೆ ಇರ್ಲಿ. ಪಾತ್ರೆ ತೆಗ್ತಾವ್ರ ಸ್ವಾಮಿ. ಎಲ್ಲಿ? ಇಲ್ಲಿ ಕಡೆಗೆ ಅದೇ ಹಳ್ಳಿ ಮರ್ತ ಇಲ್ಲಿ. ಅದು ಸ್ವಲ್ಪ ಕತ್ಲೆಗೆ ಹೋಗಪ್ಪ, ಅರ್ಜೆಂಟ್ ಹೋಗಪ್ಪ, ನಾನು ಹೇಳ್ದಷ್ಟು ಕೇಳಪ್ಪ. ಭಕ್ತಾದಿಗಳು ಇದಾರೆ. ಉಳ್ಳಾಪ್ಟೆ ಇರ್ತಾವ ಸ್ವಾಮಿ ಇಲ್ಲಿ. ಅಲ್ಲಪ್ಪ, ಕತ್ಲೆಗೆ ಯಾರು ಇಲ್ದಿತಾವಿಲ್ಲ, ನಿಮ್ ಮನೆ ಬತ್ಲು ಮನೆಗೆ ಹೋಗು ಅರ್ಜೆಂಟ್. ನನ್ ಇದು ಅಮಾವಾಸ್ಯೆ ನಾಳೆ ಇರೋದ್ರಿಂದ ಟೈಮ್ ಇಲ್ಲ ನಂಗೆ ಜಾಸ್ತಿ ಮಾತಾಡೋ. ಭಕ್ತಾದಿಗಳು ನಿನ್ನಂಗೆ ಜಾಸ್ತಿ ಜನ ಇದಾರೆ ನನಗೆ. ಪಂಚೆ ಹಂಗೆ ಇರ್ಲಿ, ಅದ್ ಒಳಗಡೆ ಇರೋ ಅಂಡರ್ವೇರ್ ಬಿಚ್ಚು. ತಾಯಿನ ನೆನ್ಸ್ಕೊಂಡ್ ಬಿಚ್ಚು. ಅಮ್ಮ ನರಸಿಂಹರಾಜು, ಎಲ್ಲ ಗಾಡಿಗಳು ಬರ್ತಾವ ಸ್ವಾಮಿ, ಎಲ್ಲ ಬೆಳಕು ಕಾಣುತ್ತೆ. ಹಂಗೆ ಮರೆ ಮಾತ್ಕೊಂಡ್ ಹಂಗೆ ಪಂಚೆ ಮೇಲ್ಗಡೆ ಪಂಚೆ ಇರ್ಲಿ, ಒಳಗಡೆ ಬಿಚ್ಚಪ್ಪ. ಗಾಡಿಗಳು ಬರ್ತಾವೆ, ಎಲ್ಲ ಬೆಳಕು. ರೇ ಪಂಚೆ ಹಂಗೆ ಇರ್ಲಿ, ಒಳಗಡೆ ಬಿಚ್ಚಕ್ ಏನ್ರಿ, ಬೆಳಕ್ ಬಂದ್ರೆ ಬರ್ಲಿ. ಇದು ಬಿಚ್ಚಿದೀನಿ ಸ್ವಾಮಿ, ಪಂಚೆ ಸುತ್ಕೊಂಡ್ ಬಿಚ್ಚಿದೀನಿ. ಫುಲ್ ಬಿಚ್ಚಿದ್ಯಾ? ಫುಲ್ ಬಿಚ್ಚಿದೀನಿ ಸ್ವಾಮಿ. ಕೈಲಿ ಹಿಡ್ಕೋ ಹೇಳ್ತೀನಿ, ಬಲಗೈಲಿ ಹಿಡ್ಕೋ. ಏನ್ ನಮ್ಮ ಮೊಬೈಲ್ ಅಲ್ಲಪ್ಪ, ಇದನ್ನ ಅಂಡರ್ವೇರು. ಬಲಗೈಲ ಇಟ್ಕೊಂಡಿದೀನಿ ಸ್ವಾಮಿ. 3 ರೌಂಡ್ ಜೋರಾಗಿ ತಿರುಗಿಸೋದು ಅಂಡರ್ವೇರು. 3 ರೌಂಡ್ ಇಕ್ಕೊಂಡೆ ನಿನ್ ತಲೆ ಅಲ್ಲಲ್ಲ, ಕೈಲಿ ಹಿಡ್ಕೊಂಡು ನಿನ್ ತಲೆ ಸುತ್ತ ತಿರುಗಿಸು 3 ರೌಂಡ್. ಇವಾಗ ಕಾರ್ ಇಕ್ಬಿಡೋದ್ ಮೇಲೆ. ಈಗ ಇಲ್ಲಿ ಬೆಳಕುಗಳು ಸಖತ ಕಾಣುತ್ತ, ಎಲ್ಲ ಗಾಡಿಗಳು ಬರ್ತಾವ, ಎಲ್ಲ ಕುಡ್ದಿರ್ತಾರೆ. ರೇ ಅವ್ರ ಗಾಡಿಯವ್ರು ಬಂದ್ರೆ ಓದ್ತಾರೆ. ಅಂಡರ್ವೇರ್ನ 3 ಸುತ್ತು ಹಿಂಗ್ ಸುತ್ತಬಿಟ್ಟು ಬಿಡು. ಅದ್ ಕಡೆ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ನನ್ಗೆ ಹೇಳು, ಅವಾಗ ಹೇಳ್ತೀನಿ ನಾನು ಏನಾಗುತ್ತೆ ಅಂತ. ಈಗಲೇ ಹೇಳ್ಬಿಡ್ತೀನಿ. ಈ ಬರ ಗಾಡಿಗಳು ಬರ್ತಾವೆ. ಅಲ್ಲಲ್ಲ, ಅರ್ಜೆಂಟು ಗಾಡಿ ಬಂದ್ರೆ ಬರ್ಲಿ. ಅಂಡರ್ವೇರ್ ಕೈಲಿ ಇಟ್ಕೊಂಡಿದೀನಿ. 3 ರೌಂಡ್ ತಲೆಯಿಂದ 3 ರೌಂಡ್ ಸುತ್ತಬಿಟ್ಟು ಹಂಗೆ ಎಸಿ. ನೀನ್ ಕೈ ಬಿಟ್ಬಿಡು, 3 ರೌಂಡ್ ಸುತ್ತಬಿಟ್ಟು ಕೈ ಬಿಟ್ಬಿಡು. ಹಲೋ ಹಲೋ, 1 2 3 ರೌಂಡ್ ಸುತ್ತಿ ಬಿಡು. ಯಾವ ದಿಕ್ಕು ಬೀಳುತ್ತೆ ಅಂಡರ್ವೇರ್ ಹೇಳೋವಾಗ. ಕೆಳಗ್ ಇಲ್ಲಿ ಬಿಚ್ಚಿಲ್ಲ ಸ್ವಾಮಿ, ಕೈಲಿ ಸುಮ್ನೆ ಕೆಳಗೆ ಎಳ್ದಿದ್ದೀನಿ. ಏನ್ನ ಡ್ರಾಯರ್ ಬಿಚ್ಚಿಲ್ಲ, ಇದು ಇವರೆಲ್ಲ ಕೇಳಿಸ್ಕೊಂತವ್ರ. ಡ್ರಾಯರ್ ಬಿಚ್ಬಿಟ್ಟು ಕೈಲಿ ಹಿಡ್ಕೊಳಯ್ಯ. ಬಿಚ್ಚಿಲ್ಲ, ಅರ್ಧ ಬರ್ದ ಹಿಂಗ್ ಕೈಲಿ ಹಿಡ್ಕೊಂಡಿದ್ದೆ. ಅದೇ ಹಿಂಗ್ ಎಳ್ದು ಹಿಡ್ಕೊಂತಂದ್ರಲ್ಲ. ಕೈಲಿ ಬಿಚ್ಚಿ ಕೈಲಿ ಹಿಡ್ಕೊಳಯ್ಯ. ಯಾವನೇ ನೀನು ಬಲ್ಗೈಗೆ? ಇಲ್ಲಿ ಗಾಡಿಗಳು ಒಂದೇ ಸಮಕ್ಕೆ ಬರ್ತಾವ್ರಿ. ಅವ್ರೇನ್ ಹಿಂಗ್ ಅಂಡರ್ವೇರ್ ನೋಡಕ್ ಬರ್ತಾರ? ಸುಮ್ನೆ ಕೈಲಿ ಹಿಡ್ಕೊಳಯ್ಯ ಜಲ್ದಿ. ಈ ಭಕ್ತಾದಿಗಳು ಕೂಗಾಡ್ತಾರ ಇಲ್ಲಿ.
ಬಿಚ್ಚಿ ಕೈಲಿ ಇಟ್ಕೊಳ್ಳಯ್ಯ ಜಲ್ದಿ. ಇದು ಗಾಡಿ ಹೋಗ್ಲಿ, ಆಟೋ ಹೋಗ್ಲಿ. ಬಿಚ್ಚ ಸ್ವಾಮಿ. ಬಿಚ್ಚಿ ಕೈಲಿ ಇಟ್ಕೊಂಡು 3 ರೌಂಡ್ ಸುತ್ತಿ ಬಿಡೆ, ಅದ್ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ಹೇಳಯ್ಯ ನನಗೆ. ಮನೆಗೆ ಏನ್ ಮಾಡಿದೆ ಅಂದ್ರ ಇದು ಅಲ್ಲಿ ಹುಡುಗರೆಲ್ಲ ಏನ್ನ ಬಾಡಿ ಬೇರೆ ಒಂದ್ ಹೊರಗು ಐತೆ, ಇದು ಡ್ರೈವರ್ ಇಲ್ಲ ಅಂತಂದ್ರೆ ಆಮೇಲೆ ತಗಣಿವಂತೆ ಇದು ಇಲ್ಲೆಲ್ಲ ಗಲೀಜ್ ಆಯ್ತು, ಏಸ್ಗೆಲ್ಲ ಐತೆ. ಯೋ ಅಂಡರ್ವೇರ್ ಹೋದ್ರೆ ನರಸಿಂಹರಾಜು ಅಲ್ಲ ಏಸ್ಗೆಲ್ಲ ಐತೆ, ತಿರ್ಗಿ ಅದ್ರ ಮೇಲೆ ಬಿದ್ರು ಹೋಗಿ. ಅಲ್ಲಲ್ಲ ಇಲ್ಲಿ ಕೇಳಿಲಿ, ಅಂಡರ್ವೇರ್ ಹೋದ್ರೆ ಇನ್ನೊಂದ್ ತಗೊಂಬೋದು, ಜೀವನೇ ಹೋದ್ರೆ ಏನ್ ಮಾಡ್ತೀನಿ ನಿಂದು? ಇದು ಮೇಲ್ ಬಾ, ಎಲ್ಲ ಗಾಡಿಗಳು ಒಂದೇ ಸಮಕ್ಕೆ ಗೊತ್ತಾವ ಸ್ವಾಮಿ, ಇದು ಕಾಣುತ್ತೆ ಅಂತ ಮೈ. ಈಗ ಹೋಗ್ಲಿ, ಅಂಡರ್ವೇರ್ ಫುಲ್ ಬಿಚ್ ಕೈಲಿ ಇಟ್ಕೊಂಡಿದ್ಯಾ? ಮಡ್ಚಿಕೊಂಡಿದ್ದೀನಿ, ನೀವು ಇದು ಖರ್ಚಿಪ್ ಮಾಡಿಸ್ತೀನಿ. ಎಲ್ ಮಡಿಕೊಂಡಿದ್ಯಾ? ಕೈಲಿ ಇದು ಖರ್ಚಿಪ್ ಮಾಡಿಸ್ಕೊಂಡಂಗ್ ಮಡ್ಕೊಂಡಿದ್ದೀನಿ ಸ್ವಾಮಿ. ಅದನ್ನ ತಲೆ ಮೇಲೆ ಹಾಕೋ ಹೇಳ್ತೀನಿ. ತಲೆ ಮೇಲೆ ಹಾಕೊಂಡ ನೆನ್ನೆ ಮಾಡ್ದಾಗ ಮಾಡು. ಬಲ್ಗೈ ಗುಚ್ಚೋಯ್ಕ, ಬಲ್ಗೈ ಗುಚ್ಚೋಯ್ಕ. ಇದು ಮೊಬೈಲು ಕೈಲಿ ಹಿಡ್ಕೊಂಡು ಹಂಗೆ ಬಲ್ಗೈ ಗುಚ್ಚೋಯ್ಕ ಹೇಳ್ತೀನಿ. ಇದೇನ್ ಹಿಂಗ್ ತಿರುಗ್ತಾವ ಇವು ಒಂದೇ ಸಮಕ್ಕೆ? ಅರ್ಥ ಆಯ್ತು, ಒಂದೇ ಸಮಕ್ಕೆ ವೆಹಿಕಲ್ಗಳು ತಿರುಗ್ತಲ್ಲ ಯಾವ ಸ್ವಾಮಿ? ವೆಹಿಕಲ್ ತಿರ್ಗತ್ಕು ಏನೇ ಸಂಬಂಧ? ಈ ಕಡೆ ಗುದ್ರ ಐತೆ, ಗುದ್ರದಲ್ಲಿ ಇಳಿ ಹೇಳ್ತೀನಿ ಕೆಳಕ್ಕೆ. ಉಚ್ಚ ಇಕ ಬಲ್ಗೈಗೂ ಇಕೋ, ಬಲ್ಗೈ ಊಟ ಮಾಡಕ ಈಗ. ಅದು ಶಾಸ್ತ್ರದ ಪ್ರಕಾರ ಬಲ್ಗೈಗೆ ಉಯ್ಕೊಬೇಕಪ್ಪ. ಉಯ್ಕಂಡ ನೆನ್ನೆ ಬರ್ಲಿಲ್ಲ ಅನ್ಬೇಡ, ಬತ್ತಾಯ್ತಾ ಇಲ್ವಾ? ಬಂದಿಲ್ಲ ಬಂದಾಗ ಹೇಳು. ಬಂತಾ? ಸ್ವಲ್ಪ ಬಂತು ಸ್ವಾಮಿ. ಸ್ವಲ್ಪ ಅಂದ್ರೆ ಎಷ್ಟು? ಒಂದೇ ಒಂದ್ ಸ್ವಲ್ಪ ಬಂದು ಒಂದು ಅಂಗೈ ಗುಣಿ ಅಷ್ಟು ಬಂದವೆ. ಹಂಗಲ್ಲ, ಕೈ ತುಂಬಾ ಉಯ್ಕೋ ಹೇಳ್ತೀನಿ. ಗೊತ್ತಾಯಿಲ್ಲ. ಅಯ್ಯ ಉಯ್ಕಳೆ, ನೀನೇನೆ ಬತ್ತಾಯಿಲ್ಲ ಅಂದ್ರೆ ಅದು ಏನಂತ ಅರ್ಥ? ಈಗ ಅದು ಬಾಡಿ ಏರಿ ಆಗ್ತಲ್ಲ, ಅವಾಗ ಉಯ್ದು ಬಂದೆ. ನಮ್ಮ ಮನೆಯವ್ರು ಬಾಡಿ ಏರಿ ಹಾಕಿರಲ್ಲ ಅವಾಗ. ಯಾಕೆ? ಅದೇ ನೀವು ಜೋರ ಕೂತ್ಕೊಂಡ್ರಲ್ಲ, ಸೈಡ್ ವಾಪ ಇದೆ ಮೇಲೆ ಗೊತ್ತೀಯಾ? ಅಲೋ ಅದೇ ಹೇಳು. ಎಷ್ಟ್ ಜನ ಮಕ್ಳು ಹೇಳಿ? 2. ಅದೇ ಹೆಣ್ಣು ಕೊಡ್ಸು ಅಂತ ಹೇಳಿದ್ರಲ್ಲ, ಮದುವೆ ಆಯ್ತಾ? ಶೋಭನೆ ಆಯ್ತು, ನನ್ಗೂ ನಿನ್ಗೂ. ಅಲ್ಲ ನಿಮ್ ಮಗರಿಗೆ? ನಾನ್ ಮಗಂದ್ ಬಿಡು, ನೀನು ನಂದು ನಿಂದು ಮಾತಾಡು. ನಾವ್ ನಿಮ್ದೇನೈತೆ, ಮದುವೆ ಆಗಿದೆ, ಮಕ್ಳೈತೆ, ಆಮೇಲೆ ಮನೆ ಐತೆ, ಎಲ್ಲ ಐತೆ. ಮಕ್ಳಿಗೆ ಒಂದ್ ಒಳ್ಳೇದ್ ಮಾಡ್ರಿ. ನೀನು ನನಗೆ ಬೋಧನೆ ಹೇಳಕ್ ಬರ್ಬೇಡ, ಗೊತ್ತಾಯ್ತಾ? ಆಯ್ತು, ನೀನ್ ಹೇಳಿದ ತಕ್ಕ ನಾನ್ ಬರೋದು. ಆಮೇಲೆ ನೀನು ತಗೊಂಡೋಗಿ ಆಂಧ್ರ ಪ್ರದೇಶದಾಗ 4 ಜನ ಗುಂಡಿ ಹೊಡೆದ್ರಲ್ಲ, ಹಂಗ್ ಹೊಡೆಸ್ಬೇಕು. ಆಮೇಲೆ ನಾನು ಹೊರಗೋಗ್ಬೇಕು, ಅವಾಗ ನಾನು ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬೇಕು, ಅಷ್ಟೇ ಅಲ್ವಾ? ಪಾರು ನೋಡ್ದ ನನ್ನ ಹೆಸರು ಗ್ಯಾಪ್ ಮಡಿಕೊಂಡಿದ್ಯಲ್ಲ, ಇಷ್ಟು ಮಾಡ್ಬೇಕು. ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನನ್ ಗುಂಡಿ ಕೊಡಿಸ್ಬೇಕು, ಅಷ್ಟೇ ಅಲ್ವಾ? ನೋಡು, ಆತರ ಏನ್ ಬೇಡ. ನಿಮ್ ಫಾರೆಸ್ಟ್ ಹೋಗನ್ ಬಿಡು. ಇಂತಾರೆ ಎಲ್ಲ ಬೇಜನ್ ಜನ ನೋಡಿದೀವಿ. ಇದು ಇಂಥದ್ದು ಗಲ್ ಶಿಕ್ಷೆ, ಇದಕ್ಕೂ ಇವನಂತ ಕಾಮಿರೆಡ್ಡಿ ಕೊಟ್ಟಂಗೆ ಗಲ್ ಶಿಕ್ಷೆ ಕೊಡ್ಬೇಕು. ಆಗ ನೋಡು, ನಾನು ಇಂತ ಹೆಣ್ಣು ಇದು ಮಾಡಕ್ ಬಂದಿದ್ದಕ್ಕೆ ನೀನು ಪೇಪರ್ TV 9 ಈ ತರ ಹಿಂಗೆಲ್ಲ ಟಾರ್ಚರ್ ಕೊಡ್ತಿದ್ರು ಸುಮಾರು ದಿನದಿಂದ. ಅದಕ್ಕೆ ನಾನು ಮನನೊಂದು ವಿಷ ಕುಡಿಯಕ್ ಹೋಗಿದ್ದೆ. ವಿಷ ಕುಡಿಯಕ್ ಆಗಲ್ಲ, ಒಂದ್ ಸಾಧನೆ ಮಾಡ್ಬೇಕಾಯ್ತು. ಸಾಧನೆ ಮಾಡಿ ಇವ್ರು ಇಂಥವ್ರನ್ನೆಲ್ಲ ಮಟ್ಟ ಹಾಕಿದ್ರೆ ಇನ್ನ ಜೀವನದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಇದು ಇದಾಗುತ್ತೆ, ಹೆಸರಾಗುತ್ತೆ ಅನ್ನ ನೀನು ಅವ್ರ ತರ ಇದನ್ನ ತಗೋಬೇಕು. ನನ್ನ ಗುಂಡಿಕ್ಕಿ ಮುಂದೆ ಸಲ ಹೊಡೆದಾಕ್ಬೇಕು, ಅಷ್ಟೇ ನಿಮ್ಗೂ. ನೋಡು, ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಬಿನ್ನಾಕರ್ ಬಲ್ ಜನ ನೋಡಿದೀನಿ ಅಕ್ಕರೆ. ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಹೊಸ ವರ್ಷ ದಿವಸ ನಾನು ಹೇಳ್ತೀನಿ ಕೇಳು, ನಂತ ಇರೋದೆಲ್ಲ ನಿಂದು.
ನಿಂತವಿರೋದೆಲ್ಲ ನಂದು. ನಂದು ಒಂದು ಹಗ್ಗನೂ ಒಂದು ಬಂದೂಕ ಐತೆ ಕೊಡೋಣ. ಆ ಒಂದು ಹಗ್ಗನೂ ಒಂದು ಬಂದೂಕ ಐತೆ ಕೊಡೋಣ ನಿಮ್ಗೆ. ಬಂದೂಕದಲ್ಲಿ ಬುಲೆಟ್ ಅವ? ಬಂದೂಕದಲ್ಲಿ ಬುಲೆಟ್ ಅವ? ಇದ್ರೆ ಗುಂಡಿದ್ರೆ ಹೊಡ್ಕೊಂಡು ತಾಯಕ್ಕೆ ಸತ್ತು ಹೋಗೋದ್ರೆ ಹಗ್ಗ ಕೊಡ್ತೀನಿ, ಇಲ್ಲ ಮರಾನ ಪರಕ ಜೀವನ ಸಾಕಾಯ್ದ್ರೆ ಏನ ಮಾಡಿ. ಆಯ್ತು, ಈಗ ಬಂದೂಕನು ಹಗ್ಗ ಕೊಡ್ತೀನಿ ಅಂದಲ್ಲ, ನಿನ್ ಬಂದೂಕದಲ್ಲಿ ಬುಲೆಟ್ ಐತಾ ಇಲ್ವಾ? ಇದ್ರಲ್ಲಿ ಸಿಗ್ತಾವಲ್ಲ, ಅಲ್ಲಿ ಎಲ್ಲಿ ಗುಂಡು ಪಂಡು ಸಿಗ್ತಾವಲ್ಲ, ಅಲ್ಲಿ ತಗೊಳ್ರಿ. ನಿಂತವೆ ಎರಡವಲ್ಲ ಕಿತ್ಕೊಟ್ಬಿಡು. ಅವು ಇವು ನಾನು ಇದು ಎಂತದು ಆನೆ ಎಲ್ಲ ಕಾಡಾಗ 2-3 ದಿನ ಸತ್ರೆ ಊದ್ಕೊಂಡಿರ್ತಲ್ಲ, ಹಂಗ್ ಊದ್ಕೊಂಡ್ಬಿಡ್ತೀನಿ. ಅದು ಎರಡಕ್ಕಿತ್ರ ಇದು ಹೊಟ್ಟೆ ಪಟ್ಟೆ ಎಲ್ಲ ಊದ್ಕೊಂಡ್ಬಿಟ್ಟು ಈ ಗೋಣಿ ಚಿಲ್ದಾಗ ಪಾಣಿ ಚಿಲ್ದಾಗ ಈ ನಾಯಿಗಳದ ಆಚೆ ಎಸಿತಾರಲ್ಲ, ಹಂಗ್ ತಗೊಂಡೋಗ್ಬಿಡ್ತಾರೆ ನನ್ನ. ಅವು ಕಿತ್ಕೊಂಡು ನಾವು ವಯಸ್ಸಿನಲ್ಲಿ ಆಟ ಆಡಿದೀವಿ, ನೀನು ಆಡಿದ್ವಿ. ನೀನ್ ಇವಾಗಲೇ ಹಿಂಗ್ ಆಡೋರು, ಮೊದ್ಲೇ ಎಷ್ಟು ನೀನ್ ಆಟ ಆಡಿರ್ಬೇಕು. ನೀನು ಒಂದೊಂದು ಅಮಾಯಕರನ್ನೆಲ್ಲ ಎಷ್ಟು ಇದು ಮಾಡಿ, ಇವನ ಯಾರ ಅಜ್ಜ ಸಿಕ್ಕಿ ಇವನು ನಿಗಿರ್ಕೊಂಡವ್ನಿ. ಬೆಳೆ ಆಗ್ತೈತೆ ಅಂತ ಬಂದಿತ್ತು, ನೀನ್ ಕಾಲಿಗೆ ತಂದಿ ನುಣ್ಣಗ್ ಒಣಗೋಗ್ತಿದ್ದೆ. ನೀನ್ ಗಂಡ್ಸತ್ ಮುಂಡೇರ್ ನೋಡ್ಕೊಂಡ್ ಓಡಾಡಲ್ಲ, ಬೋಳಿ ಮಗ. ಇರಮ್ಮ ಬಾ, ಚಕ್ರ ಅಂತ ಚಕ್ರಾನ. ಅದಕ್ಕೆ ಚಕ್ರ ಮಾಡ್ತೀನಿ. ಚಕ್ರ ಬಾರ, ಎಲ್ಲಿಗ್ ಬರ್ಬೇಕು ಹೇಳ, ಬೆಳಗ್ಗೆ ಬರ್ತೀನಿ. ಮಾಡಿ ಎಲ್ಲಿಗ್ ಬರ್ಬೇಕು ಅಲ್ಲಿಗ್ ಬರ. ಹಿಂದೆ ಪೊಲೀಸರಿಗೆ ಫೋನ್ ಮಾಡ, ಒಂದು ಗುಂಡಿಗೆ ಹೊಡಿಲ್ಲ. 21 ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಪ್ರದೇಶದಾಗೆ ಶಿಕ್ಷೆ ಕೊಟ್ಟವ್ರೆ. ಇಲ್ಲಿ ಒಂದೇ ಸಲ ಹೊಡೆದಾಕ್ಲಿ, ಅವನು ಟಿವಿಯಾಗ ಹೇಳಿ ಹಿಂಗೆಲ್ಲ ಹೊಡೆದಾಕಿದೀನಿ ಅಂತ ಅವ್ನು ಸಬ್ ಇನ್ಸ್ಪೆಕ್ಟರ್. ನಾನ್ ನಿಗಿರ್ಕಂತೀನಿ. ಈಗ ಬೇಡ ಬಿಡು, ನಿಮ್ಮನೆಗೆ ಬರ್ತೀನಿ. ನಿಮ್ಮನೆ ಜಾಗ ಇಲ್ವಾ? ನಮ್ಮನೆಗೆ ಯಾಕೆ ಬರ್ತೀಯ? ನಮ್ಮನೆದಾಗ ಯಾಕೆ ಬರ್ತೀಯ? ಮತ್ತೀಗ ನಿನ್ನ ಇಷ್ಟ ಬಂದಂಗ ಹೋಗು, ನನ್ನ ಇಷ್ಟ ಬಂದಾಗ ನಾವು ಹೋಗ್ತೀವಿ. ನನ್ಗೇನ್ ಅದನ್ನ ಕಟ್ಟಿ ನೀನ್ ಹೋಗ್ತಿಯಲ್ಲ ಆ ರತ್ನಿ ಮಂತಕ್ಕೆ. ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ಅದನ್ನ ಕಟ್ಕೊಂಡು ನಮ್ದು ಕಟ್ಕೊಂಡು ನಿನ್ಗೇನಾಗಬೇಕಾಯ್ತು, ನಿನ್ ಕಟ್ಕೊಂಡು ನಮ್ಗೇನಾಗಬೇಕಾಯ್ತು? ನಾನ್ ನಿನ್ನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಕಣಲ್ಲಿ ಬೋಳಿ. ನಾನು ಇನ್ನಂತ ಇನ್ನು 10 ವರ್ಷ ಹಿಂಗೆ ಮಾಡ್ರು ನಾವು. ಹೊಸ ವರ್ಷ ನೋಡ್ ನಿಂಗ್ ಶಾಪ ಹಾಕಿದೀನಿ. ನಿಂಗೆ ವಾರದಲ್ಲೇ ನಿನ್ನಂತ ನಾಯಿ ಶಾಪ ಹಾಕ್ತಿರಿ. ನೀನು ಕಟ್ಟು ಬಿದ್ದು ದುಡಿ ನಮ್ಮಂಗೆ ಇದಕ್ಕೆಲ್ಲ ದುಡಿಕಿ ಯಾವ್ದೋ ತಂದ್ಕೊಟ್ರದ ಅವನು ದುಡ್ದೆಲ್ಲ ಹೊಟ್ಟು ಬಂದಿದ್ದೇನೆ. ಅದ ನಿನ್ ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಕೊಂಡಿರೋದಲ್ಲ. ಲೇ ನಿಂಗ್ ನೋಡ್ಲಾ, ತಿರ್ಗಾ ನೀನ್ ಕೊನೆಗೆ ಬೀದಿ ಪಾಲ್ ಹಾಕ್ತಿ ಕಳ್ಳ ನೀನ್ ಇಷ್ಟರಲ್ಲಿ ನೋಡ್ಲಾ. ನಿನ್ನಂತ ನಾಯಿ 555 ನಿನ್ಗೆ 555 ಪ್ಲಸ್ -1 ಅದ್ರ ಮೇಲೆ 555 ಪ್ಲಸ್ 1 556. ಎಷ್ಟು ನಿನ್ ಬಾಯಿಗೆ ಮಣ್ಣಾಕ ಯಾವ ಗಿಡಗಳ ದೇವಸ್ಥಿಗಳ ಲಂಗಡಗಳ ಕಲಾದ್ರಿಗಳ ಮಾತಾಡ್ದಂಗ್ ಮಾತಾಡ್ತಾನೆ. ನೀನ್ ಗುಗ್ಗು ತರ ಮಾತಾಡೋದಲ್ಲ. ನೀನು ಲೈಫ್ ಆಗಿ ಯಾರನ್ನ ಅವನ್ನ ಬಂದಿರೋ ಮಕ್ಕಳುಗಳನ್ನ ನೇರ ಮಾಡೋದ್ ನೋಡು. ಇಲ್ಲ, ನಿನ್ನ ಗಂಡ್ಸತ್ತಿರೋರ್ನ ಹುಡಿಕೊಂಡು ಓಡಾಡ್ತಾರೆ. ದುಡ್ಡು ಪಟ್ಟು ಕಿತ್ಕೊಂಡು ಆ ಲಕ್ಷ್ಮಮ್ಮ ನೆಟ್ಕೊಂಡೆ ಲಕ್ಷ್ಮಮ್ಮ ಅಂತ ಕಿತ್ಕಂತಿಯಲ್ಲ, ಹೋಗಿ ಅವ್ಳ ಗಂಡ್ಸತ್ತದ ಹೇಳ್ತಾವ. ತೋಡ್ ಕಿತ್ಕೊಂತ ಇಲ್ಲ ನಮಸ್ಕಾರ. ಯಾರು? ಮೈ ಮಹಬೂಬ್ ಸಾಬು. ನಮಸ್ಕಾರ. ಇದು ಸ್ವಲ್ಪ ಆಮೇಲೆ ಮಾಡಿ ಅಣ್ಣ, ನಿಮ್ ಮಗನ್ಗೆ ಮದ್ವೆ ಅಂತೆ. ನಮ್ ಮದ್ವೆನೂ ಇಲ್ಲ, ಯಾವ್ದು ಇಲ್ಲ. ನಾವು ಯಾರು ನಂಬರ್ ಕೊಟ್ಟರು? ಅಣ್ಣ, ನಿಮ್ ಮಗನ್ಗೆ ಬುಧವಾರಕ್ಕೆ ಗುರುವಾರಕ್ಕೆ ಮದ್ವೆ ಅಂತೆ. ನಾವು ಬರ್ತಾ ಇದೀವಿ 5 ಜನ. ಮದುವೆ ಅಲ್ಲ, ಇದು ಯಾವ್ದು ನಮ್ಗೆ ಏನೂ ಇಲ್ಲ. ನಂಬರ್ ಕೊಟ್ಟಾರ ಹೇಳು. ಇಲ್ಲ, ಅವ್ರು ಕೊಟ್ರು ರಂಗಸ್ವಾಮಿ. ಆಯ್ತು, ನಮಸ್ಕಾರ. ಬರ್ತಾ ಇದೀವಿ ಅಣ್ಣ. ಚೋಳೂರ್ ಹತ್ರ ಎಲ್ಲ ಮದ್ವೆ ಕಾಯಿಲೆ ತಂದು ಕೊಟ್ರಲ್ಲ ಇಡೀ ಪ್ರಪಂಚನೇ ಕಾಯಿನಕ್ಕೆ ಅದರ. ಆಯ್ತು ಅಣ್ಣ. ಚೋಳೂರ್ ಹತ್ರ ಎಲ್ಲಣ್ಣ? ಇದ್ರಾಗೆ ಅದು ಬೆಂಗಳೂರಾಗ ಎಲ್ಲ ಬೆಂಗಳೂರಾಗ ಕೂಡ ಆಗ್ತಾರೆ. ಇಲ್ಲಿ ದೊಡ್ಡ ಆಸ್ಪತ್ರೆ ಪೂರ್ತಿ ತಗೊಂಡವ್ರು. ತುಮಕೂರು ದೊಡ್ಡ ಆಸ್ಪತ್ರೆ ತಗೊಂಡವ್ರೆ. ಆಮೇಲೆ ಇದು ಎಲ್ಲ ಪೂರ್ತಿ ಅದಕ್ಕೆ ಅದೇ ಕೊರೋನಾ ಬಂದಿರೋದಲ್ವಾ ಆಸ್ಪತ್ರೆಗೆ. ಹಲೋ, ರಂಗನಾಥ ಸ್ವಾಮಿ ದೇವಾಲಯದಾಗೆ ನಿಮ್ದು ಮಗುಂದ್ಗೆ ಪೂಜೆ ಮದ್ವೆ. ಮಗಂದ್ಗೆ ರಂಗನಾಥ ಸ್ವಾಮಿ ದೇವಸ್ಥಾನದಾಗೆ ಮಗುಂದ್ಗೆ ಮದ್ವೆ. ನಾವ್ ಬಂದ್ಬಿಡ್ತೀವಿ.
ನಿಮ್ಮ ಅಮ್ಮನ್ ನೀನ್ ಬರೋದು ಬೇಡ, ನೀನ್ ಮಾತಾಡೋದ್ರಾಗ ಅಲ್ಲ ನೀ ಕೊರೋನಾ ಬಂದೈತಿ, ಬರೋದು ಬೇಡ. ನೋಡ್ದ ನೋಡು ನೋಡಿ ಕೆಂಪ ಇರೋದ ಎಂತ ಬಂದ್ರೆ ಕಾಯಿಲೆ ಅಂಟ್ದಂಗಿರುತ್ತ. ಆಮೇಲೆ ನಮ್ಮನ್ನು ತಗೊಂಡೋಗದ ಎಂತದ ಕೂಡ ಇಕ್ಕಿ ಹಲೋ ಬರ್ಬೇಡ್ರಿ ಅಂದ್ಬಿಡು. ಮದುವೆ ಮಾಡಲ್ಲ ಅವ್ರು. ಹಲೋ ಅವ್ರು ಮದುವೆ ಮಾಡಲ್ಲ ಕಣಪ್ಪ. ನೀನು ಯಾವನು ಮಾತಾಡೋದು ಮುಚ್ಕೊಂಡು ಅವನಿಗೆ ಫೋನ್ ಕೊಡು. ನೀನ್ ಯಾಕೆ ಫೋನ್ ಅಲ್ಲಿ ಮಾತಾಡೋದು? ನಾನೆಮ್ಮ ಇರೋದು. ಅದಕ್ಕೆ ಮದುವೆನೂ ಮಾಡಲ್ಲ, ಯಾತ್ರದೂ ಇಲ್ಲ. ನೀವು ಮೊದ್ಲು ಕಾಯಿಲೆ ತೋರ್ಸ್ಕೊಂಡ್ಬಿಡು, ಆಮೇಲೆ ಎಲ್ಲರೂ ತಂದಿಕ್ಕಿ. ಇಲ್ಲ ಅಣ್ಣ, ನಮ್ದಕ್ಕೆ 5 ಜನ ಹೊಲ್ಟಿದ್ದಾರೆ, ನಿಮ್ ಮದ್ವೆಗೆ ಬಂದ್ಬಿಡ್ತಾರೆ. ಇದಕ್ಕೆ ಇದು ಮಶಾಣಕ್ ಹೋಗ್ಬಿಡ್ರಿ. ಫುಲ್ ಮಶಾಣಕ್ ಹೋಗ್ಬಿಡ್ರಿ. ಅಲ್ಲಿ ಇದ್ರೊಳಗೆ ಎಂತದು ಟೌನ್ ಸರ್ಕಲ್ ಆಗ ಐತೆ. ನೀವು ನಿಮ್ದಕ್ಕೆ ಮಶಾಣ ಟೌನ್ ಸರ್ಕಲ್ ಆಗ ಐತೆ. ಅಲ್ಲಿ ತಗೊಂಡೋಗಿ ಎಲ್ಲಾ ಪೂರ್ತಿ ಸಾಲ್ ಮಾಡಿ ಹೋಗ್ಬಿಡಿ. ಕೆಮ್ಮದ ಹಲೋ ಹೇಳಿ. ನಾವು ನಿಮ್ ಮಗನ್ಗೆ ಮದ್ವೆಗೆ ಬಂದು ಆಶೀರ್ವಾದ ಮಾಡ್ಬಿಟ್ಟು ನಿಮ್ಗೆ ಆಶೀರ್ವಾದ ಮಾಡೋ ಬೇಡ. ಇದು ನಮ್ದು ಇದು ಕೊಳ್ಳೇಗಾಲ ನಮ್ದು. ಕೊಳ್ಳೇಗಾಲ ನಿಮ್ದು? ಓ ಇಲ್ಲಿ ಬಳ್ಳಾಪುರ ಅಲ್ಲ. ಅಲ್ಲ ನಮ್ದು ಬಳ್ಳಾಪುರ ಅಲ್ಲ. ನಿಮ್ದು ಕೆಮ್ಮು ವಾಶ್ ಮಾಡ್ಕೊಳ್ಳಿ ಮೊದ್ಲು. ಅಣ್ಣ ನಿಮ್ದಕ್ಕೆ ಬಳ್ಳಾಪುರ, ನರಸಿಂಹರಾಜಕ್ಕೆ ಅಲ್ಲ. ನರಸಿಂಹರಾಜಕ್ಕೆ ಅಲ್ಲ. ಇದು ಐಲಾಗ ಕಿತ್ಕೊಂಡಂಗ್ ಕೂಸು. ಹಲೋ ಬಿಡಿ, ಇದು ನಾವು ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ಅವ್ರು ನರಸಿಂಹರಾಜು ನಮಗ್ ಗೊತ್ತಿಲ್ಲ. ನೀವು ನರಸಿಂಹರಾಜಕ್ಕೆ ಅಲ್ಲ? ನರಸಿಂಹರಾಜಕ್ಕೆ ಅಲ್ಲ. ಯಾರು ನೀವು? ನಾವು ಇವ್ರು ಮಲ್ಲೆ ಮಾದೇಶ್ವರನ್ ದೇವಸ್ಥಾನ ಪೂಜಾರು. ಹೌದಾ? ಓ ಅಣ್ಣ, ಪೂಜೆ ಅಲ್ಲಿ ದೇವಸ್ಥಾನ ಎಲ್ಲಿಗೆ ಅಣ್ಣ ಬರೋದದು? ನೀವು ಸೀದಾ ನಮ್ಮ ಮಸೀದಿಗೆ ಹೋಗ್ಬಿಡಿ. ನೀವು ನಮ್ಮ ಪೂಜೆ ಮೊದ್ಲ ಕೆಮ್ಮು ವಾಶ್ ಮಾಡ್ಕೊಳ್ಳಿ. ಇನ್ನೊಂದ್ 20 ದಿನಾನು ಇರಂಗ್ ಕಾಣಲ್ಲ ನಿಮ್ಗೆ. ನೋಡ್ರಿ ಸುಯಿ ಅಂತ ಬರ್ತೈತಲ್ಲ ನೋಡ್ರಿ ಕೆಮ್ಮು. ಇದು ಪೂರ್ತಿ ಶರೀರದಿಂದ ಸುಯಿ ಅಂತ ಬರ್ತೈತಿ ನೋಡ್ರಿ. ಆಯ್ತು, ನಮ್ದು ಇಲ್ಲ, ನಾವು ಪೂಜಾರು. ನಾವು ಯಾವ ಪೂಜಾರಕ್ಕೆ ಅಣ್ಣ ನೀವು? ಪೂಜಾರಲ್ಲ, ಪೂಜಾರಕ್ಕೆ ಅಲ್ಲ. ಇದು ಮಲ್ಲೆ ಮಾದೇಶ್ವರನ್ ಬೆಟ್ಟ ಪೂಜಾರು ನಾವು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪೂಜಾರು? ಓ, ನೀವು ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ? ತುಳ್ಗೆ ನೋಡ್ರಿ, ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ. ಕೊಳ್ಳೇಗಾಲ. ಕೊಳ್ಳೇಗಾಲದಾಗ ಇರೋದು. ಗೌಡ್ರದ್ದು ಯಾವ ಊರು ಕೊಡು ನೋಡೋಣ. ಬೇಡ. ಏನ್ ಗೌಡ್ರಿ ಬರ್ರಿ. ಯಾಕೆ ಹೊರಟ್ರಿ? ಯಾಕೆ ಸಂಬಿ? ಯಾಕೆ ಹೋಗಿದ್ದಾನೆ? ಅವ್ರದೇನು ಸೈಟ್ ಬರ್ಸಿಡಿದ್ಯಾ? ಹಲೋ ಯಾಕೆ ಬರೀ ಬರ್ರಿ ಹೋಗಿವ್ರಿ ಅಂತ ಗೌಡ್ರಿ. ಹಲೋ ಅದು ನಮ್ಮನ್ನ ಇಲ್ಲಿ ಕುಕ್ಕಡೋರು ನಿಂತ್ಕೊಳ್ಳಲ್ವಲ್ಲ. ಹಲೋ ಇಲ್ಲ, ಯಾರು ಇಲ್ಲ ಇಲ್ಲಿ. ಎಲ್ಲೋದ್ರು? ಹೋದ್ರು ಅವ್ರು. ಈಗ ಮಾತಾಡಿದ್ರಲ್ಲ. ಮಾತಾಡಲ್ವ ಗೌಡ್ರೆ? ಯಾಕೆ ಗೌಡ್ರೆ ಮಾತಾಡಲ್ವ? ಯಾಕೆ ಗೌಡ್ರೆ? ಕೆಮ್ತಾನ ವಯ್ಯ. ಆಯ್ತು ಬಿಡಿ, ನಮ್ಗೂ ಏನಿಲ್ಲ. ಪುಸ್ತಕನ ಯಾರ ಮಗ ನಂಬರ್ ಕೊಟ್ನ ಗೌಡ್ರಿ. ಹಲೋ ಕಮ್ಮಿ, ಇದು ಪೂಜೆಗೆ ಹೋಗ್ಬೇಕು. ಅಲ್ಲ, ಗೌಡ್ರದಕ್ಕೆ ಫೋನ್ ಕೊಡು. ಇಲ್ಲ, ಅವ್ರು ಹೊರಟ್ಬಿಟ್ರು. ಕೆಮ್ಮತಿದ್ದಂಗೆ ಪೂರ್ತಿ ಹೊರಟ್ಬಿಟ್ರು. ಮಕ್ಕ ದನ ಹಾಕೊಂಡ್ರು. ಇಲ್ಲೆಲ್ಲ ಕೊಟ್ಬಿಡ್ರಿ ಅವ್ರಿಗೆ. ಗೌಡ್ರದಕ್ಕೆ ಕೊಡಿ, ನಾವ್ ಮಾತಾಡ್ತಾರೆ. ಗಾಡಿ ಸ್ಟಾರ್ಟ್ ಮಾಡಿದ್ರು. ಗಾಡಿ ಸ್ಟಾರ್ಟ್ ಮಾಡಿ ಹೊರಟ್ಬಿಟ್ರು. ಈಗ ನಿಮ್ದು ಮದ್ವೆಗೆ ರಾತ್ರಿಗೆ ಬರೋದಾ ಬೆಳಗ್ಗೆಗೆ ಬರೋದಾ? ಇಲ್ಲ, ನಮ್ದು ಯಾವ್ದು ಮದ್ವೆ ಇಲ್ಲ. ಇಲ್ಲ, ನಿಮ್ದು ಮದ್ವೆ ಇದೆ ನಮ್ಗೆ ಹೇಳಿದ್ದಾರೆ ಬೇರೆಯವರೆಲ್ಲ. ನಮ್ದು ಮದ್ವೆ ನಾಳೆ ನಮ್ದು ಮಗ ಮದ್ವೆಗೆ ಬಂದವ್ನಿ. ಬರ್ಲಿ, ನಾವು ಮದ್ವೆಗೆ ಬಂದಿದೀವಿ. ನಮ್ ಮಗ ಮದ್ವೆ ಬಂದವ್ರಿ. ನಾನ್ ನಾಳೆ ಮದ್ವೆ ಆಗಿ 23 ವರ್ಷ ಆಯ್ತು. ಇರ್ಲಿ ಬಿಡಿ, ನಾವು ಬರ್ತಾರೆ. ನೀವು ನಮ್ದು ಮದ್ವೆ ಇಲ್ಲ, ನಾವ್ ನಾಳೆ ಮದ್ವೆ ಆಗಿದೀವಿ. ನಮ್ದು ಮದ್ವೆ ಆಗಿದೀವಿ ಅಲ್ಲೇ ನಾವು. ಇಲ್ಲ ರೀ, ನಿಮ್ದು ಮಗನ್ಗೆ ಮದ್ವೆ ಮಾಡ್ಬಿಡ್ತಾರೆ. ನಾವು ಯಾವ್ದಾದ್ರು ಇದ್ರಲ್ಲಿ ಇದೀವಿ ನಾವು. ಹಲೋ, ಮದ್ವೆ ಬರ್ತೀವಿ ಅಂತಾರಲ್ಲ, ಇದ ಕಾಯಿಲೆ ವಾಶ್ ಮಾಡ್ಕೊಳೋದು. ನಿಮ್ ಮಗನ್ಗೆ ಬಂದ್ಬಿಟ್ಟು ಆಶೀರ್ವಾದ ಮಾಡ್ಬಿಡ್ತಾರೆ. ನಿಮ್ದಕ್ಕೇನು ಆಶೀರ್ವಾದ ಮಾಡ್ಬಿಡ್ತಾರೆ. ಗೊತ್ತಾಯ್ತಾ? ಹೇಳ್ರಿ.
ಎಲ್ಲಿದ್ದೀರಾ ಮಾವರೇ? ಆ? ಯಾವ ಏರಿಯಾ? ಸುಬ್ರಹ್ಮಣ್ಯ ನಗರ. ನಾನು ರವಿ. ಹೇಳಿ ಸ್ವಾಮಿ. ನಾನು ನಿಮ್ಮ ಅಳಿಯಂದ್ರು ರವಿ. ಆಟೋದಾಗ ಹೋಗ್ತಾ ಇದ್ದೀನಿ. ಎಲ್ಲಿಗೆ? ಅದೇ ನಮ್ಮ ತಮ್ಮರ ಮನೆಗೆ ಗಣೇಶ್. ಇಲ್ಲಿ ಮದುವೆಗೆ ಜಾಕೆಟ್ ಎಲ್ಲ ಇಸ್ಕೊಂಡು ಹೋಗಿ ಬಂದ್ರಾ? ಗೊತ್ತಾಯ್ತಾ ನಾನು ಯಾರು ಅಂತ? ಆಟೋದಾಗ ಹೋಗ್ತಾ ಇದ್ದೀನಿ, ಹೊರ ಅಂತ. ಅಲ್ಲ, ನಾನು ಯಾರು ಅಂತ ಗೊತ್ತಾಯ್ತು? ಹಾ, ಹೇಳಿ ಸ್ವಾಮಿ. ಎಲ್ಲಿದ್ದೀರಾ ಮಾವರೇ? ಇದೆಂತದು ಇದು ಮಲ್ಲೇಶ್ವರಂ. ಮಲ್ಲೇಶ್ವರಂ ಇದ್ದೀರಾ? ಊಟ ಮಾಡ್ಕೊಂಡು ಹೋಗಿ ಮಾವರೇ. ಬರ್ತೀವ್ರಿ. ಅಲ್ಲಿ ಬರ್ಬೇಕು, ಅದೇ ಬಟ್ಟೆ ಇಸ್ಕೊಂಡು ಹೋಗ್ಬೇಕಲ್ಲ, ಬರ್ತೀನಿ. ಬರ್ತೀರಾ? ಓ ಮತ್ತೆ ಇನ್ನೇನು ಮಾವ, ಚೆನ್ನಾಗಿದ್ದೀರಾ? ಅದೇ ನಾನು ಸ್ವಲ್ಪ ಕೆಲಸ ಇತ್ತು, ಅದಕ್ಕೇನೆ ಇದ್ ಮಾಡ್ದೆ. ಇನ್ನೇನ್ ಸಮಾಚಾರ? ಏನ್ ಹೇಳಂದ್ರ? ಹೌದಾ, ಆರೋಗ್ಯವಾಗಿದ್ದೀರ ತಾನೆ? ಮದ್ವೆ ಎಲ್ಲ ಚೆನ್ನಾಗ್ ನಡೀತಾ ಆಯ್ತಾ? ಸರಿಯಾಗಿ ನಡೀತಾ ಐತ್ರಿ. ಬರ್ತೀನಿ ಈಗ ಇನ್ನೊಂದ್ ಅರ್ಧ ಗಂಟೆ. ದುಡ್ಡು ಬರ್ಲೇ ಇಲ್ಲ? ದುಡ್ಡು ಕೊಡ್ತೀನಿ. ಯಾವಾಗ? 3 ದಿನ. ಹಂಗಾದ್ರೆ ನಾನು ಅಪರಾಧಿ. ಯಾಕೆ ಅಪರಾಧಿ ಅಂದ್ರೆ ನಾನ್ ನಿನ್ನ ಮನ್ಸಾರಿ. ಏನೋ ನಾವ್ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿ ನಿಮ್ದೇ ಮನೆ ಕಂತಿದ್ ಹೋಗಿ ಇದು ಯಾಕಕ್ಕ ನಮ್ಗೆ ಹಿಂಗ ಅನ್ನಿಸ್ತೀಯೋ? ಯಾರು ಹೆಣ ಹೋಗ್ಮಕ್ಕೆ ಹೋಗಿ ಹೆಣ ಮುಚ್ಕೊಂಡ್ ಸಾಕಾದಾಗ ಓಡಾಡ್ತೀಯಲ್ಲಕ್ಕ. ನಾವೆಲ್ಲ ಶುಭ ನುಡಿಯೋ ಸೋಮ ಅಂದ್ರೆ ಹೂಬೆ ಕಾಣ್ತಿಲ್ಲ ಮಾಮ ಅನ್ನಂಗ್ ಮಾತಾಡ್ತೀಯಲ್ಲಕ್ಕ. ನೀನ್ ಅದೇನೋ ಮನೆಗೆ ಗಂಡ ಹೆಂಡತಿ ಏನೋ ಮಾತಾಡ್ಕೊಂಡು ಕತೆ ಹಾಕನ ಅಂದ್ರೆ ಮುದ್ದಿದಾಗ ಬಂದು ಬೆಕ್ಕು ಬಂದಂಗ್ ಬತ್ತಿಯಲ್ಲಕ್ಕೋ. ಒಂದ್ ಬಿಟ್ಟು ಮಾತಾಡಕ್ಕ. ನಿನ್ ಕಾಲಿಗೆ ಬಿದ್ಬಿಡ್ತೀನಿ. ನನಗೆ ಉಸಿರು ಕಟ್ಟಂಗ ಆಗತ್ತಲ್ಲ, ನಿನ್ಗೆ ಏನ್ ಬಂದ್ ಹಂಗೆ. ಆಯ್ತು, ಯಾರು ಬೇರೆ ನಂಬರಿಗೆ ಮಾಡಿದೀನಿ. ಆಯ್ತು, ಸಾಪ ಹಾಕು. ನಾನು ಇನ್ನ ಹಾಳಾಗೋಗ್ಲಿ, ಸಾಪ ಹಾಕು, ಹೊರಗಿಲ್ಲ. ನೀನ್ ಚೆನ್ನಾಗಿರ್ಬೇಕು ನನ್ಗಷ್ಟೇ. ಯಾಕೆ ಗೊತ್ತಾ, ನೀನು ಅಪರಾಧಿ ಅಲ್ಲ, ನಾನ್ ಅಪರಾಧಿ, ನೀನ್ ನಿರಪರಾಧಿ. ನಾನ್ ಅಪರಾಧಿ ಯಾಕೆ ಅಂದೆ, ಅವತ್ತು ನಿನ್ಗೆ ಮೆಚ್ಚಿ ನಾನು ನಿನ್ ಲವ್ ಮಾಡಿ ನೀನ್ ಹಿಂದೆ ಬಿದ್ದು ರಕ್ತದಲ್ಲಿ ಲೆಟರ್ ಬರ್ದು ನಿನ್ಗೆ ಹೂವ ಕೊಟ್ಟೆ, ಎಲ್ಲಾ ಕೊಟ್ಟೆ, ಬಟ್ಟೆ ಕೊಡಿಸ್ದೆ, ಚೈನ್ ಕೊಡಿಸ್ದೆ, ಮೊಬೈಲ್ ಕೊಡಿಸ್ದೆ, ಗಾಡಿ ಕೊಡಿಸ್ದೆ, ಸೈಟ್ ಮಾರಿ ಎಲ್ಲಾ ಕೊಟ್ಟೆ. ನಿಲ್ಲಿಸ್ ಮಾತಾಡಕ್ಕ. ನಿಲ್ಲಿಸ್ ಮಾತಾಡು. ಒಂದೇ ಸಮ ಕೇಳ್ಬೇಡ ನನ್ಗಿಲ್ಲಿ. ಈಗ ಮಾತ್ರೆ ಮುಗ್ದೋಗಿವೆ ಮೊನ್ನೆ. ಈಗ 15 ದಿನದಾಗ 100 ಮಾತ್ರೆ ತಂದೆ ಅಕ್ಕ. ನಿಲ್ಲಿಸಿ ಮಾತಾಡು. ನಿಂಗೆ 2 ಉಂಗ್ರ ಕೊಡಿಸ್ದೆ, ವಾಲೆ ಕೊಡಿಸ್ದೆ, ರೆಡ್ಮಿ ಮೊಬೈಲ್ ಕೊಡಿಸ್ದೆ, ಬಟ್ಟೆ ಕೊಡಿಸ್ದೆ, ಅಂಡರ್ವೇರು ಕೊಡಿಸ್ದೆ. ಅಂಡರ್ವೇರ್ ನಿನ್ ಮೊದ್ಲಿಕ್ಕಂಬದಿದ್ದು ಹಿಂದೆ ಮುಂದೆ 2 ತೂತ ಆಗಿದ್ವು. ಆಮೇಲೆ ಎಂತೆಂತ ಅಂಡರ್ವೇರ್ ಕೊಡಿಸ್ದೆ, ಜಾಕಿ ಕೊಡಿಸ್ದೆ, ಎಲ್ಲಾ ಕೊಡಿಸ್ದೆ. ನೀ ಎಲ್ಲಾ ಮಾಡ್ದೆ. ನೀನ್ ನನ್ಗೇನ್ ಮಾಡ್ದೆ? ನೀನ್ ನಂಗ್ ಒಂದ್ ಸೀರೆ ಕೊಡಿಸ್ಲಿಲ್ಲ, ಒಂದ್ ಲಂಗ ಕೊಡಿಸ್ಲಿಲ್ಲ. ಅಯ್ಯೋ, ಏನೋ ಇವತ್ ಮನೆಗೆ ನಾವು ಗಂಡ ಅಂತ ಹೆಚ್ಚುಕಟ್ಟಾಗ ಮನೆ ಕಣಕ್ ಹೋಗ್ಬಿಡಲ್ವಲ್ಲೋ. ತಾಯಿನ ಹಾಕ್ಯಾಯೋ ಪರಮಾತ್ಮ. ಇವನೇ ಎಲ್ಲಿದ್ಯಪ್ಪೋ? ವೆಂಕಟರಮಣ ಸ್ವಾಮಿ ನಿಂಗ್ ಒಳ್ಳೇದ್ ಮಾಡಲ್ಲ ಬಿಡು. ಯಾಕೆ ಅಂದ್ರೆ ಅರ್ಧ ಬರ್ಧ ಬೆಟ್ಟ ಹೋಗ್ ಬಂದಿದ್ಯಲ್ಲ, ನಿನ್ಗ್ ಒಳ್ಳೇದ್ ಮಾಡಲ್ಲ. ಕರೆಕ್ಟ್ ಅಲ್ವಾ? ಇದು ನನಗೆ ಏನು ಹೇಳಿಲ್ಲ ಅಕ್ಕ. ನಾನು ಇವತ್ತೇನು ನಾವು ಕೋಳಿ ತಂದು ಊಟ ಮಾಡಿ ನಿಮ್ದೆ ಮನೆ ಕಣಕ್ ಬಿಡಕ್ಕ. ನಾವೇನ್ ನೀನ್ ಕೋಳಿ ತಗೊಂಬಂದ್ ತಿನ್ಬಿಟ್ರಿ, ನಾನೇನ್ ನಿನ್ ಕೋಳಿ ಮಾಡಿರೋದು 7 ತಿನ್ನ ಇಲ್ಲ. ನೀನ್ 7 ತಂದ್ಕೊಟ್ಬಿಡು, ತಟ್ಕ ಹಾಕೊಂಡ್ ಅದನ್ನೇ ತಿನ್ಬಿಡ್ತೀವಿ. ನೀನು ಅನ್ನ ತಿನ್ನ ಬಾಯಾಗ ಏನ್ ಮಾತಾಡ್ತಿ ತಾಯಿ? ಯಾಕವ ನಮ್ಮ ನಿಂಗ ನಿಷ್ಠೂರ ಮಾಡ್ತೀಯ? ನೀನ್ ಯಾರು ಎತ್ಲು? ನೀನೇನ್ ಕಷ್ಟ ಬಿದ್ದಿದ್ವಿ ನಮ್ಗೆ ಗೊತ್ತಿಲ್ಲ. ನಾನು ಬಳ್ಳಾಪುರ ನರಸಿಂಹರಾಜು ಅಕ್ಕ. ಅದೇ ಬಳ್ಳಾಪುರ BN ನರಸಿಂಹರಾಜು, ಲೇಟ್ ಬಳ್ಳಾಪುರ ಕಿವಿಗೆ ಕಪ್ಪು ಗಾಡಿ ಓಡಾಡ್ತೀಯ, ಬಿಳಿ ಚಪ್ಪಲಿ ಹಾಕೊಂಡಿದ್ಯಾ, ಕುರ್ತಾ ಹಾಕೊಂಡೆ, ಕೂಲಿ ಗ್ಲಾಸ್ ಹಾಕೊಂಡ್ಯಾ. ಒಂದ್ ಅಕ್ಷರನೇ ಹೇಳ್ದಂಗ್ ಬಿಡ್ತೀವಿ. ಹೇಳ್ತೀವಿ ಕರೆಕ್ಟ್ ಆಗಿ ಹೇಳ್ತೀಯ ಅಕ್ಕ. ನೀವು ಸುಮ್ ಮರ್ತ್ಬಿಟ್ಟೆ ನಾನು. ಬೆಳಗ್ಗೆ ಹೊತ್ತು ಎಣ್ಣೆ ತಗೊಂಬರಕ್ ಹೋಗ್ತೀಯಾ, ಆಮೇಲೆ ಬಸ್ ಸ್ಟ್ಯಾಂಡಾಗ ಎಣ್ಣೆ ತಗಂತೀಯ, ಚೀಲ ಕಿಕ್ಕಂತೀಯ, ಮಾರ್ಕೆಟಿಗೆ ಬಂದ ತರಕಾರಿ ತಗಂತೀಯ, ಆ ಸಾಬ್ರ ಅಂಗಡಿಗೆ ಹೋಗ್ತೀಯ, ಎಲ್ಲ ತಗಂತೀಯ. ಅಷ್ಟ ಹಂಗ್ ಬಂದ್ ಹೋಗ್ಬೇಕಾರೆ ನಮ್ ಅಂತಕ್ ಬಂದ್ ಒಂದ್ ಮುದ್ದಾಡಿ ಒಂದ್ ಮುತ್ತು ಕೊಟ್ಟು ಹೋಗ್ಬಿಟ್ರೆ ಅಷ್ಟೇ ಸಾಕು. ಅಯ್ಯೋ ಯಾ ಟೈಮಲ್ಲಿ ನಿನ್ನ ತಾಯಿ ಜನನ ಮಾಡ್ತಮ್ಮ. ಬಳೆ ಮಳೆಗ್ ನಾಯಿ ಬಡ್ಕೊಂಡಂಗ್ ಬಡ್ಕಂತ ಹೇಳ್ತಾಯಿ. ಹೂ ಹೊಡ್ದೋಗ ನಿಮ್ಮ ಅಮ್ಮಕ್ಯಾರ
ನಾನ್ ನಿನ್ಗೆ ಏನ್ ತಪ್ಪು ಮಾಡಿದ್ದೆ? ನಿನ್ ಮಕ್ಳಿದ್ದಂಗೆ ನನ್ ಮಕ್ಳಲ್ವಾ? ನಿನ್ ಹೆಂಡತಿ ಇದ್ದಂಗೆ ನನ್ ಹೆಂಡತಿ ಅಲ್ವಾ? ನಾನ್ ನಿನ್ಗೋಸ್ಕರ ಅವಾಗೆಲ್ಲ ಕುಡ್ದು ಎಣ್ಣೆ ವಾಂತಿ ಮಾಡ್ಕೊಂಬೇಕ. ನಿನ್ ವಾಂತಿ ಎಲ್ಲ ಬಾಚಿ ಇಲ್ವಾ? ನಿನ್ ಅಂಡರ್ವೇರ್ ಎಲ್ಲ ತೊಳ್ದಿಲ್ವನೋ? ಯಾಕೋ ಏನನ್ನ ನಿನ್ಗೆ ಇಷ್ಟ ವರ್ಷ? ಯಾವ್ದೋ ಒಂದ್ ಅಜ್ಜಿ ಇವತ್ತಿನಾಗ ಎದ್ದು ನಿನ್ ಮನೆ ಒಳಗ್ ಹೋಗ್ದ ನಮ್ಮ ಕಿಲ್ದಾಗಿರೋ ಕಾಸ್ ಕದ್ಕೊಂಡೆಲ್ಲ ಬೇವರ್ಚಿನ ಮಕ್ಳ ಸುಳೆ ಮಕ್ಳ ಅಂತ ಇಲ್ಲಿ ಕಾಪುಣ್ಯಕ್ಕೆ ಅಜ್ಜಿ ಬೈದಂಗ್ ಬೈತಿ ಹೇಳ್ತಾಯಿ ನನ್ನ ಅಜ್ಜಿಗಟ್ಟಾಗ ಮನೆ ಕಣಕ್ ಬಿಡವ ನಿನ್ ಕಾಲಿಗೆ ಮುಗಿತೀನಿ. ಯಾಕೆ ಹಿಂಗ್ ಒತ್ತಿ 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 ಎಳಿತೀಯವ ಒಂದೇ ನನ್ ಜೀವನ ಯಾಕೋ ಹಾಳು ಮಾಡ್ದೆ? ಮಾತಾಡಕ ಬಿಟ್ಟು ಮಾತು ಒಂದೊಂದೇ ಮಾತಾಡ್ತಾ ಈ ಮಾತ್ರೆಲ್ಲ ಮುಗ್ದೋಗ್ಯವೆ. ಒಂದೊಂದೇ ಮಾತಾಡಕ್ ಎಲ್ಲ ಮರ್ತೋಗ್ಯತ್ ಕಣೋ. ನನಗೆ ಎಲ್ಲ ಗ್ಯಾಪ್ ನನ್ ಮನ್ಸಲ್ಲಿರೋದೆಲ್ಲ ಒಂದೇ ಮಾತಾಡ್ಬೇಕಣೋ. ನನ್ ಮನ್ಸು ತಕೋ ತಕೋ ಕೊತ 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 ಕುದೀತಾ ಇದೆ ಕಣೋ. ಎಲ್ಲ ಕೋಳಿ ಎಲ್ಲ ಬಸ್ಸಿಗೆ ಸಿಕ್ಕೋದು ಯಾಕೆ ಹಂಗಂತೀಯ? ಯಾರ ಕೋಳಿನೋ? ಅಯ್ಯೋ ಇವ್ ನಮ್ಮನ್ನ ಈ ಒಂದೇ ಸಮಕ್ಕೆ ಗೋಳಾಡಿ ಸಾಕಾಗಿ ಸುಸ್ತಾಗಿರೋರು ಮಾತಾಡ್ತಾರಲ್ಲ ಇವಳು ಅವಳ ಕೊಡುಕ್ ಮುಂದೆ. ಯಾರ ಕೋಳಿನೋ ಬಸ್ಸಿ ಸಿಕ್ಕಿದ್ದು ಹೇಳೋ. ಅಂದ್ರೆ ಇನ್ನೇನ್ ಹೇಳನಕ್ಕ, ನಮ್ಮ ಮನೆ ಕೋಳಿ ಒಂದು ಇಲ್ಲ ಅಂತ ಅಂದೆ ಕಣಕ್ಕ. ಹೌದನೋ? ಯಾಕೋ ಮುಂಡೆ ಮಗನೆ ನಿನ್ ಬೈಕ್ ಮಣ್ಣಾಕ ಹೋಗದರಾಗ ಆಕ್ಸಿಡೆಂಟ್ ಆಗಿ ಸಾಯ ಕರೆನಾಗಿರೋ ಕಚ್ಚ. ಅಯ್ಯೋ ಅನ್ನು ನಾ ಯಾಕೆ ಕರ್ಮ ಮಾಡಿದ್ನು ಅನ್ನು ಮುಗಿಸಿ ನಮ್ ಮನೆಗ ಯಾರು ಇಲ್ಲ ನೀರ ಸುಳೆ ಮಗನೇ ನಿನ್ಗೇನು ಒತ್ತು ಬರ್ಲಿ. ಕರ್ಮ ಮಾಡಿದ್ನು ನಮ್ಮ ಅಣ್ಣ ತಮ್ಮದಿರ ಒಂದ್ ಮಾತು ಇಲ್ಲ, ನಮ್ಮ ತಾಯಿ ಒಂದ್ ಮಾತು ಇಲ್ಲ, ನಮ್ಮ ತಂದೆ ಒಂದ್ ಮಾತು ಇಲ್ಲ. ನಮ್ಮನ್ನ ಯಾವ್ದೋ ಅನಿಷ್ಟ ಮುಂದೆ ಯಾರು ಯಾಕೋ ನನ್ ಬಾಳೆ ಹಾಳ್ ಮಾಡ್ಬಿಟ್ಟಲ್ಲೋ. ಅಯ್ಯೋ ಇಲ್ಲಿ ಹಂಗಂದ್ರ ಹಿಂದ್ಗಡೆ ಅಂಗ್ರ ಬೈದಂಗ್ ಬೈತಿಯಲ್ಲೇ ನಿಂತು ಬುದ್ಧ ನಿಮ್ಮ ಕೊಡ್ಕೊಂಡ್ತು ಮುಂದೆ ಬೈತಿಯಲ್ಲ. ಯಾನ್ ನನ್ನ ಮಗ ನಿನ್ ನಾಲಿಗೆ ಮಾಡಿ ನಮ್ಮ ಹೊರಗೆ ಓ ಅಂತ ಬಡ್ಕೊಂತಾರಲ್ಲ ಹಂಗ್ ಬಡ್ಕೊಂತಿಯಲ್ಲ ಅಮ್ಮ. ಯಾಕೋ ನಾನ್ ಏನ್ ಮಾಡಿದ್ನೋ? ನಿನ್ ಮನೆ ಹಾಳಾಗುವಾಗ ನೀನ್ ಹೋಗಿದಾರೆ ಆಕ್ಸಿಡೆಂಟ್ ಆಗಿ ಸಾಯ ಅಂದ ವೆಂಕಟರಮಣ, ಮಂಜುನಾಥ, ಚಗೇಂದೂರು, ಚೌಡೇಶ್ವರಿ ಅಮ್ಮ ಇವ್ರ ಮನೆ ಕತ್ಲು ಮಾಡಮ್ಮ. ಇನ್ ಕಾಣಿಲ್ದಂಗೆ ಎರಡು ಮಾಡ್ಬಿಡಮ್ಮ ಅಮ್ಮ. ಅಯ್ಯೋ ತಾಯಿನ ಈಗ್ಲೇ ನಮ್ಮನ್ನ ರಾತ್ರಿ ಕಣ್ ಕಾಣ್ದಂಗ ಆಯ್ತು. ಇವನ್ಗೆ ಎರಡು ಕಣ್ ಕಾಣ್ದಿಲ್ದಂಗ್ ಮಾಡು, ಎರಡು ಕಾಲು ಇಲ್ದಿದ್ದಂಗ್ ಮಾಡು ಅಮ್ಮ. ಇವನು ದೇಕೆಂಡ್ ನಾಚಿಗೆ ಬರ್ಬೇಕು. ಯಾವ ನೀರ್ ತಗೊಂಡಿದ್ದ ಮಗ ಎದೆ ನೋವು ಬಂದ್ ನೀವು ಅಚ್ಚುಕಟ್ಟಾಗಿ ಈಗಿನ ಊಟ ಮಾಡಿ ಮನೆ ಕಣ ಶಿವ ಅಂತ ಬಂದು ಈಚಿಗೆ ಬರ್ಬೇಕು. ಟೀಕೆ ಒಂದ್ ಟ್ರೈರ್ ಹಾಕಿರ್ಬೇಕು, ಟೀಕೆ ಎಳ್ಕೊಂಡ್ಬರ್ಬೇಕು, ಅಲ್ಲೇ ಹೇಳ್ಬೇಕು, ಅಲ್ಲೇ ನೀರ್ ತೊಳ್ಕೊಬೇಕು, ಆರಾಮಾಗಿ ಹೋಗ್ಬೇಕು. ಎಲ್ಲಿ ಹೋಗ್ಬಾರ್ದು. ಇನ್ನೊಂದ್ ಮಗನ್ ರಾತ್ರಿ ಹೊತ್ತು ಯಾರು ಬಸ್ನ ಲಾರಿ ಹತ್ತಿಸ್ಕೊಂಡು ಹೋಗಿಲ್ವಲ್ಲೋ. ರಜಾವಣಿ ಪೇಪರ್ ಓದಂಗ್ ಗೊತ್ತಿಲ್ಲ ನಿಮ್ಮ ಹುಲಿ ಎಷ್ಟು ನಿಮ್ಮ ನಮ್ ಜಗಳ ತಂದಿ ಕೊಟ್ಟಲ್ಲ ನೀವು ತಾಯಿನಾಕಿ. ನಿಮ್ದಿಗೆ ಹೆಂಗೋ ಮನೆ ಕಣಿವ್ನಲ್ಲೇ ನಿಮ್ದಿಗೆ ಹೆಂಗೋ ನಯಸ್ ಮಾಡಿ ಮನೆಗೆ ತಾಯಿನಾಕಿ ಹೆಂಗೋ ಅವ ಅಕ್ಕಂಗೆ ಹಂಗೆ ಮಡಗಿದ್ಯಲ್ಲ. ಅಕ್ಕಂಗೆ ಇನ್ನೂ ಏನೋ ಮೋಸ ಮಾಡಿಲ್ವನೋ? ದುಡ್ಡು ಕೆರೆನಾಗ ಹೊಡ್ದಂಗೆ ಹೇಳು. ನನ್ನ ಹಾಳು ಮಾಡ್ದೆ, ಆ ಪಾರ್ವತಿ ಹಾಳು ಮಾಡ್ದೆ, ಆ ಲಕ್ಷ್ಮಿ ಹಾಳು ಮಾಡ್ದೆ. ಅಯ್ಯೋ ನಾನೇ ಬಡ್ಕಣಂತ ತಾಯಿ ನನ್ ಕಿವ್ ಕೇಳೋದು ನಿಮ್ಮ. ಅಯ್ಯೋ ನೀ ತಾಯಿ ಇಲ್ಲಿ ಯಾರೋ ಹೋಗ್ಯವಳೆಲ್ಲೋ ಹೋಗಿ ಬಿಡವಳಿ ಹೇಳದ್ ಮಾತಾಡ್ರು ಹೋಗಿತಾವಳು ಕೆರೆನಾಗ ಹೊಡ್ದಂಗೆ ಹೇಳ್ತಾವಳು. ಇಲ್ಲಿ ಏನ್ ಮಾಡೋಣ? ಆ ರತ್ನಿ ಹಾಳು ಮಾಡ್ದೆ, ಆ ಲಕ್ಷ್ಮಮ್ಮ ಹಾಳು ಮಾಡ್ದೆ. ನಾವು ಇವು ನರಸಿಂಹರಾಜ್ ಬಳ್ಳಾಪುರ ಯಾಕೋ ಫೋನ್ ಮಾಡಿದ್ರಲ್ಲ, ಅದಕ್ಕೆ ರಿವರ್ಸ್ ಮಾಡಿದೆ. ನೀವು ಪಂಕಜ ಕಲ್ಲಂಗಡಿ ಅಣ್ಣರಲ್ಲ, ನಾವು ರಿವರ್ಸ್ ಮಾಡ್ದೆ. ಯಾರಿಗೆ? ನನಗ್ ರಿವರ್ಸ್ ಮಾಡಕ್ ಬಂದಿದ್ಯಾ? ಅಷ್ಟೇ. ಈಗ ಫೋನ್ ಮಾಡಿದ್ರಲ್ಲ ಅದಕ್ಕೆ ನಾನು ಮನಗಿದ್ದೆ, ಅದಕ್ಕೆ ಯಾರು ಮಾಡ್ರು ಮನಗಿದ್ದೆ, ಅದಕ್ಕೆ ರಿವರ್ಸ್ ಮಾಡಿದೆ. ನನಗೆ ರಿವರ್ಸ್ ಮಾಡಕ್ ಬತ್ತೀಯ? ನನಗೆ ಅಷ್ಟೇ. ರೇ ನಮ್ಮನೆಗೆ ನಮ್ ಗಂಡಸರು ಇದಾರೆ ರಿವರ್ಸ್ ಮಾಡಕ್ಕೆ, ನೀನ್ ಯಾಕೆ ರಿವರ್ಸ್ ಮಾಡ್ತೀಯಾ? ನಮ್ ಮನೆಗೆ ನಮ್ಮ ಯಜಮಾನ್ರು ಬದುಕಿದಾರೆ, ಇನ್ನ ನನಗ್ ರಿವರ್ಸ್ ಮಾಡಕ್ ಬತ್ತೀಯಾ? ಸೊ ಫೋನ್ ರಿವರ್ಸ್ ಮಾಡಿದೆ ನೀ ಅಕ್ಕ.
ಅಲ್ಲೋ ನೋಡಿ ಸರ್, ನಾನ್ ಟಿಕೆಟ್ ನೀವು ರೇಟ್ ಜಾಸ್ತಿ ಮಾಡಿದ ತಕ್ಷಣ ನಾನ್ ಟಿಕೆಟ್ ತಗೊಳಕ್ಕಾಗಲ್ಲ. ನಾನ್ ಟಿಕೆಟ್ ತಾಣಲ್ಲ. ನಾನ್ ಬೇಕಾದ್ರೆ ನಮ್ಮ ಅಪ್ಪಾಜಿ ಫೋನ್ ಮಾಡ್ತೀನಿ. ನಮ್ಮ ಅಪ್ಪಾಜಿ ಫೋನ್ ಮಾಡಿ ನಮ್ಮ ಅಪ್ಪಾಜಿ ಬಂತು ಅಂದ್ರೆ ನಿಮ್ಮನ್ನೆಲ್ಲ ಶೂಟ್ ಮಾಡಕ್ ಬಿಡ್ತಾರೆ. ಗೊತ್ತಾಯ್ತಾ? ನಮ್ಮ ಅಪ್ಪಾಜಿಗೆ ಎಷ್ಟು ಹೆಸರು ಐತಿ, ನಮ್ಮ ಅಪ್ಪಾಜಿಗೆ ಎಷ್ಟು ಅಭಿಮಾನಿಗಳವ್ರೆ, ನಮ್ಮ ಅಪ್ಪಾಜಿ ಎಂತ ಗಂಡಸು ಅಂತ ನಿಮ್ಗೆ ಗೊತ್ತಾಯ್ತೇನ್ರಿ ನಿಮ್ಗೆ? ಗೊತ್ತಿಲ್ಲ. ಆ ಗೊತ್ತಿಲ್ಲ. ಗೊತ್ತಿಲ್ದಿದ್ಮೇಲೆ ನಿಮಗೆ ತಲೆನೋವೇ? ತಲೆನೋವು ಅಂತ ಕೇಳ್ತಿರೋ ತಲೆನೋವು ನನಗೆ ಯಾವ್ದು ಬರ್ಬಾರ್ದು ಅಂತದ್ರಾಗ ಇದೇ ಫಸ್ಟಿಗೆ ಬರೋದು ನನಗಿದು. ಏನು ತಲೆನೋವು ತಪ್ಪಿಸಿರೋ ಹೊರ್ತ. ಈಗ ಕಮ್ಮಿ ಆಗಿದೆಯಾ ನಿಮಗೆ, ಜಾಸ್ತಿ ಆಗಿದೆಯಾ? ಈಗ 4 ಮಾತ್ರೆ ನುಂಗಿದ್ದೀನಿ, ಕಮ್ಮಿ ಆಗಿದೆ. 4 ಮಾತ್ರೆ? ಹಂಗಾರೆ ನೀವು ಕೆಲವೇ ಇನ್ನ ಒಂದು 6 ತಿಂಗಳು ಅಥವಾ 1 ವರ್ಷದಲ್ಲಿ ನೀವು ಸಾಯುತ್ತೀರಿ. ಆಯ್ತು, ಉಳ್ಳಿಗಿನ ಸುಮ್ಮನೆ ಮಾತಿರ್ತಾರಲ್ಲ, ಸಾಯ್ತೀರಾ ಅಂತೇಳಿ ಅವರಲ್ಲ ಇವ್ರು. ಆಯ್ತು, ಉಳ್ಳಿಗಿನ ಸುಮ್ಮನೆ ನೀವ್ ಸಾಯಲ್ವಾ? ಅಲ್ಲ ರೀ, ಅದಕ್ಕೆ ಪರಿಹಾರ ಹೇಳ್ಬೇಕು ಏನಾದ್ರು. ಯಾರ ನಮ್ಮ ಮಕ್ಕಳನ್ನಾಗ್ಲಿ ಸಾಯ್ತೀರಾ ಅಂತೀರ, ನೀವ್ ಸಾಯಲ್ವಾ? ಒಂದು ದಿವಸಕ್ಕೆ 4-5 ಮಾತ್ರೆ ನುಂಗಿದ್ರೆ ಕಿಡ್ನಿ ಫೇಲ್ ಆಗಿ ಎಲ್ಲಿ ಬದುಕ್ತೀಯಾ? ನೀವು ಬರುತ್ತೀರಾ? ಅಯ್ಯ, ನಾವು ನೋಡ್ರಿ, ನಾನ್ ಹೇಳ್ತಿರೋದು ನಾವು ಬದುಕ್ತೀವಿ ಅಂತಲ್ಲ, ಆದ್ರೆ ನಿಮ್ಗಿಂತ ಜಾಸ್ತಿ ಬದುಕ್ತೀವಿ. ನೀವಾರ ಜಲ್ದಿ ಸದೋಗ್ತೀರಾ. ನಿಮ್ಮ ಹೆಂಡತಿದ್ರ ಪಾಡೇನು, ಮಕ್ಳು ಪಾಡೇನು? ಹಂಗಂತ ಹೇಳುವಾಗ ಹುಟ್ಟಿದೀವ, ಹಂಗಂತ ಬರ್ಕೊಂಡು ಎಂತಿದ್ರೆ ಏನ ಒಪ್ಪಾರಿಗೆ ಆಗ್ತಾರೆ ಗೊತ್ತರ ನಿಮ್ಗೆ? ಒಪ್ಪಾರ ಆಗ್ತಾರೆ ಅಂದ್ರೆ ಈಚೆಗಡೆ ಯಾಕೆ? ಅದು ನೀವು ಮಾಡಿರ್ತಕ್ಕಂಥ ತಪ್ಪು. ನೀವು ನಿಮ್ಮ ಹೆಂಡತಿಗೆ ಮೋಸ ಮಾಡಿ 2-3 ಸ್ಟೆಪ್ನಿಗಳನ್ನ ಮಡಿಕೊಳ್ಳೋದು ತಪ್ಪಲ್ವಾ? ಎದ್ರಿದೆ ಪ್ರಪಂಚ ಮಡಿಕೊಳ್ಳೋ ಸ್ಟೆಪ್ ಮಾಡಿದ್ದೆ. ಯಾವ್ದೋ ಕಾಲದಾಗಿ ಹೋಗಿ ಗೆದ್ದು ಬಂದಿರೋದು ಇನ್ನ ಹೇಳಿದ್ರಲ್ಲ ನೀವು, ಇನ್ನ ಹೇಳಿದ್ರು. ನರಸಿಂಹರಾಜ್ ಅವ್ರೆ, ಮಾತಿಗೂ ಅದೇ ಅರ್ಧ ಹೊತ್ತಾಗಿ ಮಾಡಿವ್ರು ಯಾರು ಬಸ್ ಸ್ಟ್ಯಾಂಡ್ ಅರ್ಧ ಹೊತ್ತಾಗಿ ಮಾತಿಗೂ ಅದೇ ನಮ್ಮನ್ನ ಮಾಡೋದ್ರಲ್ಲಿ ಅಚ್ಚುಕಟ್ಟಾಗವ್ರು. ಅಲ್ಲ, ನೀವು ಮಾಡಿರ್ತಕ್ಕಂಥ ತಪ್ಪಲ್ಲವೇ? ನಾವು ಮಾಡಿರ್ತಕ್ಕಂಥ ತಪ್ಪಲ್ಲವೇ ಅಂತ ಹೇಳ್ತಿರಲ್ಲ. ಮೊನ್ನೆ ಇವರು ನಿತ್ಯಾನಂದ ಸ್ವಾಮಿಗಳು ಎಲ್ಲಿದ್ದಾರೆ? ನನ್ಗೇನ್ ಗೊತ್ತು, ನಿಮಗ್ ಗೊತ್ತು, ನಿಮ್ಮ ಸ್ನೇಹಿತರಲ್ವಾ ಅವರು? ಅಲ್ಲ, ನೀವು ಸ್ವಾಮಿಗಳಲ್ಲ? ಅಲ್ಲ, ನಾವು ಒಬ್ಬ ನಿನ್ನ ಅಭಿಮಾನಿ, ಟಿಕ್ ಟಾಕ್ ಅಭಿಮಾನಿ. ಟಿಕ್ ಟಾಕ್ ಅಭಿಮಾನಿ? ಟಿಕ್ ಟಾಕ್ ಆಗೈತಲ್ಲ ಮನೆಗೆ, ಅದು ಮಾಡೋದು ಅಲ್ಲ ರೀ. ನಾವ್ ಹೇಳಿರ್ತಕ್ಕಂಥ ನಿಮ್ಮ ಧರ್ಮಪತ್ನಿಗೆ ಮೋಸ ಮಾಡಿ ನೀವು ಲಕ್ಷ್ಮಣ ಇವ್ರು ಎಂತದು ಏಕಪತಿ ರಸ್ತರ ಇದು ಮಾತಾಡಿದ್ರೆ ಅದನ್ನೇ ಹೇಳಿಬೇಡ, ಬಿಟ್ಟು ಮುಂದೆ ಎದ್ದು ಹೇಳಿ ಅಂದ್ರೆ ಆಫ್ ಮಾಡಿ. ಸರ್, ಆಫ್ ಮಾಡೋದಕ್ಕೆ ನಾವು ಫೋನ್ ಮಾಡಿಲ್ಲ ನಿಮ್ಗೆ. ಮತ್ತೆ ಯಾವ್ದೋ ಕಾಲದಾಗ ಆಗಿರೋದ? ನಮಗೆ ತಿಳಿದಷ್ಟು ನಿಮ್ಗೆ ತಿಳುವಳಿಕೆ ಹೇಳ್ಬೇಕು ಅಂತ ನಾನು ನಿಮಗೆ ಫೋನ್ ಮಾಡಿರೋದು. ನೀವು ಕಟ್ಕೊಂಡಂತ ನಿಮ್ಮ ಧರ್ಮಪತ್ನಿ ಬಿಡ್ರಿ, ಜನ ಇದಾರೆ ಬರೀ ಅದನ್ನೇ ಇಲ್ಗಾಲೆ 100 ಸಲ ಹೇಳಿದೇನ್ರಿ. ಅಲ್ಲ ಸರ್, ಆತರ ತಪ್ಪಲ್ವಾ ಮಾಡಿರೋದು? ಸ್ವಾಮಿ, ಈಗ ಏನೋ ತಿಳಿದಾರೆ ಅದು ಅವಾಗ ಸಣ್ಣ ಹುಡುಗರಾಗ ನಡೆದೈತೆ. ಅದನ್ನೇ ನೀವು ಎಳೆದು ನಮ್ಮನ್ನ ತಗೊಂಡೋಗಿ ಕೆರೆಗೊಬ್ಬ ಅನ್ನಂಗ್ ಮಾಡ್ಬೇಡಿ ನೀವು. ಅಲ್ಲ, ಸಣ್ಣ ಹುಡುಗ ಅಂದ್ರೆ ಎಷ್ಟು ವರ್ಷ ಸರ್ ಅವಾಗ ನಿಮ್ಗೆ? ಇನ್ನಿದೆಲ್ಲ ಅದು ಬಿಡಿ. ಇದು ಬುಗುನಹಳ್ಳಿ ಕೆರೆ ನೀರು ಗುಬ್ಬಿ ಕೆರೆಗೆ ಹೋದ ಗೊತ್ತೈತೆ ಅದು ವಾಪಸ್? ಯಾವತ್ತು ಬುಗುನಹಳ್ಳಿ ಕೆರೆ ನೀರು ಗುಬ್ಬಿಗೆ ಹೋಗಲ್ಲ ಸರ್. ಗುಬ್ಬಿ ಕೆರೆ ನೀರು ಬುಗುನಹಳ್ಳಿಗೆ ಬರುತ್ತಲ್ವಾ? ತಗ್ಗಿ ಕರಿತೈತ ನೀರು ಬಾರಿ ಕರಿತೈತ? ನನಗ್ ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ಲ ಮೇಲೆ ಸುಮ್ನೆ ಫೋನ ನಮ್ಮ ಮ್ಯಾಗ ತಲೆ ಕೆಡಿಸ್ತಾರೆ, ಎಲ್ಲ ಹೊರಟಿರ್ತಾವ ಸರ್. 1 ನಿಮಿಷ. ಹಂಗೆ ಬರೇ ಈರುಳ್ಳಿ ಅವ್ರು ಬಂದು ತಲೆ ಕೆಡಿಸ್ತಾರಲ್ಲ, ಹಂಗೆ ನೀವು ತಲೆ ಕೆಡಿಸ್ತೀರ? ಅಲ್ಲ ಸರ್, ಯಾಕೆ ಈ ತರ ಮಾತಾಡ್ತಿರೋದ್ ನೀವು? ಚಿಕ್ಕ ಕಡ್ತೈತಿ, ಚಿಕ್ಕ ಉರಿಯತ್ತಿ, ಚಿಕ್ಕ ಬೆಂಕಿ ಇಟ್ಕೊಂಡು. ಸರ್, ರಾತ್ರಿ ಯಾಕೆ ನಿದ್ದೆ ಇಲ್ವಾ ನಿಮ್ಗೆ? ಅಡ್ರಿ ಸ್ವಲ್ಪ ನೀವು, ನಾನು ಆರೋಗ್ಯನ ಕೆಡಿಸ್ತೀನಿ, ಫುಡ್ಡಿ ನನಗೆ ಹೋಗ್ತೈತಿ, ಕಿಡ್ನಿ ನನಗೆ ಹೋಗ್ತೈತಿ, ಏನ್ ಹೋಗ್ತೈತಿ, ನಂದು ಹೋಗೋದು. ನಮ್ಗೇನು ಫೋನ್ ಮಾಡ್ಬೇಡಿ, ಇನ್ನೂದೆಲ್ಲ ಕತೆ ಎತ್ಬೇಡಿ ನಮ್ಗೆ. ಇಲ್ಲ, ಖಂಡಿತ ಇಲ್ಲ. ನಿಮ್ಗೆ ಈಗ ತಲೆನೋವು ಕಮ್ಮಿ ಆಯ್ತಾ? ಮಾತ್ರೆ 4 ಮಾತ್ರೆ ನುಂಗಿದೀವಿ. ಹೌದಾ?
ಈ ಮನೆ ಮದ್ದು ಏನೋ ತಾಂಬೇಕಾಗಿತ್ತು. ಮನೆ ಮದ್ದು ಮಾಡ್ಕೊಡಕ್ಕೆ ಅಲ್ಲಿ ಯಾರೋ ಅರ್ಧ ಹೊತ್ನಾಗ ಬಂದು ಬಸ್ ಸ್ಟ್ಯಾಂಡ್ ಕಾಯ್ಕೊಂಡ್ ಕುಂತಾರಲ್ಲ, ಅಲ್ಲಿ ಮಾಡಿಸ್ಕೊ ಹೋಗು ಅಂತ ಅಂದ್ರು. ಯಾರು ಅರ್ಧ ಕಾಯ್ಗೆ ಕುಂತಿರೋದು? ಒಳ್ಳೆಯವ್ರು ಬಂದಿದ್ರು. ಸುಮ್ಮನೆ ನಮ್ಗೆ ಯಾಕೆ ರೇಗಿಸ್ತಾರೆ? ಅಲ್ಲ ಸರ್ ಅಲ್ಕಮತ್ ಮಾತಾಡ್ಬೇಡ್ರಿ. ಯಾಕೆ ಹೇಳಿ? ಕೆಟ್ಟ ಪದ ನಾವು ಆತರದವರೆಲ್ಲ ಕೆಟ್ಟ ಪದ ಯೂಸ್ ಮಾಡ್ಬೇಡ್ರಿ ನೀವು. ಅವೇ ನಾವು ಒಂದು ನಿಮಿಷ ಕೇಳ್ರಿ, ಇಲ್ಲಿ ನಾನು ಹೇಳ್ತಿರೋದು ನೀವು ಕೆಟ್ಟ ಪದ ಯೂಸ್ ಮಾಡಿ. ನಾನೇನು ಅವಾಗ್ಲಿಂದ ಕೆಟ್ಟ ಪದ ಯೂಸ್ ಮಾಡದ್ನಾ? ನಿಮ್ ಒಂದನಾ ಯೂಸ್ ಮಾಡಿದ್ರ ನಿನ್ನಂತರ ಹಂಗ ಆಗಿದ್ರೆ ಹೇಳದ್ಮೇಲೆ ನಿಂಗೆ ಯಾರು ಅಂತ ಗೊತ್ತಾಗ್ಲಿಲ್ವಾ? ಪ್ರೇಮವೇ ಹೇಳ್, ಮುಂದಕ್ಕೆ ನೀನೇ ಹೇಳು. ಬರಲ್ಲ. ಹಾ, ಯಾರು ಫೋನ್ ಮಾಡಿದ್ರಲ್ಲ ಅದಕ್ಕೆ ಮಾತು. ಇನ್ ಯಾರು ಮಾಡ್ತಾರ ಚಿನ್ನು? ನಾನ್ ಪಾರ್ವತಿ. ಆಯ್ತಕ್ಕ, ಇದು ಕಾಫಿ ಆಯ್ತು. ಎಲ್ಲಿ ನೋಡ ಅಕ್ಕ ಅನ್ಬೇಡ ಅಂತ ನಾನು ಹೇಳ್ತಿಲ್ವಾ? ಅಕ್ಕ ಅನ್ಬೇಡ. ನಾನು ಅಕ್ಕ ಅಂತಲೇ ಅಕ್ಕ ಅನ್ನೋದು. ಮೊದ್ಲು ಪಾರು ಅಂತಿದ್ದೆ. ಪಾರು ಅಂತ ಅಂದಿಲ್ಲ. ಮನೆಗೆಲ್ಲ ರೇಕಿರ್ ಬಟ್ಟೆ ಎಲ್ಲ ನಾವು ಅವಾಗಿಂದ ಅಕ್ಕ ಅಂತೀನಿ. ಅವ್ರ ಮುಂದೆ ಏನು ಅಕ್ಕ ಅನ್ನು. ನನ್ನ ಮನಸ್ಸಲ್ಲಿ ಮಾತ್ರ ನೀನೇ ತುಂಬ್ಕೊಂಡಿದ್ಯಾ ಚಿನ್ನು, ನೀನೇ ತುಂಬ್ಕೊಂಡಿದ್ಯಾ. ನೀನ್ ಯಾವತ್ತು ನಾನ್ ಮರ್ಯಾದಿಲ್ಲ. ನನ್ನ ಪ್ರಾಣ ಹೋಗ್ಬೇಕಾದ್ರೂ ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಷ್ಟೊತ್ತಿಗೆ ನನ್ ಸುಮ್ಮನೆ ಉಣ್ಸಿ ಹಾಕ್ತಾರ ಮನೆಗೆ. ಅಷ್ಟೊತ್ತಿಗೆ ನನ್ನ ಇಲ್ಲಿ ಸುಮ್ಮನೆ ಉಣ್ಸಿ ಹಾಕ್ತಾರ. ಹೊಟ್ಟೆಯಿಂದ ಊತ್ ಕೆಡದವ್ರು ನನ್ನ. ಯಾಕೆ ಚಿನ್ನು? ಚಿನ್ನು ಅಲ್ಲ, ಇದು ನಮ್ಮನ್ನ ಅದೇನೋ ತಿನ್ಲಿಲ್ಲ ಉಣ್ಲಿಲ್ಲ, ಅದೇನೋ ಸುಳ್ಳು ಬಂದು ಕಣ್ಗೊಡಿತು ಅನ್ನಂಗೆ. ಮನೆಗೆ ನೀರು ನೀಡಿ ಕೊಡ್ದಂಗ ಆಗ್ತಾರೆ. ಒಂದ್ ಎಲೆ ಅಡಿಕೆ ಕೊಡಲ್ಲ, ಎತ್ತಾಗ ಅಂತಾರೆ. ನಾವು ಒಲೆ ವಯಸ್ಸಾಯ್ತು ನನಗೆ. ನಿನಗೂ ವಯಸ್ಸಾಯ್ತು, ನನಗೂ ವಯಸ್ಸಾಗೈತೆ. ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು, ಮುಪ್ಪಾಗುತ್ತಲ್ಲ ಅವಾಗಲೇ ಇರೋದು. ನಿನ್ನ ಸುಖ ನಿನ್ನ ಈಗ ನೋಡಿ, ನಿನ್ಗೂ ಮದ್ವೆ ಆಗೈತೆ, ಮಕ್ಳಾಗೈತೆ. ನನಗೂ ಮದ್ವೆ ಆಗೈತೆ, ಮಕ್ಳಾಗೈತೆ. ಈಗ ಇಬ್ರು ಸೇರ್ಕೊಂಡ್ರೆ ಒಳ್ಳೆ ಸುಖ ತಗೊಂಬೋದು. ನಾನ್ ನಿಂಗೆ ಒಳ್ಳೆ ಸುಖ ಕೊಡ್ತೀನಿ. ಒಳ್ಳೆ ಸುಖ ಬೇಕಾ? ನಾನ್ ನಿನಗೆ ಕೊಡ್ತೀನಿ. ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಒಂದ್ ವೈರ ಇದು ಕರೆಂಟ್ ಐತಲ್ಲ ಪ್ಲಸ್, ಒಂದ್ ವೈರ ತೂಕಿಟ್ಬಿಡು, ಇನ್ನೊಂದ್ ವೈರ್ ನೀನ್ ಇಕ್ಕೊಂಬಿಡು, ಒಳ್ಳೆ ಸುಖ ಸಿಗುತ್ತಾಗ. ಚಿನ್ನು, ನನ್ಗ ಆ ತೂತ ಬೇಡ, ಕರೆಂಟಿನ ತೂತ. ಒಂದ್ ವೈರ ಇದಕ್ಕಿಟ್ಟು ನನಗೆ ಪ್ಲಗ್ಗಿಗೆ, ಒಂದ್ ವೈರ ಪ್ಲಗ್ಗಿಗೆ ಇಟ್ಟು ಇನ್ನೊಂದ್ ವೈರು ನೀನ್ ಇಕ್ಕೊಂಬಿಡು, ಅವಾಗ ಒಳ್ಳೆ ಸುಖ ಸಿಗುತ್ತೆ. ನಾನು ಒಂದ್ ವೈರು ಆ ತೂತಿಗೆ ಇಕ್ತೀನಿ. ಆದ್ರೂ ಅದ್ ನನಗ್ ಬೇಕು ಬೇಕು ಬೇಕು, ಅದ್ ನನ್ಗ್ ಬೇಕೇ ಬೇಕು ಚಿನ್ನು, ಅದ್ ನಂಗೆ ಬೇಕೇ ಬೇಕು. ಬೇರೆ ನೋಡ್ತು ನೋಡು, ಆತರ ಮಾತಾಡ್ಬೇಡ. ರೂಟು ನಮ್ಗೆ ಗೊತ್ತೇ ಇಲ್ಲ ಅದೇನು ಅನ್ನೋದು. ಯಾರಿಗಾನ ಬೇರೆ ಫೋನ್ ಮಾಡಿ ನಿಮ್ಮ ನರಸಿಂಹರಾಜು ಅಂದ್ರೆ ನೀವೇ ಅಲ್ವಣ್ಣ? ಬಳ್ಳಾಪುರ ನರಸಿಂಹರಾಜು ಅಂದ್ರೆ ಯಾರಣ್ಣ? ಬಳ್ಳಾಪುರ ನೀವೇ ಅಲ್ವೇನಣ್ಣ? ಬಳ್ಳಾಪುರದವರು ಬಿಸ್ನೆಸ್ ಮಾತಾಡ್ಬೋದಾ? ಹುಣಸೆ ಎಲೆ ಎಣ್ಸೋದಕ್ಕೆ ಕೂತ್ಕೊಂಡು ಎಣಿಸ್ಬೋದು ಅಣ್ಣ. ನೀವೇನ್ರಣ್ಣ ಹಿಂಗ್ ಮಾತಾಡ್ತೀರಾ? ಒಂದ್ ಎಲೆಗೆ $1 ಹಿಂಗ್ ತಗೊಳ್ರಣ್ಣ. ನೀವೇ ತಗೊಂಬಿಡಿ ಅದ, ನೀವೇ ಅದನ್ನ ಮಾಡ್ಬಿಡ್ರಿ. ಸಮಯ ನಮ್ ಗಾಲೆ ಮುಕ್ಕಾಲ್ ಭಾಗ ನೋಡಿ, ಮುಕ್ಕಾಲ್ ಭಾಗ ಅಲೆ ನಮ್ದು ಸೌದು ನಿಂತು ಮುಕ್ಕಾಲ್ ಭಾಗ ನಮ್ ಗಾಲೆನ ಇದು ಕೇಳಿ 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 ಕಿವಿ ದಾರಿ ಕೇಳಲ್ಲ. ಆಮೇಲೆ ಮನೆಗೆಲ್ಲಾನ ಒಂದ್ ಸ್ವಲ್ಪ ನಮ್ದು ಫ್ಯಾಮಿಲಿ ಐತೆ ಒಂದ್ ಸ್ವಲ್ಪ. ನಿಮ್ದು ಫ್ಯಾಮಿಲಿ ಇದೆ, ಅದು ನಿಮಗ್ ಸಂಬಂಧಪಟ್ಟಿದಣ. ನೀವು ಅವ್ರನ್ನ ಮಡಿಕೊಂಡು ಎಲ್ಲ ಇತ್ಯರ್ಥ ಮಾಡ್ಕೊಂಡು ನಾವ್ ಹೇಳಿದ್ವಣ, ನೀವು ಅವ್ರನ್ನ ಮಡಿಕೋ ಅಂತ. ಏನ್ ನೋಡ್ರಿ ನಮ್ಗೆ ತಿರುಗಿ 10 ವರ್ಷ ಆಯ್ತು ಅವ್ರ ಅಪ್ಪಿರೋಗಿ ಮುಚ್ಚಬೇಕಂತೆ, ವಿದ್ಯಾಲಯ ಮೇಲೆ ಹಾಕ್ಬೇಕಂತೆ, ಆಮೇಲೆ ಕಾಂಗ್ರೆಸ್ ಹೂವ ಬಿಡಿಸ್ಕೊಡ್ಬೇಕಂತೆ. ಒಂದ್ ಎಲೆಗೆ $1 ಕೊಡ್ತಾರಂತೆ.
ಏ ಇಲ್ಲ ಅಣ್ಣ, ಎಲ್ಲೇ 1 ರೂಪಾಯಿ ಕೊಡಲ್ಲ ಅಣ್ಣ, ಖಂಡಿತ ಕೊಡಲ್ಲ. ಕೆಜಿ 250 ರೂಪಾಯಿ. ಹಲೋ ನರಸಿಂಹಣ್ಣ, ಓ ನೀವು 4 ಜನ ಅರ್ಧಣ್ಣ ಮದುವೆ ಆಗಿರೋದು, 4 ಜನಕ್ಕೂ ಹೇಳೋಣ 1,000 ಕಿತ್ಕೊಂಬ ಅಂತ. ನೀನ್ ಮದುವೆ ಮಾಡಿ ನೀನ್ ಬರ್ತ ಸ್ವಾಮಿ ತಲೆ ಸ್ವಾಮಿ ನರಸಿಂಹಣ್ಣವ್ರೆ, ನರಸಿಂಹಣ್ಣವ್ರೆ, ನಾವ್ ಹೇಳ್ತೇವೆ ಮರ್ಯಾದೆಗೆ ಹೇಳ್ತಾ ಇದೀವಿ. ನೀವು ಕೆಟ್ಟ ಮಾತು ಬೈಬೇಡ್ರಿ ನಮ್ಗೆ. ನಾವು ದುಃಖದಲ್ಲಿದ್ದೀವಿ. ನಮ್ಮ ಅಪ್ಪ ಸತ್ತಾಗ 10 ವರ್ಷ ಆಗೈತೆ. ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡ್ಕೊಂಡಿದ್ದೀವಿ. ಆ ಮಣ್ಣು ಮಾಡಕ್ಕೂ ನಿಮ್ದೇ ಬಿಡಲ್ವಲ್ಲ. ನಿಮ್ ಮನೆ ಹಾಳಾಗುವಾಗ ನಿಮ್ ಮನೆಗೆ ಒಂದ್ ಹೆಣ ಬೀಳ. ನಿಮ್ಮ ಅಪ್ಪ ತಿರೋದು, ನಿಮ್ಮ ಅಪ್ಪ ತುಂಡವಣ್ಣ ಬಂದ್ ನಾವು ನಿಮ್ಮ ಅಮ್ಮಗೆ ಹೋಗಿ ನೀನ್ ಸಾಯನಾಕ್ಯಾದಾರ. ಏಯ್ ಅಣ್ಣ, ನೀನು ಮಾವಿನ ಸೊಪ್ಪು ಇದನ್ನ ತಾಂಬತ್ತಿ ಅಂತ ಹೇಳಿದಲ್ಲ, ಅದ್ರ ಜೊತೆ ಹಂಗೆ ಹುಣಸೆನ್ ಸೊಪ್ಪು ನುಗ್ಗೆ ಸೊಪ್ಪು ತಾಂಬರಣ. 7,000 ಒಂದು, ನುಗ್ಗೆ ಸೊಪ್ಪು 50,000 ಬೇಕು ಅಣ್ಣ. ನರಸಿಂಹಣ್ಣ ಹೇಳ್ರಿ, ನರಸಿಂಹಣ್ಣ ಕೊಡ್ರಿ ರೇ. ಯಾಕ್ರಿ ಸ್ವಾಮಿ ನೀ ಇಷ್ಟೊಂದು ರೇ? ನಮ್ಮ ಮನೆಗೆ ಸಾವು ಆಗೈತೆ ಕಣ್ರಿ, ನಿಮ್ಮ ಅಪ್ಪ ಸತ್ತೋಗೈತೆ. ಹಲೋ ಹಲೋ ನರಸಿಂಹಣ್ಣ, ನರಸಿಂಹಣ್ಣ, ಸಾವು ಸಂಭವಿಸಿರ್ಬೇಕಾದ್ರೆ ಯಾಕಣ್ಣ ಇಷ್ಟೊಂದು ತಮಾಷೆ ಮಾಡಿ ಅವ್ರು ಯಾರ್ಯಾರ ಕೈಲೋ ಫೋನ್ ಕೊಡ್ತಿಯಲ್ಲಣ್ಣ? ನರಸಿಂಹಣ್ಣ, ಈಗ ನಾವು ಅದ ಎಲೆ ಬಿಡ್ತಾರವಲ್ಲ, ದುಡ್ಡು ಬೇಡ. ಆಮೇಲೆ ನುಗ್ಗೆ ಎಲೆ ಬಿಡ್ತಾರವಲ್ಲ, ದುಡ್ಡು ಬೇಡ. ಆಮೇಲೆ ಮೂಗ್ನಟ್ಟು ಅದೇ ಹೋಗ್ಬಟ್ಟು ಎಲೆ ಬಿಡ್ತಾರವಲ್ಲ, ನಾವು ನಮ್ಗೆ ಅದು ಗೊತ್ತ. ಇದನ್ನೇ ಹೊಸ ಕೇಳ್ತಾರೆ, ಅದು ಗೊತ್ತೇ ಇಲ್ಲ ಇವ್ರೆ. ನರಸಿಂಹಣ್ಣ, ಓ ನರಸಿಂಹಣ್ಣ, ಇಲ್ಲಿ ಕೇಳಿಸ್ಕೊ. ಇಲ್ಲಿ ನಾವು ಊಟ ತಿಂಡಿ ಇಲ್ದೆ ಮನೆ ಮಠ ಬಿಟ್ಟು ತುಮಕೂರು ಎಲ್ಲಿ ಹೋದಂಗೆ ನಮ್ಮ ಸೂರ್ ಬಿಟ್ಟು ಈಗ 15-20 ದಿನ ಆಗಿದೆ ಊಟ ಅಂತ ತಿಂದು. ನಮ್ಮ ತುಳಿನ ತುಳಿಯಾಕ್ತಾರ, ನಿನ್ ತಾಯಿನಾಕ ಬಟ್ಟೆ ಕರೋತಿಕ್ಕೆ ಯಾಕೆ ಅವ್ರು ಅನ್ನ ಕಿತ್ತು ಹಾಳು ಮಾಡ್ತಾರ. ಅಣ್ಣ ನಮ್ ಗ್ಯಾಸ್ಟ್ರಿಕ್ ಆಗೈತಣ್ಣ, ಯಾಕಣ್ಣ? ಮೇಡ ನಮ್ಮಲ್ಲಿ 1 ಲೋಟ ತಿನ್ನಾಗಲ್ಲ, ಊಟ ತಿನ್ನ ನಾನು. ಅಣ್ಣ ನಮ್ಗೆ ಗ್ಯಾಸ್ಟ್ರಿಕ್ ಆಗೈತೆ ಕಣ, ಯಾಕಣ್ಣ? ಗ್ಯಾಸ್ಟ್ರಿಕ್ ಆಗಲಿ ಬಟ್ಟೆ ಕೆಮ್ಮಡು ಮಣ್ಣಿಗೆ ಹಾಕ್ಬಿಡ್ತೀಯ. ಅಣ್ಣ ಗ್ಯಾಸ್ಟ್ರಿಕ್ ಆಗೈತಣ್ಣ, ನಾವೇನ್ ಮಾಡೋಣ? ನೋಡ್ರಿ ನಮ್ಮ ಯಾರು ಅಂಗಡಿ ಗೊತ್ತಿದ್ ನೋಡ್ ಮಗ ಜಲ್ದಿ ಗ್ಯಾಪ್ ಗೊತ್ತೈತೆ ಕಾಳು ನೋಡ್ರಿ. ಇವ್ರು ಫುಲ್ ಊಟ ಮಾಡೋಣ ನಾನು. ನರಸಿಂಹಣ್ಣ, ನರಸಿಂಹಣ್ಣ, ಒಂದ್ ಕಾಳು ಕಟ್ಟಿ ನೋಡ್ರಿ, ಬರೀ ಜಲ್ದಿ ಸಾರು ಮಾಡೋದ್ ಗ್ಯಾಪ್ ಗೊತ್ತೈತಿ. ನಮ್ಮ ಬೇಡ ಇಲ್ಲ ಒಂದು ಬಸ್ ಆರನ್ ಮಾಡ್ರಿ, ಊಟ ಗ್ಯಾಪ್ ಗೊತ್ತೈತಿ. ಏನ್ ಮಾಡೋಣ ನಾನು? ನರಸಿಂಹಣ್ಣ, ನರಸಿಂಹಣ್ಣ, ಅದು ಏನ್ ಕರ್ಮ ಮಾಡಿದ್ವಿ ನಾವು. ಕುಡಿಯೋದ್ ನಮ್ ನೀರು ಇದು, ನಮ್ ಬಟ್ಟೆ ಸಾಯನಕ್ಕೆ ಯಾವ ನನ್ನ ಮಕ್ಕಳು ನಮ್ಗೆ ತೊಡರಿಸ್ಕೊಂಡ್ರು. ಜನ್ಮಾದವ್ರು ಕಷ್ಟ ಕೊಟ್ಟಂಗ್ ಕೊಡ್ತಾವ್ರಲ್ಲ. ನರಸಿಂಹಣ್ಣ, ನರಸಿಂಹಣ್ಣ ಅನ್ಬೇಡ, 3 ಸಲ ಕೆರಿನ ಹೊಡೆದ್ಬಿಟ್ಟು ನನಗೆ ಫೋನ್ ಮಾಡ್ಬೇಡ್ರಿ. ತರಬೇಡ ನುಗ್ಗೆ ಸೊಪ್ಪು ತರಬೇಡ. ಹಲೋ ಹಲೋ ನುಗ್ಗೆ ಸೊಪ್ಪು ತರ್ಬೇಡ. ಆ ಕೂತ್ಕೊಳ್ಳಕ್ಕೆ ವಾಕ್ಯರು ಶೇರ್ ಮಾಡಕ್ ಪರಂಗೆ ಮರ ನುಗ್ಗೆ ಮರ ಕೊಡಿಸ್ಬಿಡು ನರಸಿಂಹಣ್ಣ. ಸ್ವಾಮಿ, ನಾನು ಯಾವ ಆಸ್ಪತ್ರೆಯಲ್ಲೂ ತಪ್ಪು ಮಾಡಿಲ್ಲ. ಏನು ಕರೆಕ್ಟಾಗಿ ಎಲ್ಲಿಂದ ಹೇಳಿ ಡಾಕ್ಟರ್ ಹೇಳಿ ನಮ್ಮನ್ನ ಯಾಕೆ ಉತ್ತರ ಮನೆ ಮಕ್ಕಳು ಮದುವೆ ಮಾಡ್ಬೇಕು, ನಾವು ಸುಧಾರ ಇಟ್ಕೊಂಡು ನಮ್ಮನ್ನ ಯಾಕೆ ಹಾಳು ಮಾಡ್ತೀರಾ? ನಿಮ್ಮ ಮಗು ನಾನು ಎಲ್ಲಿ ಸಿಕ್ಕೊಡ್ತೀನಿ ಕೈಲಿ ಹೋಗಿದ್ರ ನರಸಿಂಹಣ್ಣ. ಆಯ್ತು ನೋಡಿ, ಅವ್ರು ಯಾರು ಅಲ್ಲಿ ಕುತ್ಕೊಂಡಿದ್ದಾರೆ ಎದ್ದೋಗಪ್ಪ ಅಂತ ತೋರಿಸಿದ ಸಾಚಿಗೆ. ನರಸಿಂಹಣ್ಣ, ನರಸಿಂಹಣ್ಣ, ಇದು ಕರೆನ್ಸಿ ಕಟ್ ಆಗ್ತಾ ಇದೆ ಬಿಡ್ರಿ. ನಮ್ದು ಕರೆನ್ಸಿ ಫೋನ್ ಮಾಡಿರೋದು ನಾವ್ ಕಣ್ರಿ, ಕರೆನ್ಸಿ ಕಟ್ ಆಗಕ್ಕೆ. ನರಸಿಂಹಣ್ಣ, ನರಸಿಂಹಣ್ಣ ಅಣ್ಣ, ಇದೊಂದೇ ಒಂದ್ಸರಿ ಲಾಸ್ಟ್ ಸರಿ ಕೇಳಿಸ್ಕೊಂಬಿಡು. ನರಸಿಂಹಣ್ಣ, ಊಟ ಇಲ್ದೇನೆ ಗ್ಯಾಸ್ಟ್ರಿಕ್ ಆಗಿ ಅಮ್ಮ ನೋಡಿ. ಏನ್ ಮಾಡೋಣ, ನಮ್ಮ ಮನೆ ಒಳಗೆ ಹೋಗಿ ಅವ್ರು ಆಚೆಗೆ ಹೋಗ್ತಾರೆ, ಇಲ್ಲಿ ಬಂದು ಏನ್ ಮಾಡೋಣ? ಏನ್ ಮಾಡೋಣ? ಇಲ್ಲಿ ಫೋನ್ ಮಾತಾಡ್ತಾ ಇರೋದು. ಹಲೋ, ಹಲೋ, ನರಸಿಂಹರಾಜ್ ಅವರೇ,
ಈಗ ನಾವು ಒಕ್ಕೋಡಿ ಕ್ರಾಸ್ ಅಲ್ಲಿ ಇದೀವಿ, ಎಲ್ಲಿಗೆ ಬಂದಿದೆ ಅಂತ ಹೇಳಿ ಆನೆ? ಇದು ಬೆಟ್ಲೂರ್ ಡೌನ್ ಇಂದ ಸೀದಾ ಇದು ಕಡೆಗೆ ಏನೋ ತೆಂಗಿನ ತೋಟದಾಗ ಐತೆ ನೋಡಿ. ಇವರು ಪಾಲಾಕ್ಷಿ ಅಂತಲ್ಲ, ಅವ್ರು ಎಂತಾರ ಅವ್ರ ಹೆಸರು. ಅವ್ರು ಫೋನ್ ಮಾಡಿದ್ರು ಸರ್. ನಾವು ಯಾರೋ ಇವರು ಅಂತದ್ದು ನಾನ್ ಫಾರೆಸ್ಟ್ ಅಂತಾರ. ಆಯ್ತು. ಈಗ ನಮ್ ಕರೆಕ್ಟಾಗಿ ಅಡ್ರೆಸ್ ಹೇಳಿ ಹೆಂಗ್ ಹೋಗ್ಬೇಕು ನಾವು ಅಂತ. ಇದು ಭೀಮಚಂದ್ರ ಫುಲ್ ಎಲ್ಲ ಕಲೆಕ್ಟ್ ಆಗ್ಬಿಡ್ರಿ, ಎಲ್ಲ ಫುಲ್ ಅಲರ್ಟ್ ಆಗ್ಬಿಡ್ರಿ. ಈ ಮುಂದ್ಗಡೆ ಜೀಪ್ ಹೋಗ್ಲಿ, ಹಿಂದ್ಗಡೆಯಿಂದ ಬರ್ಲಿ. ಫುಲ್ ಯಾರು ಸಾರ್ವಜನಿಕರು ಯಾರು ತೋಟದೊಳಗೆ ಬರಬಾರ್ದು. ಎಷ್ಟು ಬಂದಿದ್ದೇವಂತೆ? ಎಷ್ಟು ಬಂದಿದೆ ನರಸಿಂಹರಾಜು? ಫೋನ್ ಎತ್ತಲಿಲ್ಲ ಸರ್. ಅವ್ರು ತೆಂಗಿನ ಮರದ ಮೇಲೆ ಕುಂತಿದೀವಿ ಅಂತ ಅಂದ್ರು, ಫೋನ್ ಎತ್ತಲಿಲ್ಲ. ನೀವು ಒಂದ್ ಕೆಲಸ ಮಾಡಿ, ನಿಮ್ಗೆ ನೀವು ಅರ್ಜೆಂಟ್ ಒಕ್ಕೋಡಿ ಕ್ರಾಸಿಗೆ ಬನ್ನಿ ಗಾಡಿ ತಗೊಂಡು. ಬನ್ರಿ ರೇ ಸ್ವಾಮಿ, ತಮಾಷೆ ಮಾಡೋದ್ ಬಿಟ್ಟು ಜಲ್ದಿ ಬನ್ರಿ. ಪ್ರಾಣಗಳು ಉಳ್ಸನ್ ಬನ್ರಿ. ಕಾಣಲ್ಲ ಸ್ವಾಮಿ, ಪ್ರಾಣಗಳು ಉಳ್ಸನ್ ಜಲ್ದಿ ಬನ್ರಿ. ಗಾಡಿ ತಗೊಂಡು ಒಂಚೂರು. ನನಗೆ ಖಂಡಿತ ನಾನು ಸುಳ್ಳು ಹೇಳೋದಿಲ್ಲ ಸ್ವಾಮಿ, ನನ್ನ ಕೈಲಿ ಬರಕ್ ಆಗಲ್ಲ. ಮತ್ತೆ ಈಗ ಎಲ್ಲದ ಕರೆಕ್ಟಾಗಿ ಅಡ್ರೆಸ್ ಹೇಳಿ. ಒಕ್ಕೋಡಿ ಧರ್ಮಪಾಲ್ ತೋಟದಾಗೆ. ಅಲ್ಲಿ ಏನ್ ಮಾಡ್ತಾವಂತೆ? ಒಂದೇ ಸಲ ಬರೋವತ್ತಿಗೆ ಹೋಗ್ತೀವಿ, ಸಾವು ಬದುಕಿನಾಗಿರ್ತೀವಿ ಅಂತ ವರ್ಷ ತಪ್ಪಿಸ್ಕೊಂಡವ್ರಂತೆ. ಅವ್ರು ತೋಟದೊಳಗೆ ಇಷ್ಟದಾಗ ಏನ್ ಮಾಡ್ತಿದ್ರಂತ ಅವ್ರು? ಏನು ಸರ್, ನನ್ ಸಡನ್ ಫೋನ್ ಮಾಡಿದ್ರು. ನಾವು ನಾಗಣ್ಣರು ಅಂತ ಫೋನ್ ಮಾಡಿದ್ರು ಸರ್. ನಾಗಣ್ಣ ಅಂತ ಇತ್ತು ಮೊಬೈಲ್ ಆಗಿ. ಈಗ ಎಷ್ಟವೆ ಅಂತ ಆನೆ? ಖಂಡಿತ ತಿರ್ಗಾ ಫೋನ್ ಮಾಡೋದಕ್ಕೆ ಅವರು ಎತ್ತಲಿಲ್ಲ ಸರ್. ಈಗ ನೀನ್ ಬಂದ್ರೆ ಎಷ್ಟು ಹಿಡಿತಿ ಆನೆ? ನೀನ್ ಬಂದ್ರೆ ಎಷ್ಟು ಹಿಡಿತಪ್ಪ ಆನೆ? ಆನೆ ಹಿಡಿತೀಯಾ ನೀನು? ಈಗ ಜೀಪ್ ತಗೊಂಡು ನಿಮ್ ಅಂತಕ್ ಬಂದ್ಬಿಡ್ತೀನಿ. ನೀನ್ ಬಂದ್ರೆ ಒಂದ್ 2 ಆನೆ ಹಿಡಿತೀಯ ಅಲ್ವಾ ನೀನು? ಇವು ಆನೆ ನಾನು ಹಿಡಿಯನ? ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಅಥವಾ ಇವರು ಇದೆಂತದು ಹಳ್ಳಿ ಮೇಲೆ ಮೈಕ್ ಹಾಕ್ಯಂತ ಒಮ್ರಾಟ ಆಡ್ಕೊಂಡು ಕುಳಿತಿದ್ರು ಅವರು ನೀವು? ಮತ್ತೆ ಆನೆ ಹಿಡಿಯಕ್ ಆಗ್ತದೆ ನಾವು? ಆನೆ ಹಿಡಿದಾಗ ಆಗ್ತದೆ ನಮ್ಮ ಮನಸ್ಸರು. ಆನೆ ಹಿಡಿಯಂಗಿದ್ರೆ ಹೋಗಿ 5 ನಿಮಿಷಕ್ಕೆ ಗಾಣ ಉಳಿ ಬಿಟ್ಟು ಅಥವಾ ಬೆಲೆ ಬಿಟ್ಟು ನಿಮ್ಕೊಂಬರೋ ಮಲಗೆಟ್ಟವ್ರು ಹಿಡಿಯಕ್ಕೆ. ಮತ್ತೀಗ ಮಲನೆ ಹಿಡಿಯಕ್ಕಲ್ಲ, ಕಿತ್ತು ಕೈ ಕೊಟ್ಟು ಓಡ್ದಿದೆ ಅಂತದ್ರಾಗೆ ಒಂದೇ ಒಂದ್ಸಲ ಸ್ವರ್ಣದಾಗ ಹಿಂಗ್ ಅಂತಿದ್ದಾಗ ಹೊತ್ತೇನಿದ್ರು ಹೊರಟೋಗ್ತಾರೆ ಅಂತಂದ್ರೆ ನಾನು ಹಿಡಿಯನ? ಮತ್ತೀಗ ನೀನು ನಾವು ಮನುಷ್ಯರು, ಮತ್ತೆ ನನಗ್ ಫೋನ್ ಮಾಡಿದ್ಯಾ ಆನೆ ಹಿಡಿ ಬರ್ರಿ ಅಂತ? ಸ್ವಾಮಿ ಅದೇನ ಇವು ಸುರು ಬತ್ತಿ ಅಂತ ಏನೇನೋ ಮತ್ ಬರೋದು ಏನೇನೋ ಐತೆ ಅಂತ ಅಂದ್ರಲ್ಲ. ನಿಮ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಣ್ಣು ಪಣ್ಣು ಇರ್ತೈತೆ, ಹೋಗ್ತೀರ. ನಾವು ಬಂದು ಹೋಗಿ ಇಟ್ಕೊಂಬರೋಣ. ಇದು ಕೋಳಿ ಕೆಟ್ಟೋದೆ, ಕಾವಿ ಕುಂತಿರೋದು ಹಿಡ್ಕ ಹೋದ್ರೆ ಮಕ್ಕ ಹೋಗ್ತೈತಿ. ಈಗ ನೋಡು, ಈಗ ಊಟ ಮಾಡ್ಕೊಂಡಿದೀವಿ. ಊಟ ಮಾಡಿ ಹೊಲ್ಟಿದೀವಿ. ನಿಮ್ಮ ತೆಂಗ್ ಸತಕೊಂಡ್ ಬಿಟ್ಬಿಡು. ನಿಮ್ಮ ಅಮ್ಮನ್ ಮಕ್ಕೊಂದ್ ಬಿಟ್ಬಿಡು. ನೀನ್ ನಾವ್ ಯಾವ ಆನೇನೂ ಇಲ್ಲ, ಗುಂಜು ಇಲ್ಲ. ಯಾಕೆ ಸುಮ್ನ ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ ಲೇ ಲೇ. ಯಾರು ನೀವು ಮಾತಾಡ್ತಾ ಇರೋದು? ಇದು ಇದ್ರದು ಕದೇಂದ್ರ ಇದಕ್ಕೆ ಅಡ್ವರ್ಟೈಸ್ ಮಾಡೋರು? ಕಿಲಿ ಕೋಮ್ಲಾ. ಅದೇ ಈಗ ಮಾತಾಡಿರಲ್ಲ, ಅದು ಬೇಜಾರ್ ಮಾಡ್ಕೋಬೇಡ್ರಿ ಅಂತ. ಅವ್ರೆ ಯಾಕ್ರಿ ನೀವು ಎಲ್ಲ ಇದು ನಮ್ಗೇನಕ್ಕೆ ಫೋನ್ ಮಾಡೋದು? ಬೇಜಾರ್ ಯಾಕೆ ಮಾಡ್ಕೊಳ್ಳ ನಾವು? ನೀನ್ BP ರೈಸ್ ಮಾಡ್ಕೊಂತಿದ್ಯಾ? ಅಲ್ಲ ಏನಕ್ಕೆ ಅಂತ ಬರೀ ಅದೇನ್ 2 ಮಾತು ಹೇಳ್ಬಿಡು. ಬೇಕಂತಲೇ ಅಂತ ಮಾತಾಡ್ರಿ ಏನು ಅಂತ ಹೇಳ ನಾವು? ನಾನ್ ನಿನ್ನ ತುಂಬಾ ಲವ್ ಮಾಡ್ತಾ ಇದ್ದೀನಿ ಅಂತ. ಅನ್ನ ತಾಯಿ ನಿಮ್ಮ ಓಯ್ ಏನು ನಾನ್ ಮನೆಗೆ ಇರೋದು ಎಲ್ಲ ಕಳ್ಕೊಂಡು ಅಲ್ಲಿ ಅವ್ರಿಗೆ ಕೊಟ್ಟಿರೋದಕ್ ಮೆಟ್ಟವ್ರದ್ ಹೋಗ್ಬಿತ್ತವ್ರೆ. ನೀನೇನ ಕೇಳಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ನಿಮ್ಮ ನನ್ಗೆ ಯಾವ್ದು ಇಷ್ಟ. ನೀನ್ BP ರೈಸ್ ಮಾಡ್ಕೊಂತಿದೀಯ, ನಾನ್ ರೈಸ್ ಮಾಡ್ಕೊಂತ ಇಲ್ಲ. ಯಾಕೆ ಕೂಲು? ಇಲ್ಲಿ ಬಿಸಿಲು ತಿಕ್ಕರ್ದಂಗ್ ಹೊಡಿತಾ ಇತ್ತು. ಬಿಸಿಲು ಇಲ್ಲಿ ನೆತ್ತಿ ಮೇಲೆ ಬಿಸಿಲು ನಿನ್ ಹಬ್ಬನ್ಗೆ ಅಲ್ಲ. ಮತ್ತೆ ಕೂಲ್ ಹೆಂಗ್ ಮಾಡ್ಕೊತಾರೆ? ಬರೀ ಇಂತ ಕಿತ್ತೋದ ಏನ್ ಕರ್ಮ ಮಾಡಿದ್ನು. ಇದು ಎಂತದು ಯಾವ್ದೋ ದೇವಸ್ಥಾನ ಹೊರಟಿದ್ವು ಅವ ಅಂತಾರ ಇಂಥವ್ರಿಗೇನು
ಅಲ್ಲ ನಮ್ಮಂತವ್ರಿಗೆ ಯಾಕೆ ಮಾಡ್ತೀರಿ? ನಿಮ್ಗೆ ಇಷ್ಟ ಬಂದವ್ರಿಗೆ ಮಾಡ್ಕೊಳ್ರಿ. ನನ್ಗೆ ಇಷ್ಟ ಬಂದಿರೋರಿಗೆ ಕಣ ಮಾಡಿರೋದು. ನಾನು ನಂಗೆ ಇಷ್ಟ ಬಂದಿರೋರಿಗೆ ಕಣ ಲೇ ಮಾಡಿರೋದು. ನೀನ್ ನನ್ ಮ್ಯಾಲ ನಿನ್ಗೆ ಏನಾಗೈತೆ, ಏನ್ ಬಡ್ದೈತೆ, ಯಾವಳ್ ನಿನ್ ಮಾಟ ಶೂನ್ಯ ಎಲ್ಲ ಮಾಡ್ಸವಳೆ ಅದ್ರಗಿತ್ತಿ. ನನ್ ಯಾಕೆ ಈ ತರ ಮಾಡ್ತಿದ್ಯಾ? ನನ್ ಯಾಕೆ ಮರ್ತ್ಬಿಟ್ಟಿದ್ಯಾ ನೀನು? ಇಲ್ಲಮ್ಮ. ಯಾರು ಹೇಳಿ ನೀವು? ಯಾರು ಹೇಳಿ? ಕಿಲಿ ಕಿಲಿ ಕೋಮ್ಲಾ. ಕಿಲಿ ಕಿಲಿ ಕೋಮ್ಲಾ. ಬೇರೆ ನಂಬರಿಗೆ ಮಾಡಿದ್ರೆ ನೋಡಿ. ನಾವು ಕಿಲಿ ಕಿಲಿ ಕೋಂಬ್ಲಾರಲ್ಲ. ನಾವು ನೀವ್ ಯಾರಿಗ್ ಮಾಡೋದು? ನಾನ್ ನರಸಿಂಹರಾಜು. ನರ್ಸ ನನ್ ಪೂರ್ತಿ ಹೆಸರು ನರ್ಸ ಅಲ್ಲ, ನರಸಿಂಹರಾಜು. ನಿನ್ನ ಹೆಸರು ಪೂರ್ತಿ BN ನರಸಿಂಹರಾಜು ಲೇಟ್ ನರಸಿಯಪ್ಪ, ಬುಗುಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ನಿಮ್ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರ್ದೈತೆ. ಕಿವಿಗೆ 2 ಆಲೆ ಇಕ್ಕೊಂಡಿದ್ಯಾ, ಕಪ್ಪು ಯೂನಿಕಾರ್ನ್ ಗಾಡಿಯಾಗ ಓಡಾಡ್ತೀಯಾ. ಆಮೇಲೆ ಗಣೇಶ ಇದ್ದಂಗಿದ್ಯಾ. ತುಮಕೂರಿಂದ ಮನೆಯಿಂದ ತುಮಕೂರಿಗೆ ಬುಗುಡ್ನಳ್ಳಿ, ಆಗುಲ್ಗುಂಟೆ, ಪಳ್ಳಿ ಹಿಂಗೆಲ್ಲ ಓಡಾಡ್ತೀಯಾ. ಆಮೇಲೆ ಅವಾಗ ಟೂರ್ ಹೋಗಿ ಬರ್ತೀಯಾ. ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ, ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ, ಆಮೇಲೆ ಗೊಲ್ರಮ್ಮನ್ ಮನೆ ನೋಡ್ಕೊಂಡಿದ್ಯಾ. ನಂಗೆಲ್ಲ ಗೊತ್ತೈತೆ. ನಾನ್ ನಿಂಗು ಈಗಿನ ಸಿನಿಮಾದವ್ರಿಗೆ ಕೈ ಮುಗಿದು ಬಂದಿದ್ದೀನಿ. ನೀನ್ ಎದ್ದು ಯಾರಿಗ್ ಮಾಡಿದಿರ? ನಮ್ಗೆ ಯಾಕೆ ತಲೆ ತಿಂತೀರಾ? ನಾನು ಕಿಲಿ ಕಿಲಿ ಕೋಮ್ಲಾ. ಯಾರ ಕಿಲಿ ಕಿಲಿಗ್ ಮಾಡು, ನನ್ಗೆ ಯಾಕೆ ಮಾಡಿದ್ಯಾ? ನೀನೆ ನನ್ ಕಿಲಿ 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 ಕಿಲಿ. ಇಲ್ಲಿ ನಮ್ಗೆ ದುಡ್ಡು ಕಾಸು ಅಂತ ಕಿಲಿ ಕಿಲಿ ಹಾಕಿ ಕುಂತೈತಿ. ಕೊಟ್ಟು ನನ್ನ ಮಕ್ಳೊಬ್ರು ಎಲ್ಲ ಕಿಲಿ ಕಿಲಿ ಮಾಡಿ ಕುಂತವ್ರಿ. ತಾಯಿನ ಯಾರಿಗೆಲ್ಲ ಮಾಡ್ತೀನಿ ನೀನು? ಬಾ, ನಂತ 200 ರೂಪಾಯಿ ಐತೆ, ಬಾ ಕೊಡ್ತೀನಿ. 200 ರೂಪಾಯಿ ತಗೊಂಡು ಹೋಗಿ ಯಾರಿಗ ನಿಮ್ ಮನೆಯವ್ರಿಗೆ ಕೊಡು. ನಾನ್ ಯಾರಿಗೆ ಮಾಡಿರೋದು? ನಾನು ನಮ್ಮ ಮನೆಯವ್ರಿಗೆ ಮಾಡಿರೋದು. ನೀನು ನಮ್ಮ ಮನೇನ ಒಬ್ನೇ ಅಂತ ತಿಳ್ಕೊಂಡಿರೋದು. ನೋಡು, ನನ್ ಗಂಡ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡ್ ಹೋಗ್ರಿ ನನ್ ಜೊತೆಗೆ. ನನ್ ಗಂಡ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡ್ ಹೋಗಿರಿ. ಒಂದ್ ದಿವಸ ಅವನು ಇರ್ಲಿ ಮನೆಯೊಳಗೆ, ಒಂದ್ ದಿವಸ ನೀನ್ ಇರು. ನೀನ್ ಇದು ಒಂದ್ಸಲನ ತಾಳಿ ಕಟ್ಟಿ ಇದನ್ನ ಇದನ್ನ ಮಾಡೋದು, ಇಬ್ರು ಕೊಲೆ ಮಾಡ್ಕೊಂಡ್ ಸತ್ತೋಗ್ಲಿ ಅಂತಲ್ಲ. ನೀನ್ ತಾಯಿನ ನೀನ್ ತಾಯಿನ ತಡಿಯಪ್ಪಿ ತಡಿ. ಇಬ್ರು ಯಾಕೆ ಕೊಲೆ ಆಗ್ಬಿಡ್ತೀರಾ? ನಿನ್ನಂತರಿಂದಲೇ ಎಲ್ಲ ಜನ ಜೈಲು ಪೈಲು ಸೇರೋದು. ನೀನ್ ಕಿಲಿ ಕಿಲಿ ಮುಂದೆ ತಡಿ 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 ಒಂದ್ ನಿಮಿಷ. ಏನಕ್ಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಬೇಡ ನೀನು. ಕೂಲ್ 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 ಕೂಲಿಗೆ ನಾನು ತೋಲ್ಟಿಕ್ಕ ಕೂಲ್. ನೀನು ಕೂಲ್, ನಿಧಾನಾಗ್ ಮಾತಾಡು. ಸಿಟ್ಟು ಮಾಡ್ಕೊಂಬೇಡ, ಗೊತ್ತಾಯ್ತಾ? ಸಿಟ್ಟು ಮಾಡ್ಕೊಂಬೇಡ. ಈಗ ಇಬ್ರು ಏನ್ಕೆ ಸಂಸಾರ ಕ್ಲೀನ್ ಆಗಿ ಮಾಡ್ಕೊಂಡ್ ಹೋಗ್ಬಾರ್ದು ನನ್ನ ಜೊತೆಗೆ? ಕ್ಲೀನ್ ಆಗಿ ಮಾಡ್ಕ, ಯಾರಿಗಾನ ಬೇರೆ ಕ್ಲೀನ್ ಆಗಿ ಮಾಡ್ಕ. ನೀನ್ ಕ್ಲೀನ್ ಆಗಿ ಮಾಡಲ್ವಾ ಸಂಸಾರ? ನಮ್ಗೈತೆ ಸಂಸಾರ ಐತೆ. ಎಲ್ಲಪ್ಪ? ಎಲ್ಲ ಐತೆ. ನಮ್ಮ ಜೀವನ ನಾವು ಮಾಡ್ಕೊಂಡಿದ್ವಿ. ಇನ್ನು ಇಬ್ರು ಬಂದು ಒಬ್ರಿಗೊಬ್ರು ತಿಳ್ಕೊಂಡು ಹೊರಗೋಗ್ಲಿ ಅಂತಲ್ಲ. ಏನಕ್ಕೆ ಇಬ್ರು ಏನಕ್ಕೆ ತಿಳ್ಕೊಂಡ್ ಹೋಗ್ತೀರ? ಇಬ್ರು ಅನುಸರಿಸ್ಕೊಂಡು ಒಂದ್ ದಿವಸ ಅವ್ನ್ ಮನೆ ಕಣ್ಲಿ, ಒಂದ್ ದಿವಸ ನೀನ್ ಮನಿಕೋ. ಒಂದ್ ದಿವಸ ಅವ್ನ್ ಬರ್ಲಿ, ಒಂದ್ ದಿವಸ ನೀನ್ ಬರೋದ್ ಬೇಡ. ಸಂಸಾರ ಮಾಡ್ಕೊಂಡ್ ಕ್ಲೀನ್ ಆಗಿ ಹೋಗ್ರಿ. ತಿಂಗ್ಳಿಗೆ ನೀನ್ 30,000 ಕೊಡು, ಅವ್ನ್ 30,000 ಕೊಡ್ಲಿ. 30,000? ಇಲ್ಲಿ ಮನೆಗೆ ತೊಟ್ಟಿಗ್ತೈತೆ. ನೀವು ಮಳೆ ಬಂದ್ರೆ ಮನೆ 30,000 ಕೊಡಕ್ ಇಲ್ಲಿ ನನ್ಗೇನಂತದ ಇರೋದು? ಎಲ್ಲ ಇನ್ನಾರು ಕಿಲಿ ಕಿಲಿ ನೋಡ್ಕ ಎಲ್ಲ ಇದೆ ಅಂತದ ನೋಡ್ಕ. ನನಗೆ ನಾನು ಏನಪ್ಪ ಚಿನ್ನು, ನಾನು ಕಿಲಿ ಕಿಲಿ ಕೋಮ್ಲಾ. ಕಿಲಿ ಕಿಲಿ ಕೋಮ್ಲಾ? ಯಾರನ್ನ ಕಿಲಿ ಕಿಲಿ ನೋಡ್ಕೆ ಹೋಗಿ ನನ್ಗೆ ಫೋನ್ ಮಾಡಿದ್ಯಾ? ತಡಿ ನಾನ್ ನಿಂಗೊಂದೇನ ಕೊಡ್ತೀನಿ. ಏನು ನನ್ ಗುಂಜಿ ಏನು ಕೊಡ್ಬೇಡ. ತಡಿ, ನಾನ್ ನಿಂಗೊಂದೇನ ಕೊಡ್ತೀನಿ, ನೀನು ಬೇಜಾರ್ ಮಾಡ್ಕೊಂಬೇಡ. ನಡಿ. ಹಲೋ ಹಲೋ ಹಲೋ